ಹೌದು, ಮಕ್ಕಳ ಕಷ್ಟದ ಬಗ್ಗೆ ನಾವು ನೀವು ಕೇಳಿದ್ದೇವೆ, ಪೋಷಕರ ಕಷ್ಟದ ಬಗ್ಗೆ ನಾವು ನೀವು ಕೇಳಿದ್ದೇವೆ, ಮೆಗಾ ಅಭಿಯಾನಗಳನ್ನು ಮಹಾ ಅಭಿಯಾನಗಳನ್ನು ನಾವೆಲ್ಲರೂ ಕೂಡ ನಡೆಸಿದ್ದೇವೆ. ಅಫ್ಕೋರ್ಸ್ ಮಕ್ಕಳ ಕಷ್ಟವೂ ಮುಖ್ಯ, ಪೋಷಕರ ಕಷ್ಟವೂ ಬಹಳ ಮುಖ್ಯ. ಅವರೆಲ್ಲರೂ ಸಮಸ್ಯೆಗಳ ಆಗರದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅನುಮಾನ ಇಲ್ಲ. ಅವೆಲ್ಲದರ ಜೊತೆಗೆ ಶಿಕ್ಷಕರ ಸಮಸ್ಯೆಯನ್ನು ಕೇಳೋರು ಯಾರು? ನನಗೆ ಗೊತ್ತಿರುವ ಹಲವು ಖಾಸಗಿ ಶಾಲೆಗಳು ಇವತ್ತು ಮುಚ್ಚುವ ಹಂತದಲ್ಲಿದ್ದಾವೆ. ಹಲವು ಶಿಕ್ಷಕರಿಗೆ ಏಡೆಡ್ ಅನ್ಏಡೆಡ್ ಸ್ಕೂಲ್ಗಳನ್ನೂ ಸೇರಿಸಿದಂತೆ ಸಂಬಳ ಕಳೆದ 3.5-4 ತಿಂಗಳಿಂದ ಸಿಗ್ತಾ ಇಲ್ಲ. 2 ತಿಂಗಳು ಪೂರ್ತಿ ಸಂಬಳ ಸಿಕ್ತು, ಇನ್ನು 2 ತಿಂಗಳು ಅರ್ಧ ಕೊಡ್ತೀವಿ ಅಂತಂದ್ರು. ಹಲವು ಶಾಲೆಗಳಲ್ಲಿ ಅದನ್ನು ಕೂಡ ಕೊಟ್ಟಿಲ್ಲ. ಎಲ್ಲ ಶಾಲೆಗಳು ಕಾರ್ಪಸ್ ಫಂಡ್ಸಿಂದ ನಡೆಯೋದಿಲ್ಲ. ಹಲವು ಶಾಲೆಗಳು ಪೋಷಕರು ಕೊಡುವ ಫೀಸಿಂದ ನಡೆಯುತ್ತೆ. ಅದು 500 ಆಗಿರ್ಬೋದು, 600 ಆಗಿರ್ಬೋದು, 700 ಆಗಿರ್ಬೋದು, 1000 ಆಗಿರ್ಬೋದು. ಅದರೊಟ್ಟಿಗೆ ನಮ್ಮ ಶಿಕ್ಷಕರ ದುಸ್ಥಿತಿ ಯಾವ ಹಂತಕ್ಕೆ ಬಂದು ತಲುಪಿದೆ ಅಂತಂದರೆ, ನಾವು ಕಾನೂನು ಬಗ್ಗೆ ಮಾತಾಡ್ತೀವಿ, ಆ್ಯಕ್ಟ್ಗಳ ಬಗ್ಗೆ ಮಾತಾಡ್ತೀವಿ, ಲೇಬರ್ ಲಾಸ್ ಬಗ್ಗೆ ಮಾತಾಡ್ತೀವಿ, ಮಿನಿಮಮ್ ಲೇಬರ್ ವೇಜ್ ಅಂತಿದೆ. ಆದರೆ ಟೀಚರ್ಸ್ಗೆ ಮಿನಿಮಮ್ ಲೇಬರ್ ವೇಜ್ ಇಲ್ಲವೇ ಇಲ್ಲ. 4,000, 5,000, 6,000, 12,000 ಮಧ್ಯಮ, ಬಡ ಮಧ್ಯಮ, ಅತ್ಯಂತ ಬಡ ವರ್ಗದವರು ಪೋಷಕರು, ಮತ್ತೊಂದು ಕಡೆ ಶಿಕ್ಷಕರು, ಇವರೆಲ್ಲರೂ ಇದ್ದಾರೆ. ನಮಗನ್ಸಿದ್ದು ನಾವ್ಯಾಕೆ ಇವ್ರ ಬಗ್ಗೆ ಧ್ವನಿ ಎತ್ತಬಾರ್ದು, ಇವತ್ತು ಒಂದು ಅಭಿಯಾನವನ್ನು ಶುರು ಮಾಡಬಾರ್ದು ಅಂತ. ಹೌದು, ನಾನು ನಿಮಗೆ ಆರಂಭದಲ್ಲಿ ಹೇಳ್ದಂಗೆ ಎಲ್ಲರ ನೋವು ಕೂಡ ಬಹಳ ಮುಖ್ಯವೇ. ಹಾಗಂತ ಶಿಕ್ಷಕರ ನೋವನ್ನು ಮರೆಯೋದು ಹೇಗೆ? ನಾವು ಹೇಳ್ತೀವಿ, ದೇ ಆಲ್ ಇನ್ಕಲ್ಕೇಟ್ ಸಿಟಿಸನ್ಶಿಪ್ ಅಮಾಂಗ್ ಪೀಪಲ್, ದೇ ಆಲ್ ಇನ್ಕಲ್ಕೇಟ್ ಲವ್ ನಾಲೆಡ್ಜ್ ಅಮಾಂಗ್ ಪೀಪಲ್. ನಾಗರಿಕರನ್ನಾಗಿ ಮಾಡುವವರನ್ನ ನಾವು ಇವತ್ತು ಎಷ್ಟು ಅನಾಗರಿಕರಂತೆ ನೋಡ್ಕೊಳ್ತಾ ಇದ್ದೀವಿ ಸ್ವಾಮಿ. ಶುರು ಮಾಡಬೇಕಾಗಿದೆ ಅಭಿಯಾನ. ಇದು ಪವರ್ ಟಿವಿಯ ಮೆಗಾ ಸ್ಪೆಷಲ್ ಕಾರ್ಯಕ್ರಮ. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಮುಂದಿನ ಹಲವು ನಿಮಿಷಗಳ ಕಾಲ ಈ ಚರ್ಚೆಯಲ್ಲಿ ಬೇರೆ ಬೇರೆ ವಿಷಯಗಳನ್ನು ನಾವು ನೀವು ಪ್ರಸ್ತಾಪಿಸ್ತಾ ಹೋಗೋಣ. ಹಾಗೂ ರೈಟ್ ನಾವು ಇವತ್ತಿನ ಈ ಚರ್ಚೆಯಲ್ಲಿ ನನ್ನ ಸಹೋದ್ಯೋಗಿ ರೆಹಮಾನ್ ಹಾಸನ್ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನೂ ಕೂಡ ಬಹಳ ಆತ್ಮೀಯವಾಗಿ ಮತ್ತು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ರೆಹಮಾನ್, ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ. ಹೇಗಿದ್ರಿ? ಗುಡ್. ಹಾಗೆ ವಿ ಹ್ಯಾವ್ ಸುಪ್ರೀತ್ ವಿಜಲ್. ಸುಪ್ರೀತ್ ಆಕ್ಸ್ಫರ್ಡ್ ಶಾಲಾ ಸಂಸ್ಥೆಗಳಿದ್ದಾವಲ್ಲ, ಅದರ ಮಾಲೀಕರು, ಅದರ ಮುಖ್ಯಸ್ಥರು, ಅದರೊಟ್ಟಿಗೆ ಕಾಲೇಜುಗಳನ್ನು ಕೂಡ ಅವರು ನಡೆಸ್ತಾರೆ, ಕಾರ್ಯದರ್ಶಿಗಳು ಕೂಡ ಹೌದು. ಸುಪ್ರೀತ್, ಯು ವೆಲ್ಕಮ್ ಟು ದಿ ಶೋ. ಹಾಗೆ ನಮ್ಮ ಜೊತೆಗೆ HK ಮಂಜುನಾಥ್ ಅವರಿದ್ದಾರೆ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘ, ಇದರ ಹೊಂದಾಣಿಕೆಯನ್ನು, ಇದರ ಮುಖಂಡತ್ವವನ್ನು, ಇದರ ನೇತೃತ್ವವನ್ನು ಅವರು ವಹಿಸಿಕೊಂಡಿದ್ದಾರೆ. ಮಂಜುನಾಥ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಹಾಗಿದ್ರೆ ಯಾವ ಯಾವ ವಿಷಯಗಳ ಸುತ್ತ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ? ರೆಹಮಾನ್ ಹಾಸನ್ ವಿಲ್ ಟೇಕ್ ಯು ಥ್ರೂ, ಪ್ಲೀಸ್. ಎಸ್, ಕೆಲವೊಂದು ಮೇನ್ ಪಾಯಿಂಟ್ಸ್ ಅನ್ನು ನಾವೀಗ ನೋಡ್ತಾ ಹೋಗೋಣ. ಮೊದಲದಾಗಿ, ಕರೋನಾ ದಾಳಿಯಿಂದಾಗಿ ಈಗಾಗಲೇ ಇಡೀ ವಿಶ್ವವೇ ತತ್ತರಿಸಿ ಹೋಗಿದೆ. ಅದರಿಂದಾಗಿ ಕರೋನಾ ದಾಳಿಯಲ್ಲಿ ಈಗ ವಿದ್ಯಾರ್ಥಿಗಳು ಕೂಡ ಕಷ್ಟವನ್ನು ಅನುಭವಿಸುವಂತಾಗಿದೆ. ಆದರೆ ಅವರ ಕಷ್ಟವನ್ನು ನಾವು ಕೇಳಿದ್ದೀವಿ, ಸಾಕಷ್ಟು ಜನ ಅದರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗೆ ಪೋಷಕರ ಸಮಸ್ಯೆಗಳನ್ನು ಕೂಡ ನಾವು ಕೇಳಿದ್ದಾಯ್ತು. ಆದರೆ ಲಾಕ್ಡೌನ್ನಿಂದಾಗಿ ಶಿಕ್ಷಕರ ಗೋಳಿನ ಕಥೆ ಏನು ಹಾಗಾದ್ರೆ? ಸೊ ಅದನ್ನ ಕೇಳೋರು ಯಾರು? ಖಾಸಗಿ ಶಾಲೆ ಶಿಕ್ಷಕರ ಗೋಳನ್ನ ನಿಜಕ್ಕೂ ಕೂಡ ಯಾರು ಕೇಳಬೇಕು? ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಅವರಿಗೆ ಸ್ಯಾಲರಿ ಬರ್ತಾ ಇದೆ, ಬಟ್ ಖಾಸಗಿ ಶಾಲೆಯ ಶಿಕ್ಷಕರ ಕಥೆ ಏನು? ಲಾಕ್ಡೌನ್ನಿಂದಾಗಿ ಶಿಕ್ಷಕರ ಮುಂದಿನ ಕಥೆ ಏನು ಅನ್ನೋದ್ರ ಬಗ್ಗೆನೂ ಕೂಡ ನಾವಿವತ್ತು ಚರ್ಚೆಯನ್ನ ಮಾಡಬೇಕಿದೆ. ಹಾಗೆ ಲಾಕ್ಡೌನ್ನಿಂದಾಗಿ ಕೆಲವು ಖಾಸಗಿ ಶಾಲೆಗಳ ಶಿಕ್ಷಕರಿಗೆ ಸಂಬಳ ಸಿಗ್ತಾ ಇಲ್ಲ, ಕೆಲವಲ್ಲ, ಬಹುಶಃ ಇಲ್ಲಿ ಹಲವು ಶಾಲೆಗಳು ಅಂತ ಹೇಳ್ಬೇಕಾಗತ್ತೆ. ಹಲವು ಶಾಲೆಗಳಲ್ಲಿ ಶಿಕ್ಷಕರನ್ನ ಕೆಲಸದಿಂದ ಈಗಾಗಲೇ ತೆಗೆದು ಹಾಕ್ತಾ ಇದ್ದಾರೆ, ಯಾಕಂದ್ರೆ ಅವರಿಗೆ ಸ್ಯಾಲರಿ ಕೊಡೋದಕ್ಕಾಗ್ತಾ ಇಲ್ಲ. ಅರ್ಧ ಸಂಬಳಕ್ಕೆ ಬೇಡಿಕೆ ಇಟ್ಟರೂ ಕೂಡ ಶಿಕ್ಷಣ ಸಂಸ್ಥೆಗಳು ಅದನ್ನೂ ಕೂಡ ಕೊಡೋದಕ್ಕೆ ಆಗದೆ ಇರುವಂತಹ ಒಂದು ಪರಿಸ್ಥಿತಿ ಹಲವು ಶಾಲೆಗಳಿದೆ. ಹಲವು ಖಾಸಗಿ ಶಾಲೆ ಶಿಕ್ಷಕರ ಸಮಸ್ಯೆಗಳನ್ನ ಯಾರೂ ಕೂಡ ಕೇಳೋರೇ ಇಲ್ಲದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರಿ ಶಾಲೆ ಶಿಕ್ಷಕರಿಗೇನೋ ವೇತನ ಬರುತ್ತೆ, ಹೌದು, ಖಾತ್ರಿ ಇದೆ, ಸರ್ಕಾರದಿಂದ ಸ್ವಲ್ಪ ಡಿಲೇ ಆದ್ರೂ ಕೂಡ ಅಯ್ಯೋಪ್ಪ ಬರುತ್ತೆ ಸಂಬಳ ಅನ್ನುವಂಥ ಒಂದು ನಿಲುವಿದೆ. ಆದ್ರೆ ಖಾಸಗಿ ಶಾಲೆ ಶಿಕ್ಷಕರಿಗೆ ವೇತನದ ಬಗ್ಗೆ ಯಾವುದೇ ಖಾತ್ರಿ ಇಲ್ಲ, ಗ್ಯಾರಂಟಿ ಇಲ್ಲ, ಅಡ್ಮಿಷನ್ ನಡೀತಾ ಇಲ್ಲ, ವೇತನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಈಗಾಗಲೇ ಶಾಲೆಗಳು ಕೈ ಮೇಲೆತ್ತಿವೆ, ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇವೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು. ಅಫ್ಕೋರ್ಸ್ ಅವ್ರಿಗೂ ಕೂಡ ಚಂದನ್ ಹೇಳಿದ ಹಾಗೆ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಫೀಸ್ನಿಂದ, ಪೋಷಕರು ಕೊಡುವಂತಹ ಫೀಸ್ನಲ್ಲೇ ಶಿಕ್ಷಕರಿಗೂ ಕೂಡ ಸಂಬಳವನ್ನು ಕೊಡಬೇಕಾಗಿರೋದು. ಸೊ ಹಾಗಾಗಿ ಲಾಕ್ಡೌನ್ನಿಂದಾಗಿ ಈ ಸಮಸ್ಯೆ ಆಗಿದೆ ನಿಜ. ಶಾಲೆಗಳು ಯಾವಾಗಲಿಂದ ಆರಂಭ ಆಗುತ್ತೆ ಅನ್ನೋದೇ ಕೂಡ ಇನ್ನೂ ಗೊಂದಲ ಬಗೆಹರಿದಿಲ್ಲ. ಫೀಸ್ ಕಟ್ಟೋದಕ್ಕೆ ಇನ್ನೂ ಪೋಷಕರು ಹಿಂದು ಮುಂದೆ ನೋಡ್ತಾ ಇದ್ದಾರೆ. ಅಫ್ಕೋರ್ಸ್ ಅವರಲ್ಲೂ ಕೂಡ ಸಾಕಷ್ಟು ಜನಕ್ಕೆ ಪ್ರಾಬ್ಲಮ್ ಆಗಿದೆ, ಫೀಸ್ ಕಟ್ಟೋದಕ್ಕೆ ಅವ್ರಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ.
ಲಾಕ್ಡೌನ್ನಿಂದಾಗಿ ಸಂಕಷ್ಟಕ್ಕೆ ಈಗಾಗಲೇ ಪೋಷಕರು ಕೂಡ ಸಿಕ್ಕಾಕೊಂಡಿದ್ದಾರೆ. ಅವ್ರ ಕಷ್ಟವನ್ನ ಆಲಿಸ್ತಾ ಇದೀವಿ, ನಿಜ ಅವರ ಕಷ್ಟ ಸಾಕಷ್ಟು ದೊಡ್ಡದಿದೆ. ಅಡ್ಮಿಷನ್ ಇಲ್ಲದೆ ವೇತನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಈಗಾಗಲೇ ಶಿಕ್ಷಣ ಸಂಸ್ಥೆಗಳು ಕೂಡ ಹೇಳಿರುವಂಥದ್ದನ್ನ ಕೂಡ ನಾವಿಲ್ಲಿ ಬಿಡೋ ಹಾಗಿಲ್ಲ. ಹಾಗೆ ಅಸಹಾಯಕರಾಗಿ ಖಾಸಗಿ ಶಾಲೆ ಶಿಕ್ಷಕರು ಕೂತಿರೋದು ಕೂಡ ನಿಜಕ್ಕೂ ದುಃಖ ತರಿಸುವಂತಹ ಒಂದು ಸಂಗತಿ ಇದು. ಎಲ್ಲಾ ವರ್ಗದ ಜನರಿಗೆ ವಿಶೇಷ ಪ್ಯಾಕೇಜ್ ಅನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಪ್ರಮುಖವಾಗಿ ನಾವು ಟಚ್ ಮಾಡಬೇಕಾಗಿರುವಂತಹ, ರೈಸ್ ಮಾಡಬೇಕಾಗಿರುವಂತಹ ಪ್ರಶ್ನೆ ಇದು. ಖಾಸಗಿ ಶಾಲೆ ಶಿಕ್ಷಕರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಕೂಡ ನೆರವು ಕೊಟ್ಟಿಲ್ಲ. ಸಾಕಷ್ಟು ಪ್ಯಾಕೇಜ್ಗಳನ್ನ ಘೋಷಣೆ ಮಾಡ್ತು, ಸಾಕಷ್ಟು ಕಾರ್ಮಿಕರಿಗಾಗಿರ್ಬೋದು ಅಥವಾ ಬೇರೆ ಬೇರೆ ವಿಭಾಗದ ಬೇರೆ ಬೇರೆ ಕ್ಷೇತ್ರಗಳ ಜನರಿಗೆ ಒಂದು ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದೆ. ಆದರೆ ಶಿಕ್ಷಕರ ಗೋಳನ್ನ ಕೇಳೋರು ಯಾರು? ವೇತನವಿಲ್ಲದೆ ಖಾಸಗಿ ಶಾಲೆ ಶಿಕ್ಷಕರು ಹೇಗಪ್ಪ ಜೀವನ ನಡೆಸೋದು? ನಾವು ಪೋಷಕರು ಮಕ್ಕಳು ಅಂತ ಹೇಳ್ತೀವಿ, ಹಾಗಾದ್ರೆ ಶಿಕ್ಷಕರು ಪೋಷಕರಲ್ವಾ? ಅವರಿಗೆ ಮಕ್ಕಳಿಲ್ವಾ? ಅವ್ರು ಹೇಗೆ ತಮ್ಮ ಜೀವನ ನಿರ್ವಹಣೆ ಮಾಡಬೇಕು? ನೆರವಿನ ನಿರೀಕ್ಷೆಯಲ್ಲಿ ಈಗ ಖಾಸಗಿ ಶಾಲೆಯ ಶಿಕ್ಷಕರಿದ್ದಾರೆ. ಎಲ್ಲಾ ವರ್ಗದ ಜನರಿಗೂ ಪ್ಯಾಕೇಜ್ ಘೋಷಣೆ ಮಾಡಿದ್ರು ಕೂಡ ಇವರ ಸಮಸ್ಯೆ ಕೇಳ್ತಾ ಇಲ್ಲ. ಇದರ ಜೊತೆಗೆ ಅತಿಥಿ ಉಪನ್ಯಾಸಕರ ಸಮಸ್ಯೆ ಅಂತೂ ಯಾರಿಗೂ ಬೇಡವಾಗಿದೆ. ಕನಿಷ್ಠ ಸಂಬಳ ಪಡೆದು ವಿದ್ಯಾರ್ಥಿಗಳಿಗೆ ಅತಿಥಿ ಉಪನ್ಯಾಸಕರು ಪಾಠವನ್ನ ಮಾಡ್ತಾರೆ, ಆ ಕನಿಷ್ಠ ವೇತನ ಕೂಡ ಅವರಿಗೆ ಸಿಗ್ತಾ ಇಲ್ಲ. ಪದವಿ ಕಾಲೇಜು ಅತಿಥಿ ಉಪನ್ಯಾಸಕರ ಸಂಬಳ ಅಪ್ಪಪ್ಪ ಅಂದ್ರೆ 10,000, 11 ಇಲ್ಲ 12,000 ಇರ್ಬೋದು ಅಷ್ಟೇನೆ. ಮ್ಯಾಕ್ಸಿಮಮ್ ಸ್ನಾತಕೋತ್ತರ ಪದವಿ ಎಂಫಿಲ್ ಮಾಡಿರೋರಿಗೆ ಒಂದು 11,000 ರೂಪಾಯಿ ಸಿಗುತ್ತೆ. ಅಷ್ಟರಲ್ಲಿ ಅವ್ರ ಜೀವನ ನಿರ್ವಹಣೆ ಮಾಡಬೇಕು. PG, ನೆಟ್, ಸ್ಲೇಟ್ ಹಾಗೆ PhD ಆಗಿರೋರಿಗೆ 13,000 ರೂಪಾಯಿ ಮಾತ್ರ ವೇತನ ಸಿಗುವಂಥದ್ದು. PUC ಪಾಠ ಮಾಡೋದಕ್ಕೆ ಸ್ನಾತಕೋತ್ತರ ಪದವಿ ಪಡೆದಿರಲೇಬೇಕು. ಆದರೆ ಆ ಪದವಿಯನ್ನು ಪಡೆದಿರೋರಿಗೂ ಕೂಡ ನಾವು ಎಷ್ಟು ಸಂಬಳ ಕೊಡ್ತಾ ಇರೋರು? PUCಗೆ ಪಾಠ ಮಾಡೋರಿಗೆ ಸಿಗ್ತಾ ಇರೋದು 7,500 ರೂಪಾಯಿ ಅಷ್ಟೇ. SSLCಗೆ ಪಾಠ ಮಾಡೋರ್ಗೂ ಕೂಡ 7,500 ರೂಪಾಯಿ ಅಷ್ಟೇ ಸಿಗ್ತಾ ಇರೋದು. ಆದರೆ ಈ ಲಾಕ್ಡೌನ್ನಿಂದಾಗಿ ಅದು ಕೂಡ ಸಿಗ್ತಾ ಇಲ್ಲ. ಸೊ SSLC ಪಾಠ ಮಾಡೋರು BA ಮತ್ತು B.Ed ಆಗಿರಲೇಬೇಕು. ಅಂಥ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ, ಅವರು ಶಿಕ್ಷಣವನ್ನ ನೀಡ್ತಾ ಇರ್ತಾರೆ. ಬಟ್ ಅವರಿಗೆ ಸಂಬಳ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಲಾಕ್ಡೌನ್ನಿಂದಾಗಿ ಕೆಲಸವಿಲ್ಲದೆ ಅತಿಥಿ ಉಪನ್ಯಾಸಕರು ಕೂಡ ಕಂಗಾಲಾಗಿ ಕೂತಿದ್ದಾರೆ. ಕಳೆದ ಮಾರ್ಚ್ನಿಂದ ಅತಿಥಿ ಉಪನ್ಯಾಸಕರಿಗೆ ಕೆಲಸನೂ ಇಲ್ಲ, ಕೆಲಸ ಮಾಡಿಲ್ಲ ಅಂತ ಹೇಳಿ ಸಂಬಳ ಕೂಡ ಇಲ್ಲ. ಕಳೆದ ಕೆಲವು ತಿಂಗಳಿನಿಂದ ಅತಿಥಿ ಉಪನ್ಯಾಸಕರಿಗೆ ಸಂಬಳ ಸಿಕ್ಕಿಲ್ಲ. ಆಗಲೇ ಚಂದನ್ ಪ್ರಸ್ತಾಪ ಮಾಡಿದ ಹಾಗೆ 2 ತಿಂಗಳು ಪೂರ್ತಿ ಸಂಬಳ ಕೊಟ್ಟರು, ಅದಾದ್ಮೇಲೆ ಅರ್ಧ ಸಂಬಳ, ಅದಾದ್ಮೇಲೆ ಯಾವುದೇ ರೀತಿ ಸಂಬಳದ ಬಗ್ಗೆ ಮಾತೇ ಇಲ್ಲ. ಸಂಕಷ್ಟದಲ್ಲಿರುವಂತಹ ಅತಿಥಿ ಉಪನ್ಯಾಸಕರ ನೆರವಿಗೆ ಯಾರು ಬರ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರ ಮುಂದೆ ಈಗ ಕಾಡ್ತಾ ಇದೆ. ಲಾಕ್ಡೌನ್ನಿಂದಾಗಿ ಕೆಲಸವಿಲ್ಲದೆ ಈಗ ಅತಿಥಿ ಉಪನ್ಯಾಸಕರು ಕಂಗಾಲಾಗಿರೋದು ನಿಜಕ್ಕೂ ಕೂಡ ನಾವೆಲ್ಲರೂ ದುಃಖ ಪಡಬೇಕಾಗಿರುವಂಥ ವಿಷಯ. ಚಂದನಾಗ್ಲೇ ಹೇಳ್ತಾ ಇದ್ದ ಹಾಗೆ ನಮ್ಮ ಜೀವನವನ್ನು ರೂಪಿಸುವಂಥವ್ರು ಶಿಕ್ಷಕರು, ನಮಗೆ ಶಿಕ್ಷಣವನ್ನು ಕೊಡುವಂಥವ್ರು ಶಿಕ್ಷಕರು, ನಮ್ಮನ್ನು ನಾಗರಿಕರನ್ನಾಗಿ ಮಾಡುವಂಥವ್ರು ಶಿಕ್ಷಕರು. ಆದರೆ ಶಿಕ್ಷಕರನ್ನು ನಾವು ಈ ರೀತಿಯಾಗಿ ಟ್ರೀಟ್ ಮಾಡ್ತಾ ಇದ್ದೀರಲ್ಲ, ಅದು ನಿಜಕ್ಕೂ ಕೂಡ ಸರಿನಾ? ಅವ್ರ ಗೋಳು ಯಾಕೆ ಯಾರು ಕೂಡ ಕೇಳ್ತಾ ಇಲ್ಲ, ಯಾರೂ ಆಲಿಸ್ತಾ ಇಲ್ಲ. ಅಭಿಯಾನಗಳು ನಡೀತಾ ಇವೆ ನಿಜ. SSLC ಎಕ್ಸಾಮ್ ಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆನೂ ಕೇಳಿದ್ವಿ. ಮಕ್ಕಳಿಗೋಸ್ಕರ ಅನ್ನುವಂಥದ್ದು, ಪೋಷಕರಿಗೆ ಯಾವಾಗ ಶಾಲೆ ಆರಂಭವಾಗಬೇಕು, ಯಾವಾಗ ಆಗಬಾರ್ದು ಅನ್ನೋದ್ರ ಬಗ್ಗೆ ಕೇಳಿದ್ವಿ. ಆದರೆ ಶಿಕ್ಷಕರು ಅವರ ಗೋಳನ್ನು ಕೇಳುವಂಥವ್ರು ಯಾರು ಅನ್ನುವಂಥದ್ರ ಬಗ್ಗೆ ಈಗ ನಿಜಕ್ಕೂ ನಾವೆಲ್ಲರೂ ಕೂಡ ಕೇಳಬೇಕಾಗಿರುವಂಥ ಪ್ರಶ್ನೆ. ಅಬ್ಸಲ್ಯೂಟ್ಲಿ. ನೋಡಿ, ನಾನು ನಿಮ್ಗೆ ಅವಾಗಲೇ ಹೇಳ್ತಾ ಇದ್ದಂಗೆ ನಾನು ಒಂದು 5-6 ವಿಷಯಗಳನ್ನು ನಿಮ್ಮ ಮುಂದೆ ಕ್ವಿಕ್ಕಾಗಿ ಹಂಚ್ಕೊಳ್ತಾ ಇವತ್ತಿನ ಡಿಬೇಟ್ಗೆ ಇಳಿದು ಬಿಡ್ತೇನೆ. ಮಿನಿಮಮ್ ವೇಜಸ್ ಅಂತ ನಾವೇನು ಕರಿತೀವಿ, ಅದು ಲೇಬರ್ ಲಾನಲ್ಲಿ ಲೇಬರರ್ಸ್ಗೆ ಇದೆ. ನಾನು ಈ ದೇಶವನ್ನು ಮುನ್ನಡೆಸ್ತಾ ಇರೋರನ್ನು ಮತ್ತು ಸರ್ಕಾರ ಅಂತ ಇಟ್ಕೊಂಡಿರೋರನ್ನು, ನಡೆಸ್ತಾ ಇರೋರನ್ನು ಅಥವಾ ರೂಲ್ಗಳನ್ನು, ಲಾಗಳನ್ನು ಯಾರು ಎನ್ಫೋರ್ಸ್ ಮಾಡಿದ್ರು ಅವ್ರನ್ನೂ ಕೂಡ ಕೇಳಬೇಕು. ಟೀಚರ್ಗಳನ್ನು ನೀವು ದಿನಗೂಲಿ ನೌಕರರು ಅಂತ ಅಂದ್ಕೊಂಡಿದ್ದೀರಾ. ಬಿಸಿಯೂಟದ ಕಾರ್ಯಕರ್ತರಿಗೆ 1,500 ರೂಪಾಯಿ ಕೊಡ್ತಾರೆ. ಟೀಚರ್ಸ್ಗೆ ಎಷ್ಟೋ ಕಡೆ 2,500 ಕೊಡ್ತಾರೆ ಪ್ರತಿ ತಿಂಗಳಿಗೆ. ಬಿಡಿ, ಅವರ ಕ್ವಾಲಿಟಿ ಬಗ್ಗೆ ಪ್ರಶ್ನೆ ಇದೆ. ಅವರು B.Ed ಮಾಡ್ಕೊಂಡಿದ್ದಾರಾ, M.Ed ಮಾಡ್ಕೊಂಡಿದ್ದಾರಾ, ಮತ್ತೊಂದು ಮಾಡ್ಕೊಂಡಿದ್ದಾರಾ, ಈಸ್ ಹಿ ಆರ್ ಈ ಶಿ ಇವನ್ನ ಗ್ರ್ಯಾಜುಯೇಟ್, ಅದ್ರ ಬಗ್ಗೆ ಪ್ರಶ್ನೆಗಳಿದ್ದಾವೆ. ನಾನು ಇಲ್ಲ ಅಂತ ಅನ್ನೋದಿಲ್ಲ, ಅದು 2ನೇ ವಿಷಯ. ನಾನು ಆಮೇಲೆ ಮಾತಾಡ್ತೀನಿ. ಅತಿ ಹೆಚ್ಚಿನ ಇನ್ಸ್ಟಿಟ್ಯೂಷನ್ಸು, ಭಾಳ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಅಂತ ಕರೆಸ್ಕೊಳ್ಳುವ ಇನ್ಸ್ಟಿಟ್ಯೂಷನ್ಸ್ಗಳು ಇವತ್ತು ಟೀಚರ್ಸ್ಗೆ ಕ್ಯಾಶ್ ಕೊಡ್ತವೆ. ಪ್ರತಿ ತಿಂಗಳು ಕೈಗೆ ಕ್ಯಾಶ್ ಕೊಡ್ತವೆ. ಕ್ಯಾಶ್ ಕೊಟ್ಟರೆ PF ಅಲ್ಲಿ ESI ಅಲ್ಲಿ 20 ಜನರ ಮೇಲಿದ್ರೆ PF ಇರಬೇಕು ಅಂತ ನೀವು ರೂಲ್ಸ್ ಹೊರಡಿಸ್ತೀರಿ. ನೀವು ಪ್ಯಾಕೇಜ್ಗಳಲ್ಲಿ ಟೀಚರ್ಗಳ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಅಫ್ಕೋರ್ಸ್ ನಮ್ಮಲ್ಲಿ ಭಾರತದಲ್ಲಿ 50% ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟು, ಜಪಾನ್ ಅಂತ ಮುಂದುವರೆದ ರಾಷ್ಟ್ರದಲ್ಲಿ 9% ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟು, ಅಮೆರಿಕಾ ಕಿಂಗ್ ಆಫ್ ಪ್ರೈವೇಟೈಸೇಷನ್ ಆದರೂ ಕೂಡ ಅಲ್ಲಿ 18% ಅಷ್ಟೇ ಎಸ್ಟಾಬ್ಲಿಷ್ಮೆಂಟ್ಗಳು. ನಮ್ಮಲ್ಲಿ 50%, ಮೋರ್ ದ್ಯಾನ್ 50%. ಆಮೇಲೆ 10 ಲಕ್ಷ ಟೀಚರ್ಗಳನ್ನು ಸರ್ಕಾರಿ ಶಾಲೆಗಳಿಗೆ ಭಾರತ ಸರ್ಕಾರದ ಅಡಿಯಲ್ಲಿ ನೇಮಕ ಮಾಡಲಾಗಿಲ್ಲ. ಮಂಜುನಾಥ್ ಮಾತಾಡ್ತಾರೆ ಅದರ ಬಗ್ಗೆ. ಸುಪ್ರೀತ್ ವಿಲ್ ಆಲ್ಸೋ ಟಾಕ್ ಅಬೌಟ್ ಇಟ್ ನಾವು.
ಸೊ ಹೀಗಿರುವಾಗ ನೀವು ಏನೂ ಕೊಡ್ತಾ ಇಲ್ಲ ಅಂತಂದಾಗ ಟೀಚರ್ಗಳಿಗೆ ನೀವು ಏನು ಥರ್ಡ್ ಕ್ಲಾಸ್ ಸಿಟಿಸನ್ಸ್ ಥರ ನೋಡ್ತಾ ಇದ್ದೀರೇನ್ರಿ ಅವರನ್ನು? ಐ ಅಂಡರ್ಸ್ಟ್ಯಾಂಡ್, ನಿಮ್ಮ ಎಜುಕೇಷನ್ ಆ್ಯಕ್ಟ್ನಲ್ಲಿ ಸರ್ಕಾರಿ ಶಾಲೆಗಳು ಬರ್ತವೆ, ನಿಮ್ಮ ಎಜುಕೇಷನ್ ಆ್ಯಕ್ಟ್ನಲ್ಲಿ ಪ್ರೈವೇಟ್ ಸ್ಕೂಲ್ಸ್ಗಳು ಹೇಗೆ ನಡಿಬೇಕು ಅಂತ ಬರ್ತವೆ, ವೇತನದ ಬಗ್ಗೆ ಬರ್ತವೆ. ಆದರೆ ಪ್ರೈವೇಟ್ ಸ್ಕೂಲ್ಸ್ಗಳ ವಿದ್ಯಾರ್ಥಿಗಳ ಹಿತದೃಷ್ಟಿಯ ಬಗ್ಗೆ ಮಾತಾಡ್ತೀರಿ. ಬಟ್ ಅಟ್ ದಿ ಸೇಮ್ ಟೈಮ್ ಶಿಕ್ಷಕರ ಸಂಬಳ ಏನಾದರೂ ಒಂದು ವೇಳೆ ಯಾವುದೋ ಒಂದು ಸ್ಕೂಲ್ ಕೊಡಲಿಲ್ಲ ಅಂತಂದರೆ ಏನು ಅಂತ ಗೊತ್ತಿಲ್ಲ ಇದುವರೆಗೂ ಕೂಡ. ದಿಸ್ ಇಸ್ ವಾಟ್ ಪೇನ್ಸ್ ಮೀ. ಇದು ಭಾಳ 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 ನೋವಾಗೋದು ನನಗೆ. ಯಾರೊಬ್ರು ಹೇಳ್ತಾರಂತೆ, ಫೂಲಿಶ್ ಟೀಚರ್ ಕ್ಯಾನ್ ಕ್ರಿಯೇಟ್ ಎ ಜನ್ರೇಷನ್ ಆಫ್ ಫೂಲ್ಸ್ ಅಂತ. ಹಾಗೆ ಈ ಗೌರ್ಮೆಂಟ್ನವರು ಮತ್ತು ಯಾರು ಇವ್ರನ್ನ ಕೇಳಬೇಕು, ಟೀಚರ್ಗಳು ಯಾರು ನಿಜವಾಗೂ ಕ್ವಾಲಿಟೇಟಿವ್ ಇದ್ದಾರಾ ಅಂತಲೂ ಕೇಳ್ತಾ ಇಲ್ಲ. ಮತ್ತು ಒಂದು ಕಡೆ ಫುಲಿಶ್ ಟೀಚರ್ಗಳು ಇದ್ರೂ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದರೊಟ್ಟಿಗೆ ನಿಜವಾದ ಟೀಚರ್ಗಳಿಗೆ ಹೊಟ್ಟೆ ತುಂಬಿಸೋ ಕೆಲಸ ಮಾಡ್ತಾ ಇಲ್ಲ. ನಾನು ಟೀಚರ್ ಇಬ್ಬರು ಮಗ, ನನ್ನ ಅಮ್ಮ ಟೀಚರು, ನನ್ನ ಅಪ್ಪ ಟೀಚರ್. ಐ ನೋ ದಿ ಪೇಯ್ನ್. ನನಗೊತ್ತು ಪೇಯ್ನ್ ಎಷ್ಟು ಅಂತ, ಅವ್ರು ಹೊಡೆದಾಟೋದು ಎಷ್ಟು ಅಂತ. ಶುರು ಮಾಡೋ ಕಾರ್ಯಕ್ರಮನ ಸುಪ್ರೀತ್ ವಿಲ್ ಜಾಯಿನ್. ಸುಪ್ರೀತ್, ಏನಂತೀರಿ ಸುಪ್ರೀತ್? ನಾವು ಒಂದು ಪೀಠಿಕೆ ಕೊಟ್ಟಿದ್ದೀವಿ, ನಾವು ನೀವು ಇದನ್ನು ಮುಂದುವರಿಸಬೇಕು, ಈ ಅಭಿಯಾನದ ಭಾಗವಾಗಬೇಕು ನೀವು. ಸುಪ್ರೀತ್ ಮಾತಾಡಿ. ನಿಮ್ಮ ಪೀಠಿಕೆ ಜೊತೆಗೆ ಇನ್ನೊಂದು ಹೇಳಬೇಕಂದ್ರೆ, ಹೇಳಿ. ಫಸ್ಟ್ ಆಫ್ ಆಲ್, ಐ ಮೈಸೆಲ್ಫ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಎ ಟೀಚರ್. ನಾನು ಕಾಲೇಜಿನ ಪ್ರಿನ್ಸಿಪಾಲ್ ಕೂಡ ಇದ್ದೀನಿ, ಥ್ಯಾಂಕ್ ಯು. PU ಆ್ಯಂಡ್ ಡಿಗ್ರಿ ಕಾಲೇಜ್. ಪ್ರೌಡ್ ಟು ಹ್ಯಾವ್ ಯು ಸರ್. ಆ್ಯಂಡ್ ಜೊತೆಗೆ ಎಲ್ಲ ಮಾಧ್ಯಮಕ್ಕಿಂತ ವಿಭಿನ್ನವಾಗಿ ನೀವು ಶಿಕ್ಷಕರ ಬಗ್ಗೆ ಕಾಳಜಿ ವಹಿಸಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಎಲ್ಲ ಶಿಕ್ಷಕರ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆ್ಯಂಡ್ ತುಂಬ ನೋವಿನ ಸಂಗತಿ ನಮಗೆ ಈ ಥರ ಟೀಚರ್ಸನ್ನ ಕಡೆಗಾಣಿಸ್ತಾ ಇರೋದು. ಮತ್ತು ಇಂಥ ಏನು ಈ ಕೋವಿಡ್ ಟೈಮ್ನಲ್ಲಿ ಎಲ್ಲದಕ್ಕಿಂತ ದೆರ್ ಈಸ್ ಅ ಸೇಯಿಂಗ್, ಸ್ಟಾರ್ಟ್ ಅನ್ ಇನ್ಸ್ಟಿಟ್ಯೂಷನ್ ಆರ್ ಸ್ಟಾರ್ಟ್ ಅ ಸ್ಕೂಲ್ ಸೊ ದ್ಯಾಟ್ ಯು ಆರ್ ಗೋಯಿಂಗ್ ಟು ಅವಾಯ್ಡ್ 100 ಜೈಲ್ಸ್ ಅಂತ. ಇವತ್ತಿನ ದಿವಸ ಇನ್ನೊಂದು 3-4 ತಿಂಗಳು ಇದೇ ರೀತಿ ಆದರೆ ಸಾವಿರಾರು ಇನ್ಸ್ಟಿಟ್ಯೂಷನ್ಗಳು ಕ್ಲೋಸ್ ಆಗ್ತಾ ಬರ್ತವೆ. ಸಾವಿರಾರು ಇನ್ಸ್ಟಿಟ್ಯೂಷನ್ಗಳು ಕ್ಲೋಸ್ ಆದರೆ ಆ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥ ಟೀಚರ್ಸು, ಈಗ ಆಲ್ರೆಡಿ ನರ್ಸರಿಯಿಂದ 4th ಸ್ಟ್ಯಾಂಡರ್ಡ್ವರೆಗೂ ಇರೋವಂಥ ಪ್ರೈಮರಿ ಸ್ಕೂಲ್ ಟೀಚರ್ಸು ಅವ್ರಿಗೆಲ್ಲೂ ಕೆಲಸ ಇಲ್ಲ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್, ಅದಲ್ಲದೆ ಈ ಕೆಲವು ಫ್ರಾಂಚೈಸ್ಗಳು ಅದು ಇದು ಎಲ್ಲ ಇತ್ತಲ್ಲ, ಆ ಟೀಚರ್ಸು ಕೂಡ ಕೆಲವರು TCH B.Ed ಮಾಡ್ಕೊಳಕ್ಕೆ ಆಗದೇ ಇರೋ ಆಗಿ ಆರ್ಗ್ಯಾನಿಕ್ ಗ್ರೋತ್ ಇನ್ಸ್ಟಿಟ್ಯೂಷನ್ನಲ್ಲಿ ಬರ್ಲಿಕ್ಕೆ ಆಗದೇ ಇರೋವಂಥ ಇನ್ಸ್ಟಿಟ್ಯೂಷನ್ಗೆ ಅವ್ರು ಅಂಥ ಇನ್ಸ್ಟಿಟ್ಯೂಷನ್ಗೆ ಹೋಗೋರು, ಈಗ ಅವರಿಗೂ ಇಲ್ಲ. ಇಷ್ಟರ ಮಧ್ಯದಲ್ಲಿ ಆ್ಯಂಡ್ ಮೋರ್ ಓವರ್ ಸಂಸ್ಥೆಗಳು ಕೂಡ ಸಿಕ್ಕಾಬಟ್ಟೆ ಸಾಲದಲ್ಲಿ ಸಿಕ್ಕಾಕೊಂಡಿದೆ. ಅದೆಲ್ಲದ್ರ ಜೊತೆಗೆ ಎಲ್ಲ ಕಡೆ ಏನು ಹೇಳ್ತಾ ಇದ್ದಾರೆ, ಇನ್ಸ್ಟಿಟ್ಯೂಷನ್ಗೆ ಇವ್ರನ್ನ ಸಾಲ ಮಾಡೋಕ್ಕೆ ಹೇಳ್ದವ್ರು ಯಾರು, ಇವ್ರು ಸಾಲ ಕಟ್ಟೋದಕ್ಕೆ ಪೇರೆಂಟ್ಸ್ ಇದು ಮಾಡಬೇಕಾ, ಈ ಥರ. ಬಟ್ ಅಲ್ಲಿ ಏನಾಗಿದೆ ಅಂತಂದರೆ, ಅದು ದಿ ಅದರ್ ಫೇಸ್ ಆಫ್ ದಿ ಕಾಯಿನ್ ಈಸ್ ಇನ್ಸ್ಟಿಟ್ಯೂಷನ್ ಮೇಕ್ಸ್ ಎ ಲೋನ್ ಫಾರ್ ವಾಟ್ ಪರ್ಪಸ್ ಟು ಬಿಲ್ಡ್ ದಿ ಇನ್ಫ್ರಾಸ್ಟ್ರಕ್ಚರ್. ಆ ಇನ್ಫ್ರಾಸ್ಟ್ರಕ್ಚರನ್ನು ಫೋರ್ಸ್ ಮಾಡೋದು ಗೌರ್ಮೆಂಟೇ ಅಲ್ವಾ. ಆ ಇನ್ಫ್ರಾಸ್ಟ್ರಕ್ಚರ್ಗೆ ಇಂತಿಂಥದ್ದೇ ಸೈಜಿನ ಲ್ಯಾಬ್ ಇರಬೇಕು, ಇಂತಿಂಥದ್ದೇ ಸೈಜಿನ ಕ್ಲಾಸ್ ರೂಮ್ಸು, ಮತ್ತು ಸಾಕಷ್ಟು ಮಿನಿಮಮ್ 1/2 acre 1 acre ಲ್ಯಾಂಡ್ ಇರಬೇಕು. ಎಲ್ಲ ಏನು ಆ ರೂಪುರೇಷೆಗಳನ್ನ ಕೊಟ್ಟು ಆ ರೂಪುರೇಷೆಗಳನ್ನ ಫಿಲಪ್ ಮಾಡಲಿಕ್ಕೋಸ್ಕರ ಟು ಕನ್ಫೈನ್ ಟು ಆಲ್ ದೋಸ್ ಥಿಂಗ್ಸ್ ಎವ್ರಿ ಇನ್ಸ್ಟಿಟ್ಯೂಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮೋಸ್ಟ್ ಆಫ್ ದಿ ಥಿಂಗ್ಸ್, ಬಿಫೋರ್ ಐ ಫರ್ಗೆಟ್ ವಾಟ್ ಐ ವಾಂಟ್ ಟು ಟೆಲ್ ಯು ಈಸ್, ಮೋಸ್ಟ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್, ಈ ಮಧ್ಯಮ ವರ್ಗದ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಏನಾಗುತ್ತೆ ಅಂದರೆ, ಬೇಸಿಕಲಿ ದೇ ವರ್ ಆಲ್ ಟೀಚರ್ಸ್, ದೇ ಡೆವಲಪ್ಡ್ ಟು ಬಿ ಎನ್ ಅಕಾಡೆಮಿಷಿಯನ್ಸ್ ಹೂ ಬಿಕೇಮ್ ಎನ್ ಎಜುಕೇಷನ್ಸ್. ಸೊ ಹಾಗಾಗಿ ಎಲ್ಲ ಸಂಸ್ಥೆಗಳನ್ನೂ ಕೂಡ ಒಂದೇ ರೀತಿಯಲ್ಲಿ ತೂಗ್ಲಿಕ್ಕಾಗಲ್ಲ. ಸರ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ ನೋಡಿ, ನೀವು ಹೇಳ್ದಂಗೆ 2 ಎಕರೆ ಅಷ್ಟು ಜಾಗ ಇರಬೇಕು, ಇನ್ನೊಂದಿರಬೇಕು, ಆ ನಾರ್ಮ್ಸ್ಗಳಿಗೆ ಬರಬೇಕು, ಮತ್ತೊಂದು ಬರಬೇಕು, ಬೇರೆ ಬೇರೆದ್ರ ಬರಬೇಕು, ಅವೆಲ್ಲದರೊಟ್ಟಿಗೆ ಬರ್ತೀನಿ. ಈ ಎಜುಕೇಶನ್ ಇಸ್ ನೋ ಮೋರ್ ಎ ಸರ್ವಿಸ್. ಐ ಅಂಡರ್ಸ್ಟ್ಯಾಂಡ್ ದಟ್. ಅದೊಂದು ಬಿಸ್ನೆಸ್ ಆಗಿದೆ. ಗಾಲ್ಫು, ಹಾರ್ಸ್ ರೈಡಿಂಗು, 7 ಸ್ಟಾರ್ ಊಟ, ಇಂಟರ್ನ್ಯಾಷನಲ್ ಊಟ, ಬೆಳಿಗ್ಗೆ ಕೊರಿಯನ್ ಕ್ಯುಸಿನು, ಮಧ್ಯಾಹ್ನ ಜಾಪನೀಸ್ ಕ್ಯುಸಿನ್ ತಗೊಳ್ಳುವ ಸ್ಕೂಲ್ಗಳು ಇದಾವೆ. 9 ಲಕ್ಷ ಫೀಸ್ಗಳು ಇದೆ. ಹೌದು ಸರ್. 9 ಲಕ್ಷ ಯಾವ್ದು ಕಡಿಮೆ ಹೇಳ್ತಾ ಇದ್ದೀರಿ ನೀವು? ನೀವು ಬಹಳ ಹಿಂದೆ ಇದ್ದೀರಿ ಅಷ್ಟೇ. ನೀವು ನಾಗರಬಾವಿಲೇ ಇದ್ದೀರಿ. ಹಾಗಾಗಿ ಯು ಹ್ಯಾವ್ ಟು ಕಮ್ ಟು ಬಸವೇಶ್ವರ ನಗರ, ಯು ಹ್ಯಾವ್ ಟು ಕಮ್ ಟು RT ನಗರ. 9 ಲಕ್ಷ ಬಹಳ ಕಡಿಮೆ.
ಸರ್ ಅದು ಕಮರ್ಷಿಯಲ್ ಆಗಿ ನೀವು ಯಾವ ರೀತಿ ಥಿಂಕ್ ಮಾಡಬೇಕಾಗತ್ತೆ ಅಂತಂದ್ರೆ ಸರ್ಕಾರ ಕೂಡ ಅದನ್ನ ಕಮರ್ಷಿಯಲ್ ಆಗಿ ಥಿಂಕ್ ಮಾಡಿದೆ. ಪ್ರಾಪರ್ಟಿ ಟ್ಯಾಕ್ಸ್ 1ರಿಂದ 3% ಹಾಕ್ತಾರೆ, ಬೆಸ್ಕಾಂ ಬಿಲ್ಲು, BWSSB ಇಂಥ ಕೋವಿಡ್ ಟೈಮಲ್ಲೂ ಕೂಡ BWSSB ಇಂದ ನೋಟಿಸ್ ಬರ್ತಾ ಇದೆ, ಪ್ರೋ ರೇಟಾ ಚಾರ್ಜಸ್ ಚೇಂಜ್ ಮಾಡಿದೀವಿ, 8 ಲಕ್ಷ ಕಟ್ಟಿ 10 ಲಕ್ಷ ಕಟ್ಟಿ, ಇವೆಲ್ಲ ಎಲ್ಲಿಂದ ತಂದು ಕಟ್ತಾರೆ ಸರ್? ಯಾರಿಗೂ ಅವಕಾಶನೇ ಆಗ್ತಾ ಇಲ್ಲ. ಮತ್ತು ಎಲ್ಲ ಶಿಕ್ಷಣ ಸಂಸ್ಥೆಯಲ್ಲೂ ಅದರಲ್ಲೂ ಶ್ರೀಸಾಮಾನ್ಯರು ಓದೋಂಥ ಶಿಕ್ಷಣ ಸಂಸ್ಥೆಗಳಲ್ಲಿ 10ರಿಂದ 15 ವರ್ಷ ಮಿನಿಮಮ್ ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡ್ಬಂದಿದ್ದಾರೆ. ದೇ ಆರ್ ಮೋರ್ ಲೈಕ್ ಎ ಫ್ಯಾಮಿಲಿ ಮೆಂಬರ್ಸ್. ಯಾರಿಗೂ ಕೂಡ ಇವಾಗ ಮನೆಗೆ ಹೋಗಿ ಅಂತ ಈ ಕಡೆ ಹೇಳೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಅವ್ರಿಗೂ ಏನು ಮ್ಯಾನೇಜ್ಮೆಂಟಿನ ಸಂಕಟ ಅರ್ಥ ಆಗ್ತಾ ಇದೆ, ಮ್ಯಾನೇಜ್ಮೆಂಟ್ಗೂ ಟೀಚರ್ಸ್ ಸಂಕಟ ಅರ್ಥ ಆಗ್ತಾ ಇದೆ. ವಿ ಆರ್ ಟಾಕಿಂಗ್ ಓನ್ಲಿ ಅಬೌಟ್ ಟೀಚರ್ಸ್, ವಾಟ್ ಅಬೌಟ್ ನಾನ್ ಟೀಚಿಂಗ್ ಸ್ಟಾಫ್? ಇತರ ಸಿಬ್ಬಂದಿ, ಡ್ರೈವರ್ಸ್ ಇರ್ತಾರೆ, ಸೆಕ್ಯೂರಿಟೀಸ್ ಇರ್ತಾರೆ, ಆಯಾಗಳಿರ್ತಾರೆ. ವೆರಿ ಟ್ರೂ ಸರ್. ಹಾಗೆ ನೀವು ಕ್ಯಾಂಪ್ಸ್ ವಕ್ತಾರರು ಕೂಡ ಆಗಿದೆ. ಹೌದು. ಸೊ ಹಾಗಾಗಿ ನಂದು ಒಂದು ಪ್ರಶ್ನೆ ಇತ್ತು. ಕರ್ನಾಟಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ ಕ್ಯಾಂಪ್ಸ್. ಸೊ 6th ಪೇ ಕಮಿಷನ್ ಅನ್ನ ಖಾಸಗಿ ಶಾಲೆಯ ಶಿಕ್ಷಕರಿಗೂ ಕೂಡ ತರಬೇಕು, ಮೂಲ ವೇತನ ತರಬೇಕು ಅನ್ನುವಂಥ ಒಂದು ಒತ್ತಾಯ ಕೇಳಿ ಬಂದಾಗ ಕ್ಯಾಂಪ್ಸ್ ನಿಂದನೇ ವಿರೋಧ ಆಯಿತು. ಅಲ್ಲ, ಹಾಗಾದ್ರೆ ಕ್ಯಾಂಪ್ಸ್ನಿಂದ ವಿರೋಧ ಆಯಿತು ಯಾಕೆ ಅಂತಂದ್ರೆ, ನಮಗೆ ಏನು ಇವಾಗ ದೇ ಆರ್ ಟ್ರೈಂಗ್ ಟು ಟೇಕ್ ಅಪ್ ಇವಾಗೇನು ಈ BWSSB ಇರ್ಬೋದು ಅಥವಾ ಬೇರೆ ಚಾರ್ಜಸ್ ಎಲ್ಲ ಯಾಕೆ ಕಮರ್ಷಿಯಲ್ ಆಗ್ತಾ ಇದ್ರಲ್ಲ, ಅದನ್ನೆಲ್ಲ ನೀವು ದಯವಿಟ್ಟು ಕಮ್ಮಿ ಮಾಡೋದಾದ್ರೆ ವಿ ಆರ್ ರೆಡಿ ಟು ಗಿವ್. ಯಾಕಂದ್ರೆ ಅಲ್ಲಿ ಶಶಿಕುಮಾರ್ ಅವರೇ ಹೇಳ್ತಾರೆ, ಕ್ಯಾಂಪ್ಸ್ ಶಶಿಕುಮಾರ್ ಅವರೇ ಹೇಳ್ತಾರೆ, ಶಿಕ್ಷಕರು ನಮಗೆ ಈಗ ಕಾರ್ಮಿಕರ ವ್ಯಾಪ್ತಿಗೆ ಬರೋದಿಲ್ಲ. ಸೊ ಅವರು ಆಡಳಿತ ಮಂಡಳಿ ಮತ್ತು ಅವರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಡುವೆ ಅವ್ರನ್ನ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ನಾವು 6th ಪೇ ಕಮಿಷನ್ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ವಿರೋಧ ಮಾಡ್ತೀವಿ. 6th ಪೇ ಕಮಿಷನ್ ಎಂಥ ಸಂಸ್ಥೆಗಳಲ್ಲಿ ಕೊಡ್ಬೋದು? ಅಗೈನ್ ಸರ್ಕಾರ ಏನು ಮಾಡಬೇಕು ಅಂತಂದ್ರೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ABC ಅಂತ ವರ್ಗಾಯಿಸ್ಬಿಡ್ಬೇಕು. ಈಗ ನ್ಯಾಕ್ ಅಕ್ರಿಡಿಯೇಷನ್ನಲ್ಲಿ ABC ಅಂತ ಹೇಗೆ ವರ್ಗಾಯಿಸ್ತಾರೆ, ಆ ರೀತಿ ವರ್ಗಾಯಿಸಿದ್ರೆ ಇಂತಿಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂತಿಂಥ ಗ್ರೇಡ್ಗೆ ಬರುವಂಥ ಸಂಸ್ಥೆಗಳು ಇಂತಿಂಥದ್ದು ಕೊಡಿ ಅಂತ ಸರ್ಕಾರ ಡಿಸೈಡ್ ಮಾಡಬೇಕು. ಇಟ್ ಇಸ್ ಆಲ್ವೇಸ್ ಬೆಟರ್. ಐ ಕಮ್ ಟು ದಿ ಸುಪ್ರೀತ್. ಇಟ್ ಇಸ್ ಬೆಟರ್. ನಾನು ಇದಕ್ಕೆ ಹೇಳ್ತೀನಿ, ರೆಹಮಾನ್ ಅವರ ಮಾತಿಗೆ ನಾನು ಧ್ವನಿಗೂಡಿಸ್ತಾ ನಾನು 6th ಪೇ ಕಮಿಷನ್ನ ಡೀಟೇಲ್ಸ್ನ ನಿಮ್ಮ ಮುಂದೆ ಹೇಳ್ತೀನಿ. ವೆನ್ ದೇ ಟಾಕ್ ಅಬೌಟ್ ಮಿನಿಮಮ್ ವೇಜಸ್, ನಿಮ್ಮ ಮಿನಿಮಮ್ ವೇಜಸ್ ಒನ್ಸ್ ಅಗೈನ್ should be dependent whether it is a 7-star school, whether it is a normal school, whether it is a normal 7-star school, or whether it is a 3-star school. Am I correct? Correct. That is ನಾಗರಬಾವಿಯ ಗಲ್ಲಿಯಲ್ಲಿರೋ ಒಂದು ಶಾಲೆಗೆ ನೀವು 6th ಪೇ ಕಮಿಷನ್ ರೂಲ್ಸ್ ನ ಅಪ್ಲೈ ಮಾಡಕ್ ಆಗಲ್ಲ. ನೀವು ಆಗತ್ತಾ? ಖಂಡಿತ ಇಲ್ಲ. ಅದೇ ತರ ನೀವು ಯಾವುದೋ ದೇವನಹಳ್ಳಿ ಹತ್ರ ಒಂದು 150 ಎಕರೆ ಕ್ಯಾಂಪಸ್ ಅಲ್ಲಿ ಇರುವಂತ ಒಂದು ಕಾರ್ಪಸ್ ಫಂಡ್ ಬರುವ ಶಾಲೆಗೆ 6th ಪೇ ಕಮಿಷನ್ ಅನ್ನ ಪ್ರಾಬಬಲಿ ನೀವು ಅದನ್ನ ಹಾಕಬಹುದು. ಖಂಡಿತ ಅದನ್ನೇ ನಾನು ಬಟ್ ಹೂ ಹೆಡ್ಸ್ ಇಟ್? 150 ಎಕರೆ ಸ್ಕೂಲ್ ಅನ್ನ ಓನರ್ಗಳು ಯಾರು ಇರ್ತಾರೆ? ಪ್ಲೀಸ್ ಟೆಲ್ ಮಿ. ಅದೇ ಪ್ರತಿಷ್ಠಿತ ರಾಜಕೀಯದವರು, ಬಿಸ್ನೆಸ್ ಎಲ್ಲ ಪ್ರತಿಷ್ಠಿತ ಶಾಲೆಗಳು, ಪ್ರತಿಷ್ಠಿತ ಶಾಲೆಗಳು. ಆಮೇಲೆ ಈ ಕ್ಯಾಂಪ್ಸ್ ಅಂತ ಕರಿತೀರಲ್ಲ ನೀವು, ಐ ಆಮ್ ಸಾರಿ, ನನಗೆ ಈ ಕ್ಯಾಂಪ್ಸು ಜಂಪ್ಸು ಇದ್ಯಾವುದ್ರ ಬಗ್ಗೆ ನಂಬಿಕೆ ಇಲ್ವೇ ಇಲ್ಲ. ನಿಮ್ ಕ್ಯಾಂಪ್ಸ್ ಅಡಿಯಲ್ಲಿ ಎಷ್ಟು ಶಾಲೆಗಳು ಬರ್ತವೆ ಹೇಳಿ ಸರ್? ಸುಮಾರು ಒಂದು ರಫ್ಲಿ ಅಬೌಟ್ 18,000 to 20,000 ಸ್ಕೂಲ್ಸ್. ಎಷ್ಟು ಶಾಲೆಗಳು ಕರ್ನಾಟಕದಲ್ಲಿ ಇದೆ? ಎಷ್ಟು ಶಾಲೆಗಳು ಕರ್ನಾಟಕದಲ್ಲಿ ಇದೆ? ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಅಬೌಟ್ 30,000 ಸ್ಕೂಲ್ಸ್ ಇದಾವೆ. ವೈ ದೋಸ್ 12,000 schools have not joined camps? Because they belong to CBSE and ICSE syllabus. ಆ 18,000 ಸ್ಕೂಲ್ಗಳು ಕ್ಯಾಂಪ್ಸ್ ನ ಅಡಿಯಲ್ಲಿ ಬರ್ತಾವಲ್ಲ, ಕ್ಯಾಂಪ್ಸ್ ನಿಂದ ಆ 18,000 ಸ್ಕೂಲ್ಸ್ಗೆ ಆಗುವ ಲಾಭ ಏನು ಸರ್? ಕ್ಯಾಂಪ್ಸ್ ನಿಂದ ಇಲ್ಲ, ಅದೊಂದು ಒಕ್ಕೂಟ ಅಷ್ಟೇ. ಒಕ್ಕೂಟ ಯಾಕೆ ಮಾಡ್ಕೊಂಡಿದ್ದೀರಿ? ಒಕ್ಕೂಟ ಯಾಕೆ ಮಾಡ್ಕೊಂಡಿದೀವಿ ಅಂತಂದ್ರೆ, ಈಗ ಯಾವ್ಯಾವುದೋ ಸಮಸ್ಯೆಗಳ ಉದ್ಭವ. ಏನ್ ಸಮಸ್ಯೆ? ಯಾವ್ದ್ರದ್ದು? ಕ್ಯಾಂಪ್ಸ್ ನಿಂದ ಏನ್ ಉಪಯೋಗ ಈ 18,000 ಶಾಲೆಗಳಿಗೆ? ನನಗೆ ನಿಮ್ಮ ಕ್ಯಾಂಪ್ಸ್ ಬಗ್ಗೆ 100 ಪ್ರಶ್ನೆ ಇದೆ, ಅದಕ್ಕೆ ಕೇಳ್ತಾ ಇದೀನಿ, ಹೇಳಿ ನನಗೆ. ನೀವು ಆ 100 ಪ್ರಶ್ನೆನ ನಮ್ಮ ಕ್ಯಾಂಪ್ಸಿನ ಅಧ್ಯಕ್ಷರು ಬಂದು ನೀವು ವಕ್ತಾರರು, ನಾನು ಕೇಳ್ಬೇಕು ನಿಮ್ಮನ್ನ, ಯಾವ ಸಮಸ್ಯೆಗಳನ್ನ ನೀವು ಅಡ್ರೆಸ್ ಮಾಡ್ತೀರಾ ಅಂತ. ಈಗ ಸೇ ಫಾರ್ ಎಕ್ಸಾಂಪಲ್, ಈಗ ಕ್ಯಾಂಪ್ಸ್ ಅನ್ನೋದು ಯಾವ ರಾಜಕಾರಣಿಗಳ ಅಥವಾ ಯಾವ ದಳ್ಳಾಳಿಗಳ ಹಿಡಿತಕ್ಕೆ ಸಿಕ್ಕಾಕೊಂಡಿದೆ ಸರ್? ಇಲ್ಲ, ಯಾವ ದಳ್ಳಾಳಿಗಳು ಅಥವಾ ಯಾವ ರಾಜಕಾರಣಿಗಳು ಹಿಡಿತಕ್ಕೂ ಇಲ್ಲ. ಇನ್ಫ್ಯಾಕ್ಟ್ ಕ್ಯಾಂಪ್ಸ್ ಅಲ್ಲಿ ಯಾವ ರಾಜಕೀಯ ಕ್ಯಾಂಪ್ಸ್ ಯಾರು ಹೇಳಿದ್ದನ್ನ ಕೇಳುತ್ತೆ ಸರ್? ಯಾರು ಇಲ್ಲ. ಇಟ್ ಇಸ್ a consortium of all the private institutions. Independent body which takes it is a registered body. It is a registered body. It is a registered body who represents all the education What have you institutions. represented so far, sir? Sir, we have represented so many factors. ಅದಕ್ಕೆ ಇನ್ನೊಂದಿನ Why not about teachers, sir? We have also spoken about teachers. ಮಾತಾಡಿದ್ದೀವಿ ಟೀಚರ್ಸ್ ಬಗ್ಗೆ. ರೆಹಮಾನ್ ಒಂದು ಪ್ರಶ್ನೆ ಕೇಳಿದ್ರಲ್ಲ, ಲೇಬರರ್ಸ್ ಆಗಿ ಬರೋದಿಲ್ಲ ಅಂತ. ನಾನು ಸ್ಟಾರ್ಟಿಂಗ್ ಅದನ್ನ ಹೇಳಿದೆ ಸರ್. ಹೌದು, ಲೇಬರರ್ಸ್ ಬರಲ್ಲ ಅಂತಂದ್ರೆ even laborers are minimum wages. Why not our
are teachers. telling. No, no, that is what I am telling, sir. ಶಶಿಕುಮಾರ್ ಅವರೇ ಸರ್, ಶಿಕ್ಷಕರನ್ನ ಲೇಬರ್ಸ್ಗೆ ನೀವು ತಗೊಂಡ್ ಬರ್ಲಿಕ್ಕೆ ಆಗೋದೇ ಇಲ್ಲ. ಅದನ್ನೇ ನಾನು ಕೂಡ ಹಲವಾರು ಮಾಧ್ಯಮದಲ್ಲಿ ಹೇಳಿದ್ದೀನಿ. ಆನ್ಲೈನ್ ಈ ಪಾಳಿ ಸಿಸ್ಟಮ್ ಬಂದಾಗ if the teacher has to come at morning 7 o'clock and stay till evening 6 o'clock, does he or she comes under labor law? ಆಯ್ತು, ಲೇಬರ್ ಲಾ ಅಡಿಯಲ್ಲಿ ಬರಲ್ಲ. ಹೌದು. ಅವರು ಲೇಬರರ್ಸ್ ಆಗಿಯೂ ಪರಿಗಣನೆಗೆ ತೆಗೆದುಕೊಳ್ಳಕ್ ಆಗೋದಿಲ್ಲ. ದೆನ್ ಕಾನ್ಸ್ಟಿಟ್ಯೂಷನಲಿ, ಲೀಗಲಿ, ಎಜುಕೇಶನಲಿ ಶಿಕ್ಷಕರು ಯಾರು ಹೇಳಿ ನನಗೆ? ಏನ್ ದಿನಗೂಲಿ ಶಾಲಾ ನೌಕರ? ಶಿಕ್ಷಕರು ಹಾಗಾದ್ರೆ ಸರ್, ಯಾರು? ದಿನಗೂಲಿ ನೌಕರರು ಇಲ್ಲ. ಬಿಸಿ ಊಟದ ಕಾರ್ಯಕರ್ತರ? ಆ ವರ್ಡ್ ಹೇಳಲಿಕ್ಕೆ ಆಗೋದೇ ಇಲ್ಲ. ಬಿಸಿ ಊಟದ ಕಾರ್ಯಕರ್ತರ ಪಾಪ ಅವರು. ಅಂಗನವಾಡಿ ಕಾರ್ಯಕರ್ತ ಯಾರ ನಮ್ಮ ಟೀಚರ್ಸು ಹೆಣ್ಮಕ್ಳು? ಅಂಗನವಾಡಿ ಕಾರ್ಯಕರ್ತರು ಏನ್ ಕಮ್ಮಿನಾ ಸರ್? ಪಾಪ ಅವರು ಎಷ್ಟು ಸೇವೆ ಸಲ್ಲಿಸಲ್ವಾ? ಅದಕ್ಕೆ ನೀವು ಅಂಗನವಾಡಿ ಕಾರ್ಯಕರ್ತರ ತರದಲ್ಲಿ ನಡ್ಸ್ಕೊಳ್ತಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ನಾವು ನಡೆಸ್ಕೊತಾ ಇಲ್ಲ ಸರ್. ಕ್ಯಾಂಪ್ಸ್ ನಾವು ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವ ಒಕ್ಕೂಟನೂ ಇರಲಿಲ್ಲ ಸರ್. ಒಂದ್ ನಿಮಿಷ, ಯಾವ ಒಕ್ಕೂಟನೂ ಇರಲಿಲ್ಲ. ಹಾಗಾಗಿ ಎಲ್ಲರೂ ಆ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದಲ್ಲಿ ನಾನು ಇದನ್ನ ನಿಮ್ಗೆ ಹೇಳ್ಬೇಕು. ಆಶಾ ಕಾರ್ಯಕರ್ತೆಯರು ಅಕ್ರೆಡಿಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್ಗಳು. ಅವರನ್ನ ಬರೀ ಆಕ್ಟಿವಿಸ್ಟ್ ಆಗಿ ನೋಡ್ತಾರೆ. ಅವ್ರು ಯಾವ ಕೆಲಸಗಾರರು ಅಲ್ಲ ಅನ್ನೋ ತರದಲ್ಲಿ ಸರ್ಕಾರ ಅವ್ರನ್ನ ಟ್ರೀಟ್ ಮಾಡುತ್ತೆ. ಅದಕ್ಕೆ ನಾನು ಹೇಳಿದ್ದು, ಈವನ್ ಅನ್ಏಡೆಡ್ ಸ್ಕೂಲ್ಗಳ, ಪ್ರೈವೇಟ್ ಸ್ಕೂಲ್ಗಳ ಶಿಕ್ಷಕರನ್ನು ಅದೇ ತರ ನೋಡ್ತಾ ಇದ್ದೀರಿ ಈ ಗವರ್ಮೆಂಟ್ನವರು ಅಂತ. ಅಲ್ಲ, ಗವರ್ಮೆಂಟ್ ನೋಡ್ತಾ ಇರ್ಬೋದು, ಬಟ್ ಹೌದು, ನಾನು ಇಲ್ಲಿ ಜೊತೆಗೆ ಒಬ್ಬ ಶಿಕ್ಷಕ. ಹೌ ಡಿಡ್ ಯು ಸ್ಟ್ಯಾಂಡ್ ಫಾರ್ ದೀಸ್ ಟೀಚರ್ಸ್? ಯು ಡಿಡ್ಂಟ್ ಟೆಲ್ ಮೀ. ನಾನು ಹೇಳಲೇ ಇಲ್ಲ ನೀವು. ಸರ್, ವಿ ಹ್ಯಾವ್ ಆಲ್ರೆಡಿ ಸ್ಟುಡ್ ಫಾರ್ ಟೀಚರ್ಸ್ ಅಟ್ ಸೆವೆರಲ್ ಪಾಯಿಂಟ್, ಬಟ್ ರಿಲೇಟೆಡ್ ಟು 6th ಪೇ ಕಮಿಷನ್. ಆ 6th ಪೇ ಕಮಿಷನ್ ಏನಾರ ಇಂಪ್ಲಿಮೆಂಟ್ ಆದ್ರೆ ಸಂಸ್ಥೆಗಳ ಮುಚ್ಚೋದ್ರೆ ಪೇ ಕಮಿಷನ್ ಎಲ್ಲಿ ಬರುತ್ತೆ ಅನ್ನೋದು ಒಂದೇ ಉದ್ದೇಶ. ಅದಕ್ಕೆ ಇನ್ನೊಂದು ಡಿಸ್ಕಷನ್ ಸಪರೇಟ್ ಆಗಿ ನಾಳೆನೇ ಇಟ್ಕೊಳ್ಳಿ. ಶಿಕ್ಷಕರಿಗೆ ಬ್ಯಾಂಕ್ ಥ್ರೂ ಪೇಮೆಂಟ್ ಆಗ್ತಾ ಇದೆಯಾ ಸರ್? ಕ್ಯಾಂಪ್ಸ್ ಅಂಡರ್ ಬರುವಂತಹ ಶಾಲೆಗಳು ತಮ್ಮ ಶಿಕ್ಷಕರಿಗೆ ಬ್ಯಾಂಕ್ ಥ್ರೂನೇ ಆಗ್ತಿದೆ ಸರ್. ಎಷ್ಟೋ ಕಡೆ ಕ್ಯಾಶ್ ಗಳೇ ಹೋಗ್ತಾ ಇವೆ ಸರ್. ಕ್ಯಾಶ್ ಥ್ರೂನೇ ಪೇಮೆಂಟ್ ಆಗುತ್ತೆ. 4 ಇನ್ಸ್ಟಿಟ್ಯೂಷನ್ಸ್ ಗಳ ಹೆಸರು ಹೇಳಬಲ್ಲೆ, ಬಟ್ ಬೇಡ ಇವಾಗ. ಐ ಡೋಂಟ್ ವಾಂಟ್ ಟು. ಬಹಳ ಪ್ರತಿಷ್ಠಿತ ಅಂತ ಕರೆಸ್ಕೊಳ್ಳುವ ಇನ್ಸ್ಟಿಟ್ಯೂಷನ್ಸ್ ಗಳು ಇನ್ನೊಂದು ಕ್ಯಾಶ್ ಕೊಡ್ತವೆ. ಇಲ್ಲಿಂದ 2 ಕಿಲೋಮೀಟರ್ ಅಂತರದಲ್ಲಿರೋ ಇನ್ಸ್ಟಿಟ್ಯೂಷನ್. ನಾರ್ಮಲ್ ಇನ್ಸ್ಟಿಟ್ಯೂಷನ್ಸ್ ಅಂತವು ಮಾಡ್ತಾ ಇಲ್ಲ, ಪ್ರತಿಷ್ಠಿತ ಶಾಲೆಗಳೇ ಅಂತವು ಮಾಡ್ತಾ ಇದೆ. ನಮ್ಮಲ್ಲೂ ಕೂಡ ಒಂದಷ್ಟು ಬ್ಲಾಕ್ ಶೀಪ್ಸ್ ಎಲ್ಲ ಇರ್ತವೆ. ದಟ್ ಈಸ್ ವಿ ಆಲ್ಸೋ ಅಗ್ರಿ ಟು ಇಟ್. ಅಂತವ್ರು ಯಾರು ಕಣ್ಣಿಗೆ ಸಿಕ್ಕಿದಾಗ ಖಂಡಿತ ನಾವು ಅದಕ್ಕೆ ಖಂಡಿಸ್ತೀವಿ. 20 ಜನಕ್ಕಿಂತ ಹೆಚ್ಚು ಶಿಕ್ಷಕರಿರುವ ಶಾಲೆಗೆ PFESI ಬರ್ತಾ ಇದೆಯಾ ಸರ್? ಖಂಡಿತ ಬರುತ್ತೆ ಸರ್. PFESI ಬರ್ತಾ ಇದೆಯಾ? ಹೌದು, ಬರುತ್ತೆ. ನಾನು PFESI ಇಲ್ಲದೆ ಇರುವ 35ಕ್ಕಿಂತ ಹೆಚ್ಚು ಶಿಕ್ಷಕರಿರುವ ಶಾಲೆಗಳ ಹೆಸರುಗಳು ಡೀಟೇಲ್ ನಿಮ್ಗೆ ಕೊಟ್ರೆ ಏನ್ ಮಾಡ್ತೀರಿ? ಅದು ಅಕ್ಷಮ್ಯ ಅಪರಾಧ ಸರ್. ನೀವೇನ್ ಮಾಡ್ತೀರಿ? We ourselves will be taking action against. ಯಾವ ಆಕ್ಷನ್ ತಗೊಳ್ತೀರಿ? Whatever the permissible limit as per our camps. ಆಮೇಲೆ ಇನ್ನೊಂದು ಮಾತಂದ್ರಿ, and I can also intimate to our president Mr. Shashikumar. ಇನ್ನೊಂದಂದ್ರಿ, ನೀವು ಕ್ಯಾಂಪ್ಸ್ ಖಾಸಗಿ ಶಾಲೆಗಳ ಒಕ್ಕೂಟ ಬ್ಲಾಕ್ ಶೀಪ್ಸ್ ಗಳನ್ನು ಕಂಡಿದೆ ಅಂತ ನೀವಂದ್ರಿ. ಮತ್ತು ಬ್ಲಾಕ್ ಶಿಪ್ಸ್ ಗಳನ್ನ ಕಂಡು ನಿಮ್ಮ ಕ್ಯಾಂಪ್ಸ್ ಸುಮ್ಮನೆ ಯಾಕೆ ಕೈ ಕಟ್ ಕೂತ್ಕೊಂಡಿದೆ ಹೇಳಿ ನನಗೆ? ಅದು ನಮ್ಮ ಅಧ್ಯಕ್ಷರನ್ನು ಕೇಳಬೇಕು. ನೀವು ಹೇಳಿ. ರೆಸ್ಪಾನ್ಸಿಬಲ್ ಇರೋ ಸಿಟಿಜನ್ ಆಗಿ ನೀವು ಹೇಳಿ ನನಗೆ ಯಾಕೆ ಕೂತ್ಕೊಂಡಿದೆ ಕೈ ಕಟ್? ಯಾಕೆ ಕ್ರಮಗಳನ್ನ ಕೈಗೊಳ್ಳಿ? ನೀವೇ ಹೇಳ್ತಿದ್ರಿ ಈಗ ಬ್ಲಾಕ್ ಶಿಪ್ಸ್ ಇದೆ ಸಾಕಷ್ಟು ಗೊತ್ತಿದೆ ಅಂತ ಹೇಳಿ. ಪ್ರಭಾವಳಿ ಮೇಲೆ ಸರ್ ಗೊತ್ತಿದೆ ಅಂತ ನಾನು ಹೇಳಿಲ್ಲ. ಗೊತ್ತಿದೆ ಅಂತ ನಾನು ಹೇಳಿಲ್ಲ, ಇರಬಹುದು ಅಂತ ಹೇಳಿದೆ. ಬ್ಲಾಕ್ ಶಿಪ್ಸ್ ಕೂಡ ಇರ್ತವೆ. There are many black sheeps ಅಂತ ಅಂದ್ರಿ. Yes, there are many black sheeps. Okay. ಯಾಕೆ ಕ್ರಮ ತಗೊಂಡಿಲ್ಲ? ಕ್ರಮ ತಗೊಳ್ಳಕ್ಕೆ ನನ್ನ ಅಧಿಕಾರ ಏನು ಇಲ್ಲ ಸರ್. ನನ್ನ ಅಧಿಕಾರ ಏನು ಇಲ್ಲ. ಅಧಿಕಾರ ಇರೋ ಶಶಿಕುಮಾರ್ ಅವರಿಗೆ ಅಧಿಕಾರ ಇದ್ರೆ ಮಾತ್ರ ಕ್ರಮನ ಅಲ್ಲ. ಅಂತದೇನಾದ್ರು ಕಂಡು ಟೀಚರ್ ಅಂತಂದ್ರಿ, ಟೀಚರ್ಗಳಿಗೆ ಅನ್ಯಾಯ ಆಗ್ತಾ ಇದ್ರೆ ನಿಮ್ಮ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ನನ್ನ ಸಹೋದ್ಯೋಗಿಗಳು ಹೋರಾಟ ಮಾಡೋದು, ಅವ್ರ ಪರವಾಗಿ ಒಂದು ಕಂಪ್ಲೇಂಟ್ ರೈಸ್ ಮಾಡೋದು, ಅಥವಾ ಎಜುಕೇಶನ್ ಕಮಿಷನರ್ ಹತ್ರ ಹೋಗ್ಬಿಟ್ಟಿದ್ರ ಬಗ್ಗೆ ಮಾಹಿತಿ ಕೊಡೋದು, ಮತ್ತು ಆ ಡೀಟೇಲ್ಸ್ ಕೊಡಿ. ನಾನು ಕೂಡ ಪರ್ಸನಲಿ ಹೋರಾಡ್ತೀನಿ. ನಿಮ್ಗೆ ಬ್ಲಾಕ್ ಶಿಪ್ ಇದೆ ಅಂತ ಹೇಳಿದ್ರಲ್ಲ ಸರ್, ಇರ್ಬೋದು ಸರ್. ಈಗ ನಾವು ಡೀಟೇಲ್ಸ್ ಖಂಡಿತ ಕೊಡ್ತೀವಿ ಸರ್. ನಿಮಗೆ ಗೊತ್ತಿಲ್ಲ ಸರ್, ಡೀಟೇಲ್ಸ್ ಕೊಡಿ. ನೀವು ಏನು ನಮ್ಮ ಇವರು ಶಶಿಕುಮಾರ್ ಅವರಿಗೆ ನೀವು ಈಗಲೂ ಫೋನ್ ತಗೊಂಡ್ರು ಮಾತಾಡ್ಕೊಳ್ತಾರೆ, ಮಾತಾಡಿ. ಪವರ್ ಟಿವಿ ಇರೋದು ಡೀಟೇಲ್ಸ್ ನಿಮಗೆ ತಂದ್ಬಿಟ್ಟು ಕೊಟ್ಬಿಟ್ಟು ಕಂಪ್ಲೇಂಟ್ ಕೊಡ್ಸಕ್ಕಲ್ಲ. ಅದನ್ನು ಪ್ರೊವೈಡ್ ಮಾಡ್ತೀವಿ ಆಯ್ತಾ? ಸಮಯ ಗೊತ್ತಿಲ್ಲ ಹೇಳಿದೆ ನಾನು. ನನಗೆ ಡೀಟೇಲ್ಸ್ ಗೊತ್ತಿಲ್ಲ ಅಂತ ಕೇಳಿದೆ ಅಷ್ಟೇ. ಸರ್, ಮೊಟ್ಟ ಮೊದಲನೇದಾಗಿ ಇವತ್ತಿನ ಲಾಕ್ಡೌನ್ ಸನ್ನಿವೇಶದಲ್ಲಿ ಭಾಳ ಈ ರಾಜ್ಯದ ಶಿಕ್ಷಕ ಸಮುದಾಯ, ಖಾಸಗಿ ಇರ್ಬೋದು, ಅನುದಾನಿತ ಅಥವಾ ಸರ್ಕಾರಿ, ಪ್ರಾಥಮಿಕ, ಪೂರ್ವ ಪ್ರಾಥಮಿಕ ಹಂತದಿಂದ ಹಿಡಿದು ಪದವಿವರೆಗೂ ಕೂಡ ಅನೇಕ ರೀತಿ ಸಂಕಷ್ಟದಲ್ಲಿದೆ. ಅದನ್ನು ಸಮಾಜದ ಜೊತೆ ಹಂಚ್ಕೊಳ್ತಕ್ಕಂಥ ಈ ಪ್ರಯತ್ನ ಏನಿದೆ, ಅದಕ್ಕೆ ನಾನು ಶಿಕ್ಷಕ ಸಮುದಾಯದ ಪರವಾಗಿ ಈ ಪವರ್ ಟಿವಿಗೆ ತಮಗೆ ಅನಂತ ಧನ್ಯವಾದಗಳು ಸಲ್ಲಿಸ್ತಿದ್ದೇನೆ. ಬಹುಮುಖ್ಯವಾಗಿ ಇವತ್ತು ಖಾಸಗಿ ಶಾಲೆಗಳಲ್ಲಿ ಇರತಕ್ಕಂಥ ಶಿಕ್ಷಕರಿಗೆ ವೇತನ ದೊರಕ್ತಾ ಇಲ್ಲ ಅನ್ನೋ ಅಂಶವನ್ನು ಚರ್ಚೆಗೆ ಇಟ್ಟಿದ್ದೀರಿ. ಇದು ಭಾಳ ಪ್ರಸ್ತುತವಾದ್ದು ಸರ್.
ಯಾಕೆಂತೇಳಿದರೆ ನೂರಾರು ಜನ ಶಿಕ್ಷಕರು ಇವತ್ತು ದೂರವಾಣಿ ಮೂಲಕವಾಗಿ ಸಂಘಟನೆಯ ಮುಖ್ಯಸ್ಥರುಗಳಿಗೆ ನಮ್ಗಳಿಗೆ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಜೀವನ ಹೇಗೆ ಸರ್ ನಡೆಸ್ತಕ್ಕಂಥದ್ದು? ಮೊಟ್ಟ ಮೊದಲನೇದು, ನಮಗೆ ಮಕ್ಕಳಿದೆ, ಬೇರೆ ಬೇರೆ ಸಂಸಾರ ಇದೆ, ನಮ್ಮ ಸಂಬಂಧಿಕರಿದ್ದಾರೆ, ನಾವು ಇದನ್ನೇ ವ್ಯಾಸಂಗ ಮಾಡಿ ವೃತ್ತಿಗೆ ಬಂದಿದ್ದೇವೆ. ಈ ವೃತ್ತಿಗೆ ಬಂದ ನಂತರ ಈ ಬದುಕನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಒಂದು ಶಾಲೆಯಲ್ಲಿ ನಾವು ಕೆಲಸಕ್ಕೆ ಸೇರಿಕೊಂಡಿದ್ದೇವೆ. ನಮಗೆ ಮಿನಿಮಮ್ ಏನು ಕನಿಷ್ಠವಾದಂಥ ವೇತನ ನಿಗದಿಯಾಗಿದೆ. ಅದು 7,500 ಇರ್ಬೋದು, 8,000 ಇರ್ಬೋದು, 10,000 ಇರ್ಬೋದು. ಯಾಕೆಂತ ಹೇಳಿದರೆ ಸರ್, ಸರ್ಕಾರ ಕೊಡೋದಕ್ಕಿಂತಲೂ ಕೂಡ ಹೆಚ್ಚಿನ ವೇತನ ಕೊಡ್ತಕ್ಕಂಥ ಶಾಲೆಯ ಶಿಕ್ಷಕರು ಕೂಡ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ. ಇವತ್ತು ಬೆಂಗಳೂರಿನಲ್ಲೂ ಕೂಡ ಅಂಥ ಶಾಲೆಗಳಿದೆ. ಅದನ್ನು ನಾವಿಲ್ಲಿ ಟೀಕೆ ಮಾಡ್ತಿಲ್ಲ ಅಥವಾ ಚರ್ಚೆ ಮಾಡ್ತಿಲ್ಲ, ಅವ್ರ ಬಗ್ಗೆ ನಾವು ವಿನಂತಿ ಮಾಡ್ತಿಲ್ಲ. ಇವತ್ತು ಏನಾಗ್ತಿದೆ ಅಂತ ಹೇಳಿದರೆ, ಲಾಕ್ಡೌನ್ ಸನ್ನಿವೇಶದಲ್ಲಿ ಯಾರ ಸಂಬಳವನ್ನು ನಿಲ್ಲಿಸಬೇಡಿ ಅಂತೇಳಿ ಸರ್ಕಾರ ಈಗಾಗಲೇ ಆದೇಶ ಮಾಡಿದೆ. ಕೇಂದ್ರ ಸರ್ಕಾರದಿಂದ ಹಿಡಿದು ರಾಜ್ಯ ಸರ್ಕಾರದವರೆಗೂ ಕೂಡ 3 ತಿಂಗಳುಗಳಿಂದ ಶಾಲೆಗಳು ಮುಚ್ಚಿದೆ. ಅವ್ರಿಗೆ ಬೇರೆ ಆದಾಯ ಇಲ್ಲ. ಅವರ ಬದುಕು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಬೆಳಗ್ಗೆ 7 ಅಥವಾ 8 ಗಂಟೆಗೋ 9 ಗಂಟೆಗೋ ಹೋಗ್ತಾರೆ, ಸಂಜೆ 5 ಗಂಟೆವರೆಗೂ. ಸರ್ಕಾರಿ ಶಿಕ್ಷಕರು ಮತ್ತು ಅನುದಾನಿತ ಶಿಕ್ಷಕರಿಗಿಂತಲೂ ಕೂಡ ತಮ್ಮ ಪರಿಶ್ರಮವನ್ನು ಹೆಚ್ಚಿಗೆ ಹಾಕಿ ಆ ಶಾಲೆಯ ಅಭಿವೃದ್ಧಿಗೋಸ್ಕರನೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಕೆಲಸ ಮಾಡ್ತಾರೆ ಶಿಕ್ಷಕರು. ಅವ್ರಿಗೆ ಕೊಡಬೇಕಾದಂಥ ಇಂಥ ಸನ್ನಿವೇಶದಲ್ಲಿ ಸಂಬಳ ಕೊಡದೆ ಹೋದರೆ ಅವರ ಜೀವನದ ಪರಿಸ್ಥಿತಿ, ಅವರ ಕುಟುಂಬದ ಪರಿಸ್ಥಿತಿಯನ್ನು ಯಾರು ನೋಡ್ಕೊಳ್ಬೇಕು ಅನ್ನೋ ಪ್ರಶ್ನೆಯನ್ನು ನಾವೆಲ್ಲ ಚರ್ಚೆ ಮಾಡಬೇಕಾಗ್ತದೆ. ನೋಡಿ ಸರ್, ರಹಮಾನ್ ಅವರು ಬಹಳ ಬ್ಯೂಟಿಫುಲ್ ಪ್ರಶ್ನೆ ಎತ್ತಿದ್ರು ಅಬೌಟ್ ದಿ 6th ಪೇ ಕಮಿಷನ್. ಹೌದು ಸರ್, 6th ಪೇ ಕಮಿಷನ್ ಹೇಳುತ್ತೆ 35,000 ರೂಪಾಯಿ ಕೊಡಿ ಖಂಡಿತ ಸರ್, ತಿಂಗಳು ಲೀಸ್ಟ್ ಮಿನಿಮಮ್ ಪೇಮೆಂಟ್ ಟೀಚರ್ಸ್ಗೆ ಅಂತ ಹೇಳುತ್ತೆ. ನಾನು ಹೇಳ್ತೀನಿ ಸರ್, ನೀವು 35,000 ಬಿಡಿ ಸರ್, ಅಲ್ಲಿ ಹಾಳಾಗೋಗ್ಲಿ ಸರ್, 6,000 ಕೊಡ್ತಿಲ್ವಲ್ಲ ಸರ್ ಅವರಿಗೆ 3 ತಿಂಗಳಿಂದ? ಅದು ದುಃಖದ ಸಂಗತಿ ಸರ್ ಇದು. ಯಾಕೆಂತ ಹೇಳಿದರೆ, ಈಗ ನೋಡಿ ಸರ್, ಮ್ಯಾನೇಜ್ಮೆಂಟಿಗೆ ತೊಂದರೆ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅಥವಾ ಸರ್ಕಾರ RTI ಕೊಡಬೇಕಾದಂಥ ದುಡ್ಡನ್ನು ಕೂಡ ಕೊಡದೇ ಇರತಕ್ಕಂಥ ಸನ್ನಿವೇಶ ಇರ್ಬೋದು. ನಾಳೆ ಕೊಡಬಹುದು, ನಾಳೆ ತೆಗೆದುಕೊಳ್ತಾರೆ. ಆದರೆ ಇವತ್ತು ತಮ್ಮದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರ ನೋವನ್ನು ನೋಡಬೇಕಾದಂತಹ ಒಂದು ಮಾನವೀಯತೆಯ ಜವಾಬ್ದಾರಿಯೂ ಕೂಡ ಅದೇ ಶಿಕ್ಷಣ ಸಂಸ್ಥೆಗಳಿಗೆ ಇರ್ತದೆ. ದಯಮಾಡಿ ಅವರಿಗೆ ವೇತನವನ್ನು ಕೊಟ್ಟು ಅವರೂ ಕೂಡ ಸಂತೋಷವಾಗಿ ಜೀವನ ಮಾಡ್ತಕ್ಕಂಥ ಎಲ್ಲರಂತೆ. ಇನ್ನೂ ಬೇರೆದೆಲ್ಲ ತಾವು ಹೇಳಿದ್ರಿ ಸರ್, ಇವತ್ತೇನಾಗಿದೆ, ಬೇರೆ ಕಾರ್ಮಿಕ ವರ್ಗದವ್ರಿಗೆ ಇರ್ತಕ್ಕಂಥಷ್ಟು ಸಂಬಳ ಇಲ್ಲ. ಅವರಿಗೆ ಜೀವನ ಮಾಡಲಿಕ್ಕೆ ಎಷ್ಟಿದೆ ಅಂದರೆ ಭಾಳ ಕನಿಷ್ಠವಾದಂಥ ವೇತನ ಇರುವಾಗ ಅದನ್ನು ಕೊಡದೇ ಇರತಕ್ಕಂಥದ್ದು ಭಾಳ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಶಿಕ್ಷಕರು ಅಂತ ಹೇಳಿದಾಗ. ಈಗ ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಸಿಗ್ತಾ ಇರುವಂತಹ ಮೂಲ ವೇತನದ ಬಗ್ಗೆ ಮಾತಾಡಿದ್ರೆ ನ್ಯೂ ಜಾಯಿನೀಸ್ಗೆ 25,800 ರೂಪಾಯಿ. ಖಂಡಿತ ಸರ್, ಇವತ್ತು ಸರ್ಕಾರದಲ್ಲಿ ಇದೆ. ಅಂಚಲಿರೋರಿಗೆ 51,400 ರೂಪಾಯಿ ಇದೆ. ಇದು ಪ್ರಾಥಮಿಕ. ಹೌದು ಸರ್. ಪ್ರೌಢಶಾಲಾ ಶಿಕ್ಷಕರ ಬಗ್ಗೆ ಬಂದ್ರೆ ನ್ಯೂ ಜಾಯಿನೀಸ್ಗೆ 33,450 ರೂಪಾಯಿ ಇದೆ ಮೂಲ ವೇತನ. ಖಂಡಿತ. ಸೊ ಹಾಗೆ ನಿವೃತ್ತಿ ಅಂಚಿನಲ್ಲಿರೋರಿಗೆ 62,600 ರೂಪಾಯಿ ಇದೆ. ಸೊ 35,000 ಬೇಡ, 25,000 ಬೇಡ ಸರ್, ಅದು ಕೊಡಬೇಕು ಸರ್. ಅದನ್ನು ಕೂಡ ಯಾಕೆ ಅಂತ ಹೇಳಿದ್ರೆ ಸರ್, ಪೂರ್ತಿ ಅವರಿಗೆ ಬೇಕಾದಂಥ ತುಟಿ ಭತ್ಯೆಗಳು ಬೇರೆ ಬೇರೆ ಸವಲತ್ತುಗಳೇನು ಕೊಡೋದಿಲ್ಲ. ವೇತನನ ಇವತ್ತು ಏನು ವೇತನ ಯಾತ ಕೊಡ್ತೀವಿ, ಇವತ್ತಿನ ಒಂದು ಸಾಮಾಜಿಕವಾದಂಥ ಸ್ಥಿತಿಗತಿಗಳು, ಬೆಲೆ ಏರಿಕೆ, ಅವನ ಜೀವನ ಮಾಡಬೇಕಾದ್ರೆ ಮನೆ ಬಾಡಿಗೆ, ಇವತ್ತು ಬೆಂಗಳೂರಿನಲ್ಲಿ ವಾಸ ಮಾಡಬೇಕಾದ್ರೆ ಸರ್ ಮನೆ ಬಾಡಿಗೆ ಅಥವಾ ಹೋಟೆಲ್ಲು ಅಥವಾ ಸಾಮಗ್ರಿಗಳು ಎಷ್ಟಿದೆ. ದೇರ್ ಇಸ್ ಅಗೈನ್ ಎ ಡಿಫರೆನ್ಸ್ ಮಂಜುನಾಥ್ ಅವರೇ. 20,000, 33,400 ಪ್ಲಸ್ ಅದಕ್ಕೊಂದಿಷ್ಟು 35,000 ಪ್ಲಸ್ ನಿವೃತ್ತಿ ಅಂಚು ಒಂದು 60,000, 50,000. ಒಂದು ಶಾಲೆ ಪ್ರತಿ ತಿಂಗಳ ಆದಾಯವೇ 1.5 ಲಕ್ಷ, 2 ಲಕ್ಷ, 3 ಲಕ್ಷ ಅಂತಂದಾಗ 35, 40, 50, 60 ಕೊಡೋದಕ್ಕಾದ್ರೂ ಹೇಗೆ ಸಾಧ್ಯ? ನಾನು ಅದಕ್ಕೆ ಹೇಳಿದ್ದು, ವೆನ್ 6th ಪೇ ಕಮಿಷನ್ ಸೇಸ್ ದಿಸ್, ವಾಟ್ ಇಸ್ ದ ಕ್ಲಾಸಿಫಿಕೇಶನ್ ದೇ ಹ್ಯಾವ್ ಡನ್? ಕರೆಕ್ಟ್, ದೇರ್ ಆರ್ ನೋ ಕ್ಲಾಸಿಫಿಕೇಶನ್. ಸಾಕಷ್ಟು ಸಂಸ್ಥೆಗಳು ಸರ್ ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ನಡೆಸ್ತಾ ಇರ್ತಾರಲ್ಲ, ಅಂಥವ್ರ ಗತಿ ಏನಾಗಬೇಕು? ಆಮೇಲೆ 35,000, 40,000 ಫೀಸ್ ಸ್ಟ್ರಕ್ಚರ್ ಏನು ಸ್ಯಾಲ್ರಿ ಪೇಮೆಂಟ್ ಇದೆಯಲ್ಲ, ಆ 6th ಪೇ ಕಮಿಷನ್ ಎಷ್ಟೋ ಸಂಸ್ಥೆಗಳಿಗೆ ಯಾಕೆ ಕೊಡ್ಲಿಕ್ಕಾಗಲ್ಲ ಅಂತಂದರೆ, ಶ್ರೀಸಾಮಾನ್ಯರು ಓದೋಂಥ ಸಂಸ್ಥೆಗಳಲ್ಲಿ ಇಯರ್ಲಿ ಫೀಸೇ 35,000 to 40,000 ಅಲ್ಲಿ ಕ್ಲೋಸ್. ಹೌದು. ಆ್ಯಂಡ್ ವಿತ್ ದಟ್ 6th ಪೇ ಕಮಿಷನ್ ಎವ್ರಿ ಇಯರ್ ಜಾಸ್ತಿ ಮಾಡೋದಕ್ಕೂ ಆಪ್ಷನ್ ಇಲ್ಲ, ಬರೀ 15% ಮಾತ್ರ ಮಾಡಬೇಕು ಅಂತಾನೆ ಸರ್ಕಾರ ಹೇಳುತ್ತೆ. ಓನ್ಲಿ 15%. ಇಯರ್ಲಿ ಎಷ್ಟು ಸರ್? 35,000 to 40,000. ಯಾವುದರಲ್ಲಿ? ಮೋಸ್ಟ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ಯಾವ ರಾಜ್ಯ ಪಠ್ಯಕ್ರಮ, ರಾಜ್ಯ ಪಠ್ಯಕ್ರಮ ಸರ್. ಮಿನಿಮಮ್ ಅಲ್ಲ ಸರ್, ಮ್ಯಾಕ್ಸಿಮಮ್ ಇಸ್ 40. ಮಿನಿಮಮ್ ಎಷ್ಟು? ಯಾವ್ದ್ರದ್ದು ಮಿನಿಮಮ್ ಎಷ್ಟು ತಗೊಳ್ತಾರೆ? ಅಲ್ಲ, ಮಿನಿಮಮ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಮ್ಯಾನೇಜ್ಮೆಂಟ್. ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಮ್ಯಾನೇಜ್ಮೆಂಟ್ ನಮ್ಮ ಈಜಿಪುರದಲ್ಲಿ ಒಂದು ಸ್ಕೂಲ್ ನಡೆಸ್ತಾ ಇದೆ ಅಂತ ಅನ್ಕೊಳ್ಳಿ, ಕೋರಮಂಗಲದ ಹತ್ರ ಈಜಿಪುರ ಅಂತಿದೆ. ಬಹಳ ಒಂದು ರೀತಿ ಪಾಪ, ಒಂದು ರೀತಿ ಆಟೋ ಡ್ರೈವರ್ಗಳಿರೋರು, ಬೇರೆ ಬೇರೆ ಕ್ಲಾಸ್ ಜನ ಇರೋರು, 10,000 to 15,000 ರೂಪಾಯಿ ವರ್ಷಕ್ಕೆ ತಗೊಳ್ಳುವಂತ ಸಂಸ್ಥೆಗಳು ಕೂಡ ಇದೆ ಸರ್. ವರ್ಷಕ್ಕೆ? ಹೌದು ಸರ್, ವರ್ಷಕ್ಕೆ ಅಲ್ವಾ? ಇದೆ. ಅಂದ್ರೆ ತಿಂಗಳಿಗೆ 1,000 ತಗೊಳ್ತಾರೆ ಒಬ್ಬ ವಿದ್ಯಾರ್ಥಿ ಅಂದಾಜು. 12,000
ಏನು ದೇ ಡಿವೈಡ್ ಇಂಟು ಒಂದ್ 1000 ಆ ತರನೂ ಇದೆ. 200 ಜನ ವಿದ್ಯಾರ್ಥಿಗಳಿದ್ರೆ ಆಮೇಲೆ ಎಷ್ಟೋ ಸಂಸ್ಥೆಗಳಿಗೆ ಸರ್ 200 ಜನ ಇಂದ ಏನು ದುಡ್ಡು ಬರುತ್ತಲ್ಲ ಅಲ್ಲ ಪ್ಲೀಸ್ ಕೇಳಿ ಸಂಸ್ಥೆಯನ್ನು ಪ್ಲೀಸ್ ಕೇಳಿ ಇದು ಇದೆ. 200 ಜನ ವಿದ್ಯಾರ್ಥಿಗಳಿದ್ರೆ ತಿಂಗಳಿಗೆ 2,40,000 ತಗೊಳ್ತಾರೆ. ಹೌದಾ? ಅದ್ರಲ್ಲೂ ಅರ್ಧ ಕೊಟ್ಟರು ಅರ್ಧ ಕೊಡದೇ ಇರ್ಬೋದು. ಆಯ್ತಾ? ಒಂದು 15 ಜನ ಟೀಚರ್ಸ್ ಇದ್ರೆ 1,50,000 ಸಂಬಳ ಹೋಗುತ್ತೆ. ಆಯ್ತು, 10,000 ಅಂತಂದ್ರು ಕೂಡ. ಆಮೇಲೆ ಬೇರೆ ಬೇರೆ ಸಂಸ್ಥೆ ಓನ್ ಬಿಲ್ಡಿಂಗ್ ಅಲ್ಲಿ ಇರಲ್ಲ, ರೆಂಟೆಡ್ ಬಿಲ್ಡಿಂಗ್. ಅದೇ ಬಂದೆ ಸರ್, ರೆಂಟು, ಬೇರೆ ಬೇರೆ ಖರ್ಚುಗಳು, ಪಠ್ಯೇತರ ಚಟುವಟಿಕೆಗಳ ಖರ್ಚುಗಳು ಎಲ್ಲ ಸೇರಿ 2 ಲಕ್ಷ. ಇನ್ನೊಂದು 20,000, 30,000, 40,000 ದುಡ್ಡು ಇಳಿಬೋದು ಸರ್. ಆ ರೀತಿ ಎಲ್ಲದಕ್ಕೂ ನೀವು ಬ್ಯಾಲೆನ್ಸ್ ಶೀಟ್ ನೀವು ನಾನು ಕೇಳ್ತಾ ಇರೋದು 6 ಪೇ ಕಮಿಷನ್ ಬಿಡಿ, ಆ ಕಡೆ ಬಿಸಾಕಿ. ನೀವು ಕ್ಯಾಂಪ್ಸ್ ಇಂದನೋ ಬೇರೆಯವರು ಇನ್ನೊಬ್ರು ನೀವೆಲ್ಲ ಒಕ್ಕೂಟಗಳನ್ನು ಮಾಡ್ಕೊಂಡಿರೋರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರ ಹತ್ರ ಹೋಗಿ ಒಂದು ಪ್ಯಾಕೇಜ್ ಘೋಷಣೆ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದಿವಲ್ಲ ಸರ್. ಪ್ಯಾಕೇಜ್ ಘೋಷಣೆ ಮಾಡಿ ಅಂತ ಕೇಳಿದೀವಿ ನಾವು 100%. ಪ್ಯಾಕೇಜ್ ಘೋಷಣೆ ಮಾಡಿದ್ರ ಸರ್? ಪ್ಯಾಕೇಜ್ ಘೋಷಣೆ ಮಾಡಿಲ್ಲ ಸರ್, ಅದನ್ನೇ ನಾನು ಹೇಳ್ತಾ ಇದ್ದೀನಿ ಸರ್. ಅದನ್ನೇ ಸಾರಿ, ಪ್ಯಾಕೇಜ್ ಘೋಷಣೆ ಮಾಡಿ ಅಂತ ಹೇಳಿ ಎಲ್ಲ ಸುಮಾರು MLC ಗಳ ಜೊತೆ ಎಲ್ಲರನ್ನೂ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳ ಹತ್ರ ರಿಕ್ವೆಸ್ಟ್ ಮಾತಾಡ್ತೀನಿ. ನಮ್ಮ ಜೊತೆಗೆ ಮಾಜಿ ಶಿಕ್ಷಣ ಸಚಿವರು ಎನ್ ಮಹೇಶ್ ಅವರು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಇವಾಗ. ಮಹೇಶ್ ಅವರೇ ನಮಸ್ಕಾರ, ಚಂದನ್ ಶರ್ಮಾ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ. ಓ, ಡ್ಯಾಶ್ ಬೋರ್ಡ್ ಮೇಲೆ ಇಟ್ಬಿಟ್ಟಿದ್ರಿ ಇವತ್ತು. ಇವತ್ತು ನೆನ್ನೆನೂ ಕಾರಲ್ಲ ಇದ್ರು, ಮೊನ್ನೆ ಇವತ್ತು ಕಾರಲ್ಲ ಇದ್ದಾರೆ. ನನ್ನ ಜೊತೆಗೆ ರಹಮಾನ್ ಹಾಸನ್ ಅವರಿದ್ದಾರೆ, ಅವ್ರು ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ಏನಂತೀರಿ? ಶಿಕ್ಷಕರ ಗೋಳಿನ ಬಗ್ಗೆ ಮಾತಾಡ್ತಾ ಇದ್ವಿ, ಶಿಕ್ಷಕರ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ, ಏನಂತೀರಿ? ಓಕೆ ಸರ್, ಈಗ ಶಿಕ್ಷಕರದು 2 ಸಮಸ್ಯೆ ಹೇಳಿ. ಒಂದು ವರ್ಗಾವಣೆ, ಇನ್ನೊಂದು ಈಗ ಇರೋ ಸಂದರ್ಭದಲ್ಲಿ ಶಾಲೆಗಳಿಗೆ ಅಟೆಂಡ್ ಮಾಡಿ ಅನ್ನೋದೊಂದು. ವರ್ಗಾವಣೆ ನೀತಿ, ಹೊಸ ನೀತಿಯನ್ನ ಸರ್ಕಾರ ಘೋಷಣೆ ಮಾಡಿದೆ ಸರ್. ವರ್ಗಾವಣೆ ನೀವು ಸರ್ಕಾರಿ ಶಾಲೆಯ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಮತ್ತು ಕ್ಲಾಸ್ ಅಟೆಂಡ್ ಮಾಡಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ವೇತನದ ಬಗ್ಗೆ ಮಾತಾಡ್ತಾ ಇದ್ದೀವಿ. 4 ತಿಂಗಳಿಂದ ಅನೇಕ ಗ್ರಾಮೀಣ ಭಾಗದ ಮತ್ತು ನಗರ ಭಾಗದ ಅನ್ಎಡೆಡ್ ಸ್ಕೂಲ್ಸ್ಗಳ ಟೀಚರ್ಸ್ಗೂ ಕೂಡ ಸಂಬಳ ಕೊಟ್ಟಿಲ್ಲ. ಅನೇಕ ಸ್ಕೂಲ್ಗಳು ಮುಚ್ಚುವ ಹಂತದಲ್ಲಿದ್ದಾವೆ. ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್, ಏನಂತೀರಿ? ಇಲ್ಲ, ಅದು ಸರ್ಕಾರ ಅವ್ರ ಬಗ್ಗೆ ಕೇರ್ ತಗೋಬೇಕು. ಹೇಗೆ? ಯಾಕೆಂದ್ರೆ ನನಗೆ ಸಾಕಷ್ಟು ಪ್ರಕರಣಗಳು ನನ್ನ ಗಮನಕ್ಕೆ ಬಂದಿದೆ. ಹೌದು, ಈ COVID-19 ಸಂದರ್ಭದಲ್ಲಿ ತುಂಬಾ ತೊಂದರೆಗೆ ಒಳಗಾಗಿರುವಂತ ಸಮುದಾಯಗಳಲ್ಲಿ ಈ ಅನ್ಎಡೆಡ್ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಟೀಚರ್ಸ್ ಕೂಡ ಒಬ್ರು. ಹಾಗಾಗಿ ಅನ್ಎಡೆಡ್ ಸ್ಕೂಲ್ ಅನ್ನ ನಡೆಸ್ತಾ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ ಮತ್ತು ಸರ್ಕಾರ ಇವರಿಬ್ರು ಕೇರ್ ತಗೊಂಡು ಅವರ ಏನು ಸಹಾಯಕ್ಕೆ ಬಂದು ನಿಲ್ಬೇಕಾಗಿದೆ ಸರ್. ಯಾವ ತರ ಕೇರ್ ತಗೋಬೇಕು ಅಂತೀರಿ ಸರ್? ಈಗ ಅವ್ರಿಗೆ ಸಂಬಳ ಕೊಡ್ತಾ ಇದ್ರು, ಪ್ರೈವೇಟ್ ಸ್ಕೂಲ್ ಅಲ್ಲಿ ಸಂಬಳ ಕೊಡ್ತಾ ಇದ್ರು. ಆ ಪ್ರಮಾಣದ ಸಂಬಳನ ಅವ್ರಿಗೆ ಕೊಡ್ಬೇಕು. ಈಗ ಪ್ರೈವೇಟ್ ಅವರು ಅದನ್ನ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಸರ್ಕಾರದ ಸಹಕಾರ ತಕೊಂಡು ಅವ್ರು ಮಾಡ್ಬೇಕು. ಅದನ್ನ ಹೇಗೆ ಮಾಡಬಹುದು? ಈಗ ಮ್ಯಾನೇಜ್ಮೆಂಟ್ ಅವರು ಸಂಬಳ ಕೊಡ್ತಾ ಇದ್ರು. ಅವರ ಅಬ್ಜೆಕ್ಷನ್ ಏನು ಅಂತಂದ್ರೆ, ನಾವು ಸಂಬಳ ಕೊಡದೆ ಮಕ್ಕಳ ಫೀಸ್ ಕಲೆಕ್ಟ್ ಮಾಡಿ ಆ ಫೀಸ್ ಇಂದ ಸಂಬಳ ಕೊಡ್ಬೇಕಾಗಿದೆ ಅಂತ. ಆಯ್ತಾ? ನಾನು ಬೆಂಗಳೂರು, ಮೈಸೂರು ದೊಡ್ಡ ದೊಡ್ಡ ಕಾನ್ವೆಂಟ್ ಪ್ರೈವೇಟ್ ಸ್ಕೂಲ್ಗಳಿದೆಯಲ್ಲ, ಅದ್ರ ವಿಚಾರನೇ ಬೇರೆ. ತುಂಬಾ ಆದಾಯ ಇಲ್ಲದೆ ಇರ್ತಕ್ಕಂಥ ಶಾಲೆಗಳಲ್ಲಿ ಕೆಲಸ ಮಾಡೋರು ತೊಂದರೆಲಿದ್ದಾರೆ. ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಅವ್ರನ್ನ ಕೇರ್ ತಗೋಬೇಕು, ಪ್ರೈವೇಟ್ ಮ್ಯಾನೇಜ್ಮೆಂಟ್ ಕೇರ್ ತಗೋಬೇಕು, ಮತ್ ಸರ್ಕಾರ ಕೂಡ ಅವರ ರೆಸ್ಕ್ಯೂ ಬರ್ಬೇಕು. ಆ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಏನ್ ಕುಬೇರ್ ಅಲ್ಲ ಸರ್, ಎಲ್ರೂನು ಯಾರು ವಿಜಯ್ ಮಲ್ಯ ಅಂತ ಅವರು ನಡೆಸ್ತಾ ಇಲ್ಲ ಪ್ರೈವೇಟ್ ಸಣ್ಣ ಸಣ್ಣ ಸ್ಕೂಲ್ಗಳನ್ನ ಗ್ರಾಮೀಣ ಭಾಗದಲ್ಲಿ. ಅವ್ರಿಗೆ ಪೋಷಕರು ಫೀಸ್ ಕಟ್ಟಿದ್ರೇನೆ ಅವರು ಶಿಕ್ಷಕರಿಗೆ ಸಿಬ್ಬಂದಿಗೆ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗೋದು. ಅಟ್ ದಿ ಸೇಮ್ ಫೀಸ್ ಕಟ್ಟಕ್ಕೆ ಪೋಷಕರಿಗೆ ಸಾಧ್ಯ ಆಗ್ತಾ ಇಲ್ಲ. ಸಿ ದೇರ್ ಇಸ್ ಅ ಕಾನ್ಫ್ಲಿಕ್ಟ್. ರಮನ್ ಹೇಳ್ದಂಗೆ ದೇರ್ ಇಸ್ ಅ ಕಾನ್ಫ್ಲಿಕ್ಟ್. ಒಂದ್ ಕಡೆ ಸರ್ಕಾರ ಹೇಳುತ್ತೆ ಪೋಷಕರದು ನೋವಿದೆ, ನಾನು 100ಕ್ಕೆ 100 ಅವ್ರ ನೋವನ್ನು ಒಪ್ಕೊಳ್ತೀನಿ. ಪೋಷಕರಿಗೆ ಪಾಪ ಅವರಿಗೆ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ. ವೆಲ್ ಅಂಡರ್ಸ್ಟುಡ್, ಐ ಅಂಡರ್ಸ್ಟ್ಯಾಂಡ್. ಅಟ್ ದಿ ಸೇಮ್ ಟೈಮ್ ಮ್ಯಾನೇಜ್ಮೆಂಟ್ ಗೆ ಕೊಡ್ರಿ ನೀವು ಸಂಬಳನ ಅಂತ ಕತ್ತಿನ ಪಟ್ಟಿ ಹಿಡಿದ್ರೆ ಎಲ್ಲಿಂದ ಕೊಡ್ತಾವೆ? ನಾನು ಅದನ್ನ ಕೇಳದೆ. ಹೇಗೆ ಮತ್ತೆ ಇಂಥ ಸಂದರ್ಭದಲ್ಲಿ ಸರ್, ಇಂಥ ಸಂದರ್ಭದಲ್ಲಿ ನನ್ನ ಮನವಿ ಏನು ಅಂದ್ರೆ ಸರ್ಕಾರಕ್ಕೆ, ತುಂಬಾ ಗುಂಪುಗಳಿಗೆ ನೀವು ಬಡವರಿಗೆ, ವಲಸೆ ಕಾರ್ಮಿಕರಿಗೆ, ಸವಿತಾ ಸಮಾಜದವ್ರಿಗೆ, ವಿಶ್ವಕರ್ಮದವ್ರಿಗೆ ಹೆಂಗೆ ನೀವು ಪ್ಯಾಕೇಜ್ ಘೋಷಣೆ ಮಾಡಿದ್ದೀರಿ, ಈ ಪ್ರೈವೇಟ್ ಅನ್ಎಡೆಡ್ ಸ್ಕೂಲ್ಸ್ ಇದೆಯಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ, ಅವ್ರಿಗೂ ಕೂಡ
ಅವರ ಸಸ್ಟೈನಬಿಲಿಟಿಗೆ ಬೇಕಾದಷ್ಟು ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ ಕೊಡ್ಬೇಕದು. ಅದು ಸರ್ಕಾರದ ಕರ್ತವ್ಯ ಅಂತ ನಾನು ಅನ್ಕೋತೀನಿ. ಅಲ್ಲ ಸರ್, ಒಬ್ಬರೇ ಒಬ್ರು ಅದ್ರ ಬಗ್ಗೆ ಮಾತಾಡ್ಲಿಲ್ವಲ್ಲ ಸರ್? ರಾಜ್ಯದಲ್ಲೂ ಕೂಡ ರಾಜ್ಯ ಸರ್ಕಾರನೂ ಕೂಡ ಮಾತಾಡ್ಲಿಲ್ಲ, ಕೇಂದ್ರದಿಂದನೂ ಕೂಡ ಆ ಪ್ಯಾಕೇಜ್ ಬಗ್ಗೆ ಮಾತಾಡ್ಲಿಲ್ಲ. ನೀವು ಹೇಳ್ದಾಗೆ ಸವಿತಾ ಸಮಾಜದವರಿಗೆ 5,000 ಸಾವಿರ ರೂಪಾಯಿ ತಿಂಗಳಿಗೆ, ಆಟೋ ಡ್ರೈವರ್ಸಿಗಾಯ್ತು, ಕ್ಯಾಬ್ ಡ್ರೈವರ್ಸಿಗಾಯ್ತು, ಕಟ್ಟಡ ಕಾರ್ಮಿಕರಿಗೆ ಫಸ್ಟ್ 2,000 ಕೊಟ್ಟರು, ಆಮೇಲೆ ಮತ್ತೆ 3,000 ಘೋಷಣೆ ಮಾಡಿದ್ರು. ಎಸ್ ಫೈನ್, ಅವ್ರಿಗೆ ಕೊಡಬೇಕು, ನಿಜ, ಖಂಡಿತವಾಗ್ಲೂ ಅವರಿಗೆ ಡಿಸರ್ವಿಂಗ್ ಇದ್ದಾರೆ, ಅವ್ರಿಗೆ ಕೊಡ್ಲೇಬೇಕು, ಅವರು ಸಂಕಷ್ಟದಲ್ಲಿದ್ದಾರೆ. ಬಟ್ ಶಿಕ್ಷಕರ ಬಗ್ಗೆ ಯಾರು ತಗಾದನೆ ತೆಗಿಲಿಲ್ವಲ್ಲ ಸರ್? ಅವರಿಗೂ ಪ್ಯಾಕೇಜ್ ಘೋಷಣೆ ಮಾಡಿ ಅನ್ನೋದ್ರ ಬಗ್ಗೆ ಮಾತೇ ಬರಲಿಲ್ವಲ್ಲ ಸರ್ ಇಲ್ಲವೇ? ಹೌದೌದು, ಖಂಡಿತ ವೆರಿ ಅನ್ಫಾರ್ಚುನೇಟ್. ಈಗ ನೀವು ಈ ಇಶ್ಯೂನ ತಗೊಂಡಿರೋದ್ರಿಂದ ನನಗನ್ಸುತ್ತೆ ಸರ್ಕಾರದ ಗಮನ ಸೆಳೆದಂಗೆ ಆಯ್ತು. ಅವ್ರಿಗೆ ಈ ಪೀರಿಯಡ್ ಅಲ್ಲಿ ಮಾಡ್ಬೇಕು. ಇವತ್ತು ಮಾನ್ಯ ಶಿಕ್ಷಣ ಸಚಿವರು ನೆಕ್ಸ್ಟ್ ಶಾಲೆಗಳು ಪ್ರಾರಂಭ ಆಗೋದು ಆಗಸ್ಟ್ ಮಿಡ್ಲಿಂದ ಅಂತ ಹೇಳ್ತಾ ಇದ್ದಾರೆ. ಸೊ 2-3 ತಿಂಗಳು ಈಗಾಗ್ಲೇ 2-3 ತಿಂಗಳು ಕಳೆದೋಗಿದೆ. ಅನದರ್ 2-3 ಮಂತ್ಸ್ ಅವ್ರು ಹೆಂಗ್ ಜೀವನ ಮಾಡ್ಬೇಕು ಸರ್? ನಿಮ್ಗೆ ಗೊತ್ತಿರ್ಲಿ, ಇವ್ರಿಗೆ ಸಂಬಳ ಎಷ್ಟು ಗೊತ್ತಾ ಸರ್? ಈ ಅನ್ಎಡೆಡ್ ಸ್ಕೂಲ್ ಅಲ್ಲಿ ಕೆಲಸ ಮಾಡುವಂತ ಗ್ರಾಮಾಂತರ ಪ್ರದೇಶದ ಸಿ ದರ್ಜೆ ಸಿಟಿಗಳಲ್ಲೂ ಕೆಲಸ ಮಾಡೋರ್ಗು ಕೂಡ 6,000 to 8,000 ಕೊಡ್ತಾರೆ. 3,000 ಕೆಲವೊಂದ್ ಕಡೆ 3,000 ಹೇಗ್ ಜೀವನ ಮಾಡ್ಬೇಕು? ಕ್ಯಾಶ್ 3,000 ಏನ್ ಬರುತ್ತೆ ಸರ್? 3,000ದಲ್ಲಿ ಕ್ಯಾಶ್ ಅದೇ ಮಿನಿಮಮ್ ವೇಜಸ್ ಆಕ್ಟ್ ಬರಲ್ಲ ಅವ್ರಿಗೆ ಸರ್. ಒಂದ್ ವಿಷಯ ಮಿನಿಮಮ್ ವೇಜಸ್ ಕೊಡ್ಬೇಕು ಅಂತಂದ್ರು 4,000 ಯಾವ ಮಿನಿಮಮ್ ವೇಜಸ್, 6,000 ಯಾವ ಮಿನಿಮಮ್ ವೇಜಸ್, 12,000 ರೂಪಾಯಿ ಕೊಡ್ಬೇಕು ಮಿನಿಮಮ್ ವೇಜಸ್ ಕೊಡ್ಬೇಕು ಅಂದ್ರೆ. ಹೌದು ಸರ್, ಇಂಥ ಸಂದರ್ಭದಲ್ಲಿ ಸರ್ಕಾರನೇ ರೆಸ್ಕ್ಯೂ ಬರ್ಬೇಕು ಸರ್ ಅದಕ್ಕೆ. ಸರ್ ಒಂದ್ ವಿಷಯ ಹೇಳ ಸರ್, ನಾನು ನಿಮಗೆ ಬೇಜಾರಿಲ್ಲ ಅಂತಂದ್ರೆ, ನೀವು ಟೀಚರ್ ವೃತ್ತಿನ, ನೀವು ಅಂದ್ರೆ ನೀವಲ್ಲ, ಸರ್ಕಾರದವರು ಟೀಚರ್ ವೃತ್ತಿನ ನೀವು ಯಾವ ವೃತ್ತಿ ಅಂತ ಅನ್ಕೊಂಡಿದ್ದೀರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಟೀಚರ್ಗಳನ್ನ 3rd ಕ್ಲಾಸ್ ಸಿಟಿಸನ್ಸ್ ತರ ಸರ್ಕಾರಗಳು ಸ್ವಾತಂತ್ರ್ಯ ಬಂದ ಮೊದಲ ಕ್ಷಣದಿಂದ ನೋಡ್ತಾ ಇದ್ದಾವೆ ಸರ್. ನಾನು ಅದಕ್ಕೆ ಉದಾಹರಣೆ ಕೊಡ್ತೀನಿ ಸರ್. ನಾರ್ವೆ, ಸ್ಪೇನು, ಜಪಾನು, ಸ್ವೀಡನ್ ಅಂತ ಕಂಟ್ರಿಗಳಲ್ಲಿ ಅಲ್ಲಿರೋ ವಿದ್ಯಾರ್ಥಿಗಳು ಓದುವಾಗ ಟೀಚರ್ಗಳು ಕೇಳ್ತಾರಂತೆ, ಏನ್ರಯ್ಯ ಆಗಬೇಕು ನೀವು ದೊಡ್ಡವರಾದ್ಮೇಲೆ ಅಂತ ಅವ್ರು ಹೇಳ್ತಾರಂತೆ, ನಾವು ಟೀಚರ್ಗಳಾಗಬೇಕು ಮೇಡಮ್ ಅಂತ. ಯಾಕ್ರಯ್ಯ ಅಂದ್ರೆ ಹೈಯೆಸ್ಟ್ ಪೇಯ್ಡ್ ಜಾಬ್ ಸರ್ ಸ್ವೀಡನ್ ನಲ್ಲಿ ಟೀಚಿಂಗ್ ಪ್ರೊಫೆಷನ್ನು, ಸಿಂಗಪೂರ್ನಲ್ಲಿ. ಆಮೇಲೆ ಹೇಳ್ತಾರಂತೆ ಸ್ವೀಡನ್ ನಲ್ಲಿ ಒಂದು ಮಾತು ಹೇಳ್ತಾರಂತೆ, ದೇ ಶುಡ್ ಮೇಕ್ ಶೋರ್ ದ ಟೀಚರ್ಸ್ ಹ್ಯಾವ್ ನೋ ವಾಂಟ್ಸ್ ಅಟ್ ಆಲ್ ಅಂತ. ಅಂದ್ರೆ ಅವ್ರಿಗೆ ಯಾವುದೇ ವಾಂಟ್ಸೇ ಇರಬಾರ್ದು, ಎಲ್ಲವನ್ನೂ ಪೂರೈಸಬೇಕು ಅಂತ. ನಾನು ನೀವು ಮಾತಾಡ್ತಾ ಇರೋದು ರಾಕೆಟ್ ಆರಿಸೋದ್ರ ಬಗ್ಗೆ ಅಲ್ಲ ಸರ್ ಪೇಪರ್ನಲ್ಲಿ. ನಾನು ನೀವು ಮಾತಾಡ್ತಾ ಇರೋದು ನಾಳೆಯ ನಾಗರಿಕರನ್ನು ರೂಪುಗೊಳಿಸೋ ಟೀಚರ್ಗಳ ಬಗ್ಗೆ ಸರ್. 3,000 ಅಂತೀರಿ, 4,000 ಅಂತೀರಿ, 6,000 ಅಂತೀರಿ, ಹೊಟ್ಟೆ ಉರಿ ಅಲ್ವಾ ಸರ್? ನನ್ಗೆ ದುಃಖ ಆಗ್ತಾ ಇದೆ ಸರ್, ನನ್ಗೆ ಬಹಳ. ಐ ಆಮ್ ಸಾರಿ. ನಾನು ಐ ಟೋಟಲಿ ಎಂಡಾರ್ಸ್ ಯುವರ್ ಪಾಯಿಂಟ್ಸ್. ಚೀನಾ ದೇಶದಲ್ಲಿ ರೆವಲ್ಯೂಷನ್ ಆದ್ಮೇಲೆ ಆ ಕಾರ್ಯಕರ್ತರೇ ಟೀಚರ್ಸ್ ಆಗಿ ಕೆಲಸ ಮಾಡಿದ್ರು. ಈ ಕ್ಯೂಬಾದಲ್ಲಿ ರೆವಲ್ಯೂಷನ್ ಆದ್ಮೇಲೆ ಅಲ್ಲಿದ್ದ ಕಾರ್ಯಕರ್ತರೇ ಟೀಚರ್ಸ್ ಆದ್ರು. ಅದಕ್ಕೆ ಆ ದೇಶಗಳು ಅಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಚೀನಾದಲ್ಲಿ 91% ಸರ್ಕಾರಿ ಶಾಲೆಗಳು ಸರ್. ಜಪಾನ್ ನಲ್ಲಿ 92% ಸರ್ಕಾರಿ ಶಾಲೆಗಳು. ಓನ್ಲಿ 8% ಪ್ರೈವೇಟೈಸೇಷನ್ ಆಫ್ ಸ್ಕೂಲ್ಸ್ ಇನ್ ಚೈನಾ ಅಂಡ್ ಜಪಾನ್. 18% ಇನ್ ಅಮೆರಿಕಾ. ಹೌದು ಸರ್, ನಾನು ಖಂಡಿತವಾಗ್ಲೂ ನಿಮ್ಮ ಎಲ್ಲ ಪಾಯಿಂಟ್ಸ್ ಎಂಡಾರ್ಸ್ ಮಾಡ್ತೀನಿ. ಈಗ ದಿಸ್ ಇಸ್ ದಿ ರೈಟ್ ಟೈಮ್. ಸರ್ಕಾರ ಈ ಪ್ರೈವೇಟ್ ಶಾಲೆಗಳು, ಅನ್ಎಡೆಡ್ ಶಾಲೆಗಳಿದೆಯಲ್ಲ, ಈ ಟೀಚರ್ಸ್ ರೆಸ್ಕ್ಯೂ ಮಾಡ್ಲಿಕ್ಕೆ ಬರ್ಬೇಕು, ಅಗತ್ಯವಾಗಿ ಬರ್ಬೇಕು. ಇಲ್ಲ ಅಂತಂದ್ರೆ ಅದರಂತ ದೊಡ್ಡ ಅಮಾನವೀಯ ಸ್ಥಿತಿ ಇನ್ಯಾವುದೂ ಇರಲ್ಲ. 10 ಲಕ್ಷ ಸರ್ಕಾರಿ ಟೀಚರ್ಸ್ ಗಳನ್ನ ಭಾರತ ಸರ್ಕಾರದವರು ಯಾಕೆ ಸರ್ ಕಳೆದ 1 ದಶಕದಿಂದ ನೇಮಕ ಮಾಡ್ಕೊಂಡಿಲ್ಲ? 10 lakh ಗವರ್ಮೆಂಟ್ ಟೀಚರ್ಸ್ ನ ಯಾಕೆ ಸರ್ ನೇಮಕ ಮಾಡ್ಕೊಂಡಿಲ್ಲ? ಹೌದು 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 ಅಲ್ಲ ಸರ್? ಯಾಕೆ ಸರ್ ಹೇಳಿ ಸರ್, ನನಗೆ ಐ ವಾಂಟ್ ಟು ನೋ ಫ್ರಮ್ ಯು ಸರ್. ಅದು ಇದು ವೆರಿ ಅನ್ಫಾರ್ಚುನೇಟ್ ಸರ್. ನಾನು ಶಿಕ್ಷಣ ಸಚಿವನಾಗಿದ್ದಾಗ 10,000 ಜನರನ್ನ ಕಾಲ್ಫರ್ ಮಾಡಿದ್ವಿ. ಎಲಿಜಿಬಲ್ ಟೀಚರ್ಸ್ ಸಿಕ್ಕಿದ್ದು ನಮ್ಗೆ 3,900 ಅಷ್ಟೇ. ಕನ್ಸಿಕ್ಯೂಟಿವ್ ಆಗಿ ಪ್ರತಿ ವರ್ಷ ಅದನ್ನ ಬಿಡದೆ ರಿಕ್ರೂಟ್ ಮಾಡ್ಬೇಕು ಅಂತ ನಾವು ಮಾಡಿದ್ವಿ. ಈ ಸರಿನೂ ಕೂಡ ಕಾನ್ಫರ್ಮ್ ಮಾಡ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಟೀಚರ್ಸ್ ಅಪಾಯಿಂಟ್ಮೆಂಟ್ ನ ಮಾಡ್ಲಿಲ್ಲ ಅಂತಂದ್ರೆ ಈಗ ಸಿಂಗಲ್ ಟೀಚರ್, ಡಬಲ್ ಟೀಚರ್ ಸ್ಕೂಲ್ಸ್ ಅಲ್ಲಿ ಯಾವ ಕ್ವಾಲಿಟಿ ಎಜುಕೇಶನ್ ನೀವು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ? ಅಂದ್ರೆ ಏನ್ ಅರ್ಥ ಸರ್? ಅಂದ್ರೆ ನೀವು ಕಾಲ್ ಫಾರ್ ಮಾಡಿದಾಗ ಬರೀ 3,500 ಜನ ಮಾತ್ರ ಬಂದ್ರು ಅಂದ್ರೆ ಕ್ವಾಲಿಟಿ ಆಫ್ ಶಿಕ್ಷಕರು ನಮ್ಮಲ್ಲೂ ಕೂಡ ಬರ್ತಾ ಇಲ್ಲ ಅಂತನಾ, ಅಥವಾ ಯಾರಿಗೂ ಶಿಕ್ಷಣದ ಒಂದು ವೃತ್ತಿಗೆ ಹೋಗ್ಬೇಕು ಅನ್ನೋ ಇಂಟ್ರೆಸ್ಟ್ ಇಲ್ವಾ ಅಂತ? ಚಂದನ್ ಹೇಳ್ದಾಗೆ ಎಲ್ಲರೂ ಸ್ವೀಡನ್ ನಲ್ಲಿ ಅದನ್ನ ಹೇಳ್ತಾರೆ, ನಾನು ಶಿಕ್ಷಕನಾಗ್ಬೇಕು ಅಂತಾರೆ. ಅಂದ್ರೆ ಇಲ್ಲಿ ಶಿಕ್ಷಕರಾಗೋದಕ್ಕೆ ಬೇಡಪ್ಪ, ನಾನು ಯಾಕೆ ಹೋಗಿ ಶಿಕ್ಷಣದ ವೃತ್ತಿಗೆ ಹೋಗ್ಬೇಕು, ಯಾಕೆ ಶಿಕ್ಷಕ ಆಗ್ಬೇಕು ಅನ್ನೋಂಥ ಒಂದು ಮನಸ್ಥಿತಿನೂ ಕೂಡ ಬಂದ್ಬಿಟ್ಟಿದ್ಯಾ ಅಂತ ಹೇಳಿ. ಇಲ್ಲ ಆಗಲ್ಲ. 10,000 ಜನಕ್ಕೆ ನಾವು ಕಾನ್ಫರ್ಮ್ ಮಾಡಿದ್ವಿ. ಸುಮಾರು 25-30,000 ಜನ ಅಪ್ಲೈ ಮಾಡಿದ್ರು. ಎಲಿಜಿಬಲ್ ಆಗಿದ್ದು ಅವರು 3,900 ಜನ ಅಷ್ಟೇ.
ಓಕೆ 3,900 ಜನ ಎಲಿಜಿಬಲ್ ಆದ್ರು. ನಮ್ಗೆ ಗೊತ್ತಾಯ್ತು ಈ ಎಕ್ಸಾಮ್ ಟಫ್ ಇದೆ, ಹಾಗಾಗಿ ಪ್ರತಿ ವರ್ಷ ಬಹಳ ಕನ್ಸಿಕ್ಯೂಟಿವ್ ಆಗಿ ರಿಕ್ರೂಟ್ ಮಾಡೋ ಕೆಲಸನ ಮಾಡಬೇಕು ಅಂತ ಕೂಡ ನಾವು ಮಾತಾಡಿದ್ವಿ. ಮಹೇಶ್ ಸರ್, ಟೀಚರ್ಸ್ ಕೆಲಸ ಮಾಡ್ಬೇಕು. ಟೀಚರ್ಸ್ ಎಂಟ್ರೆನ್ಸ್ ಟೆಸ್ಟ್ ಅಲ್ಲಿ ಪಾಸ್ ಆದಂತಹ ಪರ್ಸೆಂಟೇಜು 2.5%, ಹೌದು 2.5%. ಹೌದು ಅಷ್ಟೇ ಜನ ಟೀಚರ್ಸ್ ಎಂಟ್ರೆನ್ಸ್ ಟೆಸ್ಟ್ ಅಲ್ಲಿ ಪಾಸ್ ಆಗಿದ್ದು. ಹೌದಾ ಸರ್? ಹೌದು. ಯಾಕೆ ಸರ್? ನೀವು ಬರೀ ಸಂಬಳದ ಬಗ್ಗೆ ಅಲ್ಲ ಸರ್, ಗುಣಮಟ್ಟದ ಬಗ್ಗೆ ಅಲ್ಲ ಸರ್, ಓವರ್ ಆಲ್ ಚೇಂಜಿಂಗ್ ಆಫ್ ದಿ ಎಜುಕೇಶನ್ ಬಗ್ಗೆನೂ ಮಾತಾಡ್ತಾ ಇರುವಾಗ ನಾವು ಒಂದು ದೇಶ ನಡೆಯುತ್ತೆ ಶಿಕ್ಷಣದಿಂದ ಅಂತ ರೂಸ್ವೆಲ್ಟ್ ಹೇಳ್ದಂಗೆ, ಅನ್ಕಾಮನ್ ಎಜುಕೇಶನ್ ಫಾರ್ ಅ ಕಾಮನ್ ಮ್ಯಾನ್ ಅಂತ ರೂಸ್ವೆಲ್ಟ್ ಹೇಳ್ತಾನೆ ಒಂದ್ ಕಡೆ. ಸೊ ರೂಸ್ವೆಲ್ಟ್ ಹೇಳ್ದಂಗೆ ಎಲ್ಲಿದೆ ಸರ್ ನಮ್ಮಲ್ಲಿ? ಹೇಳಿ ಸರ್ ಒಂಚೂರು. ಖಂಡಿತ ಸರ್. ಈಗ ಟಿಇಟಿ ಟೀಚರ್ಸ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಇದೆಯಲ್ಲ, ನಿಲ್ಸ್ಬಿಟ್ರಲ್ಲ ನೀವು ಟಿಇಟಿ. ಹೌದು ನಿಲ್ಸಿ ಎಷ್ಟು ವರ್ಷ ಆಯ್ತು ಟಿಇಟಿ ನಿಲ್ಸಿ? ಹೌದು ಭಯ ಆಗೋಯ್ತು, ಅಯ್ಯೋ ಕ್ವಾಲಿಟಿ ಟೀಚರ್ಸೇ ಬರ್ತಿಲ್ಲ ಅನ್ನೋ ಭಯಕ್ಕೆ ನಿಲ್ಸ್ಬಿಟ್ರಿ ಟಿಇಟಿನ ನೀವು. ಹೌದೌದು. ಬಟ್ ಒಂದ್ ಏನ್ ಗೊತ್ತಾ ಸರ್ ಚಂದನ್, ಹೇಳಿ ಸರ್. ಒಂದು ರಿಯಾಲಿಟಿ ಏನು ಅಂತಂದ್ರೆ, ಕಳೆದ ವರ್ಷ 3,900 ಜನ ಏನು ಸೆಲೆಕ್ಟ್ ಆಗಿದ್ದಾರೆ ಟೀಚರ್ಸ್, ದೇ ಆರ್ ಪರ್ಫಾರ್ಮಿಂಗ್ ಎಕ್ಸಲೆಂಟ್ಲಿ, ಬಹಳ ಎಕ್ಸಲೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಆ ಕ್ವಾಲಿಟಿ ಟೀಚರ್ಸ್ ಬರ್ಬೇಕು ಅನ್ನೋದು ನನ್ನ ಕಾಳಜಿ. ಬಟ್ ಎಷ್ಟು ಲಕ್ಷ ಜನ ಟೀಚರ್ಸ್ ಕರ್ನಾಟಕದಲ್ಲೇ ಬೇಕಾಗಿದೆ? ಕ್ವಾಲಿಫೈಡ್ ಟೀಚರ್ಸ್ ಹೇಳಿ ನನಗೆ, ನಂಬರ್ ಹೇಳಿ ಒಂದ್ ಸ್ವಲ್ಪ. ಇವತ್ತಿಗೂ ರೆಕ್ರೂಟ್ಮೆಂಟ್ ಓಪನ್ ಇದೆ. ಪ್ರೈಮರಿ ಸ್ಕೂಲ್ ಟೀಚರ್ಸ್ ಬೇಕಾಗಿದೆ, ಎಕ್ಸಾಕ್ಟ್ಲಿ. ಪ್ರೈಮರಿ ಹೈಯರ್ ಸ್ಕೂಲ್ ಟೀಚರ್ಸ್ ಇವತ್ತಿಗೂ ಕೂಡ ಬೇಕಾಗಿದೆ. ಇವತ್ತಿಗೂ ಕೂಡ ಸಾಕಷ್ಟು ಟೀಚರ್ಸ್ ರಿಕ್ವೈರ್ಮೆಂಟ್ ಇದೆ, ಪೋಸ್ಟ್ ಖಾಲಿ ಇದೆ, ರೆಕ್ರೂಟ್ಮೆಂಟ್ ಮಾಡಿಲ್ಲ. ನೀವು ಹೇಳ್ತಿರೋದು ಕ್ವಾಲಿಫೈಡ್ ಟೀಚರ್ಸ್ ಬಗ್ಗೆ ನೀವು ಮಾತಾಡ್ತಾ ಇರೋದು ಸರ್. ಇಫ್ ದೇರ್ ಅಲ್ಲಿ ಅವಕಾಶಗಳು ಚೆನ್ನಾಗಿದೆ ಅಂತಂದ್ರೆ ಡೆಫಿನೆಟ್ಲಿ ದೇ ಗೆಟ್ ಕ್ವಾಲಿಫೈಡ್ ದೆಮ್ಸೆಲ್ಸ್. ದೇ ವಿಲ್ ಶೋ ದಿ ಇಂಟ್ರೆಸ್ಟ್. ಇವತ್ತಿನ ದಿವಸ ಸ್ಕೂಲ್ ನಲ್ಲಿ ಸರ್, ವಾಟ್ ಯು ವಾಂಟ್ ಟು ಬಿಕಮ್ ಅಂತಂದ್ರೆ, ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್, ಇಂಜಿನಿಯರ್, ಅವು ಎಲ್ಲ ಹೇಳ್ತಾನೆ. ನಾನೊಬ್ಬ ಟೀಚರ್ ಆಗ್ಬೇಕು ಅಂತ 5 ಕ್ಲಾಸಿಂದ ಸೇರಿ ಒಬ್ಬ ಹುಡುಗ ಎದ್ದು ನಿಂತ್ಕೋಬಹುದು ಅಷ್ಟೇ. ಇಲ್ಲ ಸರ್, ಹೇಳಲ್ಲ ಸರ್. ಯಾಕಾಗ್ಬೇಕು ಟೀಚರ್? ನೀವು ಸಂಬಳ ಕೊಡಲ್ಲ ಅಂದ್ಮೇಲೆ? ಯಾರು ಕೊಡಲ್ಲ ಅಂದ್ಮೇಲೆ ನೀವು ನನ್ನ ಅಂತ ಹೇಳ್ಬಿಡಿ ಸರ್. ಐ ಆಮ್ ಆಲ್ಸೋ ರೆಪ್ರೆಸೆಂಟಿಂಗ್ ಆಸ್ ಅ ಟೀಚರ್. ಅಲ್ಲ, ಅದು ಜನ ನೋಡ್ತಾ ಇದ್ದಾರೆ, ಆಮೇಲೆ ನನ್ನ ಬಗ್ಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ದಯವಿಟ್ಟು. ಸುಪ್ರೀತ್ ಅವ್ರು ಸಂಬಳ ಕೊಡ್ತಾರಪ್ಪ. ಯು ಆರ್ ರೆಪ್ರೆಸೆಂಟಿಂಗ್ ನಾನು ಕೊಡ್ತಾ ಇದ್ದೀನಿ ಸರ್ ನನ್ನ ಸಂಸ್ಥೆಯಲ್ಲಿ. ಸರ್ ನನ್ನ ಸಂಸ್ಥೆಯಲ್ಲಿ ಪ್ರತಿಯೊಬ್ಬ ಲೆಕ್ಚರರ್ಸ್ ಇರ್ಬೋದು, ಸುಪ್ರೀತ್ ಅವರ ಶಾಲೆಯನ್ನು ಹೊರತುಪಡಿಸಿ ಸಂಬಳ ಕೊಡದಿರುವ ಶಾಲೆಗಳು, ಅವ್ರು ಸಂಬಳ ಕೊಡಲಿಲ್ಲ ಅಂದ್ಮೇಲೆ ಯಾಕೆ ಟೀಚರ್ ಆಗ್ಬೇಕು ಅಂತ ಹೇಳಿ ನನಗೆ. ನಾನೇ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ನನ್ನ PU ಮತ್ತು ಡಿಗ್ರಿ ಕಾಲೇಜಲ್ಲಿ. ಐ ಆಮ್ ಆಲ್ಸೋ ರೆಪ್ರೆಸೆಂಟಿಂಗ್ ಟೀಚರ್. ಐ ಟೋಲ್ಡ್ ಯು ವೆರಿ ಫಸ್ಟ್, ಐ ಆಮ್ ಪ್ರೌಡ್ ಟು ಬಿ ಎ ಟೀಚರ್. ಐ ಹ್ಯಾವ್ ಕಮ್ ಹಿಯರ್ ಅಂತ ಶಿಕ್ಷಕರ ಬಗ್ಗೆ ಮಾತಾಡಕ್ಕೆ ನಿಮ್ಮ ಸಂಸ್ಥೆಯಿಂದ ಸರ್ 2-3 ತಿಂಗಳಿಂದ ಪೂರ್ತಿ ಸಂಬಳ ಕೊಟ್ಟಿದ್ದೀರಾ ಸರ್ ಶಿಕ್ಷಕರು? ಹೌದು ಸರ್. Congratulations. Without any cut. Sir, today morning I have made a meeting with all the staff. Every staff have, we have given them time. Saturday ವರೆಗೂ ನಮ್ಗೆ ನೋಡ್ಬಿಟ್ಟು ನಮ್ಗೆ ಹೇಳಿ ಅಂತ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲೂ ಈ ಒಂದು 2-3 ದಿನದಲ್ಲಿ ಎಲ್ಲಾ ಕಡೆ ಮೀಟಿಂಗ್ ಮಾಡಿದ್ದಾರೆ. ಮ್ಯಾನೇಜ್ಮೆಂಟ್ ಗಳಿಗೂ ಆಗ್ತಾ ಇಲ್ಲ. ಹಾಗಾಗಿ ವಾಟ್ ಹ್ಯಾಸ್ ಟು ಬಿ ಡನ್, ವೆದರ್ ಶುಡ್ ವಿ ಗೋ ಫಾರ್ 50% ಆಫ್ ದಿ ಸ್ಯಾಲರಿ ಆರ್ ಶುಡ್ ವಿ ಗೋ ಫಾರ್ 70% ಆಫ್ ದಿ ಸ್ಯಾಲರಿ. ಇದು ಸರ್ವೇ ಸಾಮಾನ್ಯ. ನೀವು ಯಾವ ಶಿಕ್ಷಣ ಸಂಸ್ಥೆ ಮ್ಯಾನೇಜ್ಮೆಂಟ್ ಕೇಳಿದ್ರು ಸರ್ ಇವತ್ತಿನ ದಿನ ಹಂಗಾಗಿದೆ. ಯಾಕೆ ಅಂದ್ರೆ ಸರ್ ಏಪ್ರಿಲ್ ಮೇ ಬಂತು, ಜೂನ್ ಬಂತು, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟು ಎಲ್ಲಾನು ಹೊರೆ ಆಗಿದೆ. ಒಂದ್ ನಿಮಿಷ ಮಹೇಶ್ ಸರ್, ನಾನು ನಿಮ್ಮನ್ನ ಬೀಳ್ಕೊಡೋಕ್ಕಿಂತ ಮುಂಚೆ ಒಂದಿಷ್ಟು ವಿಷಯಗಳನ್ನ ಸಾಧ್ಯ ಆದ್ರೆ ಸರ್ಕಾರದ ಗಮನಕ್ಕೆ ತರಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ಸರ್. ನೋಡಿ ಸರ್, ನಾವು ಕಳೆದ 2009ರಲ್ಲಿ PISA ಪೀಸಾಗೆ ನಾವು ಹೋಗಿದ್ವಿ ಸರ್. ಸ್ಕೂಲ್ ಅಸೆಸ್ಮೆಂಟ್ 73 ದೇಶಗಳಲ್ಲಿ ಭಾರತದ ರ್ಯಾಂಕಿಂಗ್ 72 ಸರ್. ಸ್ಕೂಲ್ ಅಸೆಸ್ಮೆಂಟ್ ನಲ್ಲಿ ಕಿರ್ಗಿಸ್ತಾನ್ 73ನೇ ದೇಶ ಸರ್. ಆಮೇಲೆ ನಮ್ಮಲ್ಲಿ GRE ಇದೆಯಲ್ಲ ಸರ್, ಅಂದ್ರೆ GRE ಅಂತ ಗ್ರಾಫ್ ಹೇಳ್ತಾರಲ್ಲ ಸರ್, ಯಾರು ಹೋಗ್ತಾರೆ ಮುಂದೆ ಅಂತಂದಾಗ ಹೈಯರ್ ಎಜುಕೇಶನ್ ಮಾಡುವವರ ಸಂಖ್ಯೆ ಭಾರತದಲ್ಲಿ ಬರೀ 26% ಅಷ್ಟೇ ಸರ್. ಚೈನಾದಲ್ಲಿ ಅದು 56% ಸರ್. ಆಮೇಲೆ ನಮ್ಮಲ್ಲಿ ಲಿಟ್ರಸಿ ಪಾವರ್ಟಿ ಸರ್, ಲಿಟ್ರಸಿ ಪಾವರ್ಟಿ ಇಸ್ ಅಬೌಟ್ 58% ಸರ್. ಅಂದ್ರೆ 10ನೇ ಕ್ಲಾಸಿನ ಒಬ್ಬ ಹುಡುಗ ಒಂದು ಸೆಂಟೆನ್ಸ್ ಅನ್ನ ಓದಿ ಅದನ್ನ ಅರ್ಥ ಮಾಡ್ಕೊಳಕ್ ಆಗಲ್ವಂತೆ 56% ಆಫ್ ಸಚ್ ಸ್ಟೂಡೆಂಟ್ಸ್ಗೆ. ನಾವು ಸರ್ ಒಂದ್ ನಿಮಿಷ ಸರ್ ಮುಗಿಸ್ತೀನಿ ಸರ್. ನಂದು ಒಂದು ಒಪಿನಿಯನ್ ಹೇಳ್ಬಿಡ್ತೀನಿ. ಹೇಳಿ ಸರ್. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ನಮ್ಮ ಸರ್ಕಾರಗಳ ಪ್ರಯಾರಿಟಿನ ನೀವು ಗಮನಿಸಿ ಸರ್. ಅದಿಲ್ಲ, ಎಜುಕೇಶನ್ ಇಸ್ ನಾಟ್ ಎ ಪ್ರಯಾರಿಟಿ. ಎಜುಕೇಶನ್ ಅಂಡ್ ಹೆಲ್ತ್ ಪ್ರಯಾರಿಟಿ ಟು ಬಿ ದಿ ಪ್ರೈಮರಿ ಡ್ಯೂಟಿ ಆಫ್ ದಿ ಸ್ಟೇಟ್. ಹೌದು ಸರ್, ಅದಕ್ಕೆ ಕೊರೋನಾ ಲಾಕ್ಡೌನ್ ಅಂದಾಗ ಫಸ್ಟ್ ಶಾಲೆಗಳನ್ನ ಲಾಕ್ಡೌನ್ ಮಾಡ್ತೀವಿ, ಲಾಕ್ಡೌನ್ ತೆರವು ಅಂದಾಗ ಫಸ್ಟ್ ನಾವು ಬಾರ್ಗಳನ್ನು ಓಪನ್ ಮಾಡ್ತೀವಿ. ಹೌದು
ಸರ್ ಬೇಸಿಕಲಿ ನಮ್ಮ ಸರ್ Yes, yes. sir. ಸರ್ ಪ್ಯೂಪಿಲ್ ಟು ಟೀಚರ್ ರೇಷಿಯೋ ಎಷ್ಟು ಸರ್ ನಮ್ಮ ಭಾರತದಲ್ಲಿ 30:1 ಇರ್ಬೇಕಾಗಿರೋದು ಹಾ, ಹೌದು. ನಮ್ಮಲ್ಲಿ ಎಷ್ಟಿದೆ ಎಷ್ಟಿದೆ ಸರ್ 150:1 ಸರ್. ಹೌದೌದು. ಸರ್ ನಿನ್ನೆ QS ರಿಪೋರ್ಟ್ ಬಂದಿದೆ ಸರ್. ನಾವು ನಳಂದ, ತಕ್ಷಶಿಲಾ, ಉಜ್ಜಯಿನಿ ಅಂತ ಯೂನಿವರ್ಸಿಟಿಗಳ ಸಂಸ್ಥಾಪಕರು ಭಾರತ ದೇಶದವ್ರು ನಾವು. ನಿನ್ನೆ QS ರಿಪೋರ್ಟ್ ಅಲ್ಲಿ ಭಾರತದ 150 ಯೂನಿವರ್ಸಿಟಿ, ಪ್ರಪಂಚದ 150 ಯೂನಿವರ್ಸಿಟಿಗಳಲ್ಲಿ ಭಾರತದ ಒಂದು ಯೂನಿವರ್ಸಿಟಿ ಇಲ್ಲ. ಹೌದು. ಎಲ್ಲಿ ಯಾವ IIT, ಯಾವ IIM? 170ರಲ್ಲಿದೆ IIT IIM ಸರ್. ಇದು ಸರ್, ಈ ಎಲ್ಲ ಅಂಶಗಳು ಸರ್ಕಾರ ನಡೆಸೋರ್ಗೆ ಇನ್ಸಲ್ಟ್ ಅಂತ ಅನ್ನಿಸ್ತಾ ಇಲ್ಲ. ದಟ್ ಈಸ್ ವೆರಿ ಅನ್ಫಾರ್ಚುನೇಟ್. ಇನ್ಸಲ್ಟ್ ಅಂತ ಯಾವತ್ತು ಅನ್ಸುತ್ತೋ ಆವಾಗ ಶಿಕ್ಷಣಕ್ಕೆ ಪ್ರಯಾರಿಟಿ ಬರ್ತದೆ. ಸರ್, ನಿಮ್ಮಂತ ನಮ್ಮ ಹಿರಿಯರು GDP ನಲ್ಲಿ ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇರೋದು ಎಷ್ಟು ಸರ್? ಇಟ್ ಇಸ್ ಜಸ್ಟ್ 3%. ಐ ನೋ 1.5 to 3%. ಐ ನೋ ನೀವು ಅದನ್ನ 6% ಮಾಡಿ. ಯಾಕೆ ಕ್ವಾಲಿಟಿ ಇನ್ಕ್ರೀಸ್ ಆಗಲ್ಲ? ನಾನು ನೋಡ್ಕೋತೀನಿ. ಐ ನೋ 6% ಮಾಡಿ ಸಾಕು. 12% ಮಾಡ್ಬೇಕು ಅಂತ ಹೇಳ್ತದೆ. ಓಕೆ ಹಾ ಆದ್ರೆ 6% ಗೆ ಇನ್ಕ್ರೀಸ್ ಮಾಡಿ ಸಾಕು. ನಾವು ಖರ್ಚು ಮಾಡ್ತಾ ಇರೋದು 3%. ಸರ್, ನಾನು ಯಾಕೆ ಇದನ್ನೆಲ್ಲ ಹೇಳಿದೆ ಅಂದ್ರೆ, ಕಾಂಪ್ರಹೆನ್ಸಿವ್ ಅಪ್ರೋಚ್ ಟುವರ್ಡ್ಸ್ ಎಜುಕೇಶನ್ ಇಲ್ಲ ಅಂತಂದ್ರೆ ಬರೀ ನಾವು ಸಂಬಳದ ಬಗ್ಗೆ ಮಾತ್ರ ಮಾತಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ ಅನ್ನುವ ಕಾರಣಕ್ಕೆ ಹೇಳಿದೆ ಸರ್. ಈ ಬೇಸಿಕ್ ಡಿಸ್ಕ್ರಿಪೆನ್ಸೀಸ್ ಅಂತ ಏನ್ ಕರಿತೀವಿ ಎಜುಕೇಶನ್ ಸಿಸ್ಟಮ್ ನಲ್ಲಿ, ನಾವು ಲಾರ್ಡ್ ಮ್ಯಾಕ್ಯುಲೋ ಎಜುಕೇಶನ್ ಸಿಸ್ಟಮ್ನೇ ಫಾಲೋ ಮಾಡ್ತಿರೋದು. ಅದು ಒನ್ ಆಫ್ ದಿ ಬೇಸಿಕ್ ಡಿಸ್ಕ್ರಿಪೆನ್ಸೀಸ್. ಇವಾಗ ಅದನ್ನ ನಾವು ಸರಿ ಪಡಿಸ್ಲಿಲ್ಲ ಅಂತಂದ್ರೆ ಇದು ಯಾವುದು ಸರಿ ಹೋಗೋದಿಲ್ಲ. ಅಷ್ಟೇ ಸರ್ ನಾನು ನಿಮ್ಗೆ ಹೇಳ್ಬೇಕಾಗಿರೋದು. ಅಷ್ಟೇ. ಸರ್ಕಾರಗಳು ಕಾಳಜಿ ವಹಿಸ್ಬೇಕು ಸರ್. ಶಿಕ್ಷಣ, ಆರೋಗ್ಯ. ನಾವೀಗ ಒಂದು ಸರ್ ಕ್ಯಾಂಪೇನ್ ಶುರು ಮಾಡಿದ್ವಿ ಸರ್. ಇನ್ನೊಂದೇನು ಗೊತ್ತಾ ಸರ್ ಮಹೇಶ್ ಸರ್, ಈಗ ಸರ್ಕಾರಗಳು ಕಾಳಜಿ ವಹಿಸಬೇಕು ನಿಜ ಸರ್ ನೀವು ಹೇಳ್ತೀರಿ. ಬಟ್ ನೀವು ಸರ್ಕಾರದಲ್ಲಿದ್ದಾಗ ನೀವೇನ್ ಮಾಡಿದ್ರಿ ಅಂತ ಹೇಳಲ್ಲ ಸರ್. ನೀವು ಮಾಜಿ ಆದ ತಕ್ಷಣ ನೀವು ಮತ್ತೆ ಹೇಳ್ತೀರಿ ಹೌದು ಸರ್ಕಾರ ಗಮನ ಹರಿಸ್ಬೇಕು, ಸರ್ಕಾರ ಕಾಳಜಿ ವಹಿಸಬೇಕು ಅಂತ. ಬಟ್ ನಿಮಗೆ ಅಧಿಕಾರ ಸಿಕ್ಕಿತ್ತಲ್ಲ ಸರ್, ಅವಾಗ ನೀವೇನು ಮಾಡಲ್ವಲ್ಲ ಸರ್? ಕೇಳಿ, ನಾನು ಅಧಿಕಾರದಲ್ಲಿದ್ದು ವೆರಿ ವೆರಿ ಶಾರ್ಟೆಸ್ಟ್ ಪೀರಿಯಡ್ 3 months ಅಷ್ಟೇ. ಏನೇನೋ ಕನಸುಗಳು ಇಟ್ಕೊಂಡಿದ್ದೆ ಬದಲಾವಣೆಗೆ. ಅದನ್ನೆಲ್ಲ ಜಾರಿ ಮಾಡ್ಲಿಕ್ಕೆ ನನ್ನ ಕೈಲಿ ಆಗ್ಲಿಲ್ಲ. ಏನೇನು ಅನ್ಕೊಂಡಿದ್ರಿ ಸರ್? ಯಾವ ರೀತಿ ಬದಲಾವಣೆ ಬರಬೇಕು ಅಂತ ಅನ್ಕೊಂಡಿದ್ರಿ ಸರ್ ನೀವು? ಈಗ ಟೀಚರ್ಸ್ ಫ್ರೆಂಡ್ಲಿ ಟ್ರಾನ್ಸ್ಫರ್ ಆಗುತ್ತೆ ಫಸ್ಟ್. ಹೌದು, ಅದನ್ನ ಸುರೇಶ್ ಕುಮಾರ್ ಅವರು ಕೂಡ ಲಾಸ್ಟ್ ಡಿಸೆಂಬರ್ ಅಲ್ಲೂ ಕೂಡ ಹೇಳಿದ್ರು. ಅವರು ಟೀಚರ್ಸ್ ಅಪಾಯಿಂಟ್ ಮಾಡಿ ಸರ್, ಟ್ರಾನ್ಸ್ಫರ್ ಈಗ ನಮ್ಮ ಪರಿಸ್ಥಿತಿ ಏನಾಗಿ, ನಮ್ಮ ಶಿಕ್ಷಣ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ, ಶಿಕ್ಷಣ ವ್ಯವಸ್ಥೆ ಸ್ಟೂಡೆಂಟ್ ಸೆಂಟರ್ಡ್ ಆಗಿಲ್ಲ, ಟೀಚರ್ ಸೆಂಟರ್ಡ್ ಆಗಿದೆ. ಆ ಟೀಚರ್ ಸೆಂಟರ್ಡ್ ಆಗಿರೋದನ್ನ ಸ್ಟೂಡೆಂಟ್ ಸೆಂಟರ್ಡ್ ಮಾಡ್ಬೇಕು ಅಂತಂದ್ರೆ ಟೀಚರ್ಸ್ ಇರ್ತಕ್ಕಂತ ಎಲ್ಲಾ ಸಂಕಷ್ಟಗಳಿಂದ ಅವ್ರನ್ನ ಬಿಡುಗಡೆ ಮಾಡ್ಬೇಕು. ಅವರು ಫ್ರೀ ಆಗಿ ಕ್ಲಾಸ್ ರೂಮ್ ಅಲ್ಲಿ ನಿಂತ್ಕೊಂಡು ಪಾಠ ಮಾಡುವಂತಹ ಮನಸ್ಥಿತಿ ಮತ್ತು ವಾತಾವರಣವನ್ನ ನಿರ್ಮಾಣ ಮಾಡ್ಬೇಕು ಅಂದ್ರೆ ಅವರ ಸಮಸ್ಯೆಗಳಿದೆಯಲ್ಲ ಸರ್ವಿಸ್ ಅಲ್ಲಿ, ಆ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿದಾಗ ಮಾತ್ರ ಅವನು ಬಂದು ಕ್ಲಾಸ್ ರೂಮ್ ಅಲ್ಲಿ ನಗ್ನಗ್ತಾ ನಿಂತ್ಕೊಂಡು ಪಾಠ ಮಾಡ್ಲಿಕ್ಕೆ ಸಾಧ್ಯ. ಈಗ ಸರ್ಕಾರ ಈ ಸಾರಿ ಒಂದು ಡ್ರಾಫ್ಟ್ ಪಾಲಿಸಿ ಸರ್ಕಾರ ತಂದಿದೆ. ಈ ವರ್ಗಾವಣೆ ನೀತಿನಲ್ಲಿ ಕಡ್ಡಾಯ ವರ್ಗಾವಣೆನ ನಿಲ್ಲಿಸಬೇಕು ಅಂತ ಒಂದು ಆಲೋಚನೆ ಮಾಡ್ತಾ ಇದ್ದಾರೆ. ಹೌದು, ಸುರೇಶ್ ಕುಮಾರ್ ಅವರೇ ಅದನ್ನ ಹೇಳಿದ್ದಾರೆ. ವರ್ಗಾವಣೆ ನೀತಿಯನ್ನ ಟೀಚರ್ಸ್ ಫ್ರೆಂಡ್ಲಿ ವರ್ಗಾವಣಾ ನೀತಿ ಅಂತ ಮಾಡ್ಬಿಟ್ರೆ ಸರ್ 50% ಎಂಪವರ್ ಆಗೋಗ್ತಾರೆ ಶಿಕ್ಷಕರು. ಅದೇ ಇಂಥ ಜಾಗಕ್ಕೆ ಹೋಗಿ ಅಂತ ಕಡ್ಡಾಯವಾಗಿ ಅವ್ರನ್ನ ಕಳ್ಸೋ ಬದಲು ಅವ್ರು ಇಷ್ಟಪಟ್ಟು ಆ ಜಾಗಕ್ಕೆ ಹೋದ್ರೆ ತುಂಬಾ ಖುಷಿಯಾಗಿ ಪಾಠ ಮಾಡ್ತಾರೆ ಅನ್ನೋದನ್ನ ಮಾನ್ಯ ಸುರೇಶ್ ಕುಮಾರ್ ಅವರು ಕೂಡ ಅದು ಲಾಸ್ಟ್ ಟೈಮ್ ಅಲ್ಲಿ ಹೇಳಿದ್ರು. ಮುಂದಿನ ಅಧಿವೇಶನದಲ್ಲಿ ಅದನ್ನ ನಾವು ಮಂಡಿಸ್ತೀವಿ ಅಂತಾನೂ ಕೂಡ ಹೇಳಿದ್ರು. ಆ ದಿಕ್ಕಿನಲ್ಲಿ ಇದ್ದಾರೆ ಶಿಕ್ಷಣ ಸಚಿವರು. ಅದಾದ್ರೆ 50% ಶಿಕ್ಷಕರ ಸಮಸ್ಯೆ ಬಗೆಹರಿದ್ರೆ ಮಕ್ಕಳಿಗೆ ಅದರ ಕಾಂಟ್ರಿಬ್ಯೂಷನ್ ಸಿಗುತ್ತೆ ಸರ್. ಸರ್, ಇದು ಯಾವ್ದ್ರಿಂದಾನು ಬಗೆಹರಿಯಲ್ಲ ಸರ್, ಅನ್ಲೆಸ್ ಯು ಬ್ರಿಂಗ್ ಇನ್ ನ್ಯೂ ಎಜುಕೇಶನ್ ಚೇಂಜ್, ನ್ಯೂ ಎಜುಕೇಶನ್ ಪಾಲಿಸಿ, ನ್ಯೂ ಎಜುಕೇಶನ್ ರೆವಲ್ಯೂಷನ್. 170 ವರ್ಷದ ಹಳೆ ಲೊಡ್ಡು ಎಜುಕೇಶನ್ ಸಿಸ್ಟಮ್ ನೀವು ಖಾಲಿ ಪಾತ್ರೆಯಲ್ಲಿ ಹಾಕಿ ಗೋಲಿ ತರ ಅಲ್ಲಾಡಿಸ್ತಾ ಕೂತ್ಕೊಂಡ್ರೆ ಯಾವ ಪ್ರಯೋಜನ ಇಲ್ಲ ಮಹೇಶ್ ಸರ್. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ ಸರ್. ಜೊತೆಗೆ ಶಿಕ್ಷಣ ಮಿತ್ರ ಆ್ಯಪ್ ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡಿದ್ರು. ಸೊ ಅದೆಲ್ಲಿ ತನಕ ಬಂತು ಸರ್? ಅಂದ್ರೆ ತಮ್ಮ ಸಮಸ್ಯೆಗಳನ್ನ ನೇರವಾಗಿ ಆ್ಯಪ್ ಮೂಲಕ ಹಂಚ್ಕೊಳ್ಳೋದು, ಆ ಮೂಲಕ ತಮ್ಮ ಸಮಸ್ಯೆಗಳ ಬಗೆಹರಿತಾ ಇಲ್ವಾ ಅಂತ ಹೇಳಿ ಅವರೇ ಟ್ರ್ಯಾಕ್ ಮಾಡೋದ್ರ ಬಗ್ಗೆನೂ ಒಂದು ಆ್ಯಪ್ ಮಾಡ್ತಿದ್ದೀವಿ ಅಂತಲೂ ಹೇಳಿದ್ರು. 15 ದಿನದಲ್ಲೇ 20 ದಿನದಲ್ಲಿ ಆಗ್ಬಿಡುತ್ತೆ ಅನ್ನೋಂಥದ್ದು ಹೇಳಿದ್ರು. ಅದೆಲ್ಲಿ ತನಕ ಬಂತು ಸರ್? Okay, Mahesh. Yeah. Yes. Okay. Right, Mahesh ji. Fine. Mahesh ji, thank you sir. ಥ್ಯಾಂಕ್ ಯು. ನೀವು ನಮ್ಮನ್ನು ಸಹಿಸ್ಕೊಂಡಿದ್ದಕ್ಕೆ ಎಷ್ಟೊತ್ತು. ಥ್ಯಾಂಕ್ ಯು ಸೋ ಮಚ್. ನೈಸ್. ಓಕೆ, ನಾವು ಒಂದು ನಿಮಿಷ ಸರ್, ಒಂದು ಬ್ರೇಕ್ ತಗೊಂಡ್ಬಂದು ನಿಮ್ಗೆ ಅವಕಾಶ ಕೊಡ್ತೀನಿ ಸಂಪೂರ್ಣವಾಗಿ. ನಾವು ಟೀಚರ್ಸ್ಗಳು ಅಂತಂದಾಗ ಈಗ ಪ್ರೈಮರಿ ಮತ್ತು ಪ್ರೌಢ, ಸೆಕೆಂಡ್ರಿ, ಅವರ ಬಗ್ಗೆ ಮಾತ್ರ ಇಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ.
ನಾವು ಅತಿಥಿ ಉಪನ್ಯಾಸಕರ ಬಗ್ಗೆಯೂ ಚರ್ಚೆ ಮಾಡಬೇಕು. ಗೆಸ್ಟ್ ಟೀಚರ್ಸ್ ಮತ್ತು ಕಾಂಟ್ರಾಕ್ಟ್ ಟೀಚರ್ಸ್ಗಳ ಬಗ್ಗೆ ನಾವು ಖಂಡಿತವಾಗಿಯೂ ಕೂಡ ಚರ್ಚೆ ಮಾಡಲೇಬೇಕು. ಪಾರ್ಟ್ ಟೈಮ್ ಟೀಚರ್ಸ್ ಅಫ್ಕೋರ್ಸ್ ಸರ್, ಟೀಚರ್ಸು ಅಂತಂದಾಗ ನೋಡಿ ಎಷ್ಟು ವರ್ಗದ ಟೀಚರ್ಸ್ಗಳು, ಆದರೆ ಸಂಬಳ ಕೊಡುವಾಗ ನೀವು ಯಾವುದು ಕೊಡಲ್ಲ ನೀವು. ಗಂಗಾಧರ್ ಅಂತ ಈಗ ನಮ್ಮ ಜೊತೆಗೆ ಚರ್ಚೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆನ್ ಫೋನ್ ಲೈನ್, ಉಪನ್ಯಾಸಕರು. ನಮಸ್ಕಾರ ಗಂಗಾಧರ್ ಅವರಿಗೆ. ನಮಸ್ಕಾರ ಚಂದನ್ ಶರ್ಮಾ ಅವ್ರಿಗೆ. ನಮಸ್ಕಾರ, ಹೇಗಿದ್ರಿ ಸರ್? ಸರ್ ಫೈನ್, ಚೆನ್ನಾಗಿದ್ದೀವಿ. ನೀವು ಕಾರ್ಯಕ್ರಮ ತುಂಬಾ ಒಳ್ಳೆ ಕಾರ್ಯಕ್ರಮವನ್ನ ಕೊಡ್ತಾ ಇದೀರಿ. ಥ್ಯಾಂಕ್ ಯು ಸರ್. ಯಾಕಂದ್ರೆ ಇಲ್ಲಿ ತನಕ ಎಲ್ಲಾ ಚಾನೆಲ್ಗಳಲ್ಲೂ ಬೇರೆ ಬೇರೆ ವಿಚಾರಗಳನ್ನ ತೆಗೆದುಕೊಂಡು ಚರ್ಚೆ ಮಾಡಿದ್ರು. ಶಿಕ್ಷಕರ ಬಗ್ಗೆ ಯಾರು ಕೂಡ ಅಷ್ಟು ಗಮನವನ್ನು ಕೊಟ್ಟಿರ್ಲಿಲ್ಲ. ನೀವು ಈಗ ಈ ಒಂದು ಶಿಕ್ಷಕರ ಪರಿಸ್ಥಿತಿ ಏನಾಗಿದೆ, ಅದು ಲಾಕ್ಡೌನ್ ಸ್ಟಾರ್ಟ್ ಆದ್ಮೇಲೆ ಕರೋನಾ ಇದರಿಂದ ಲಾಕ್ಡೌನ್ ಸ್ಟಾರ್ಟ್ ಆದ್ಮೇಲೆ ಯಾವ ತರ ಆಗಿದೆ ಅವ್ರ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಕಾರ್ಯಕ್ರಮವನ್ನು ಕೊಡ್ತಾ ಇರೋಂತ ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ಗೆ ಅಭಿನಂದನೆಗಳು ಈ ಕಾರ್ಯಕ್ರಮವನ್ನ ಕೊಡ್ತಾ ಇರೋದಕ್ಕೆ. ಗಂಗಾಧರ್ ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಳಿ ಸರ್, ಏನ್ ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳ್ತೀರಿ? ಈಗ ನಾನು ಕೂಡ 2-3 ಕಡೆ ವರ್ಕ್ ಮಾಡ್ತಾ ಇದ್ದು, ಪ್ರತಿಷ್ಠಿತವಾದಂತಹ ಒಂದು ಖಾಸಗಿ ಯೂನಿವರ್ಸಿಟಿ ಕೂಡ ಆಗಿರುವಂತದ್ದು, ಅಲ್ಲೂ ಕೂಡ ನಾನು ಅತಿಥಿ ಉಪನ್ಯಾಸಕನ ವರ್ಕ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಕಾಲೇಜ್ನಲ್ಲಿ ಪ್ರಾಂಶುಪಾಲರಾಗಿ ವರ್ಕ್ ಮಾಡಿ ಇವತ್ತು ವ್ಯಾಲ್ಯೂಯೇಷನ್ ಕೂಡ ಮುಗಿಸ್ಕೊಂಡ್ ಬಂದ್ವಿ, ಕನ್ನಡ ವ್ಯಾಲ್ಯೂಯೇಷನ್ ಮುಗಿಸ್ಕೊಂಡ್ ಬಂದ್ವಿ ಇವತ್ತು. ಆದ್ರೆ ನಮ್ಗೆ ಅಲ್ಲಿಗೆ ನಮ್ಮ MNC ಪುಟ್ಟಣ್ಣವರು ಕೂಡ ಬಂದಿದ್ರು. ಬಂದು 1300 ಕೋಟಿ ರೂಪಾಯಿನೋ ತೆಗೆದಿಟ್ಟಿದ್ದಾರೆ ಯಡಿಯೂರಪ್ಪನವರು, ನಿಮ್ ಖಾಸಗಿ ಉಪನ್ಯಾಸಕರು ಕೊಡ್ತಾರೆ ಅಂತ ಭರವಸೆ ಕೊಟ್ರು. ಅದೆಷ್ಟು ನಿಜಾನೋ ಎಷ್ಟು ಸುಳ್ಳು ಗೊತ್ತಿಲ್ಲ. ಅಂದ್ರೆ ಯಾಕಂದ್ರೆ ಎಲೆಕ್ಷನ್ ಟೈಮ್ ಬಂದಿರೋದ್ರಿಂದ ಅವರೆಲ್ಲ ಬರ್ತಾರೆ, ಹೇಳ್ತಾರೆ, ಅದನ್ನೆಲ್ಲ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಇವತ್ತು ಶಿಕ್ಷಕರು ನಾವು ಹೇಳ್ಕೊಳ್ತೀವಿ, ಅದು ನಮ್ಮ ಮಕ್ಕಳು ಇದೆಷ್ಟು ಸ್ಯಾಲರಿ ಎಷ್ಟು ನಮ್ಗೆ ಕೇಳ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಕಡೆ ಶಾಲೆಗಳು, ನಾನು ಪ್ರಿನ್ಸಿಪಾಲ್ ವರ್ಕ್ ಮಾಡ್ತಾ ಇರೋಂತ ಶಾಲೆ ಆರ್ಥಿಕ ಸಮಸ್ಯೆಯಿಂದ ಮುಚ್ಚೋಯ್ತು. ಈ 3-4 ತಿಂಗಳಿಂದ ನಾವು ಇದ್ವಿ. ಈಗ ವ್ಯಾಲ್ಯೂಯೇಷನ್ ಬಂದದ್ರಿಂದ ಅಲ್ಲಿ ಹೋಗಿದೀವಿ. ನನ್ ಜೊತೆ ವರ್ಕ್ ಮಾಡ್ತಾ ಇದ್ದವ್ರಿಗೆಲ್ಲ ಕೊಡ್ತಾ ಇದ್ದು ಕೇವಲ 6,000 ರೂಪಾಯಿ 7,000 ರೂಪಾಯಿ ಸಂಬಳ ಅಷ್ಟೇ. ಆದ್ರೆ ನಮ್ಮಲ್ಲಿ ಓದ್ತಾ ಇದ್ದಂತ ಪಾರ್ಟ್ ಟೈಮ್ ಜಾಬ್ ಮಾಡುವಂತ ಮಕ್ಕಳು 10-15 ಸಾವಿರ ರೂಪಾಯಿ ತಗೊಳ್ತಾ ಇದ್ರು. ಈ ತರ ಎಷ್ಟೋ ಮನೆಗಳಲ್ಲಿ ಎಷ್ಟೋ ಟೀಚರ್ಸ್ ಆಗಿರುವಂತ ಪರಿಸ್ಥಿತಿ ತುಂಬಾ ಕಷ್ಟವಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಸರ್, ಈಗ ವ್ಯಾಲ್ಯೂಯೇಷನ್ ಹೋಗ್ ಬಂದೆ ಅಂತ ಹೇಳಿದ್ರಲ್ಲ, ಸೊ ಅದ್ರ ಭತ್ಯೆ ಕರೆಕ್ಟ್ ಆಗಿ ಸಿಗ್ತಾ ಇದೆಯಾ ಸರ್? ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಸಿಗುತ್ತಾ ಸರ್ ಅದು? ಅಂದ್ರೆ ಅದು 2 ತಿಂಗಳು ಅಥವಾ 3 ತಿಂಗಳಿಗೆ ಅದಕ್ಕೆ ಕೊಡ್ಬೇಕಾದಂತಹ ಏನು ಸರ್ಕಾರ ನಿಗದಿ ಮಾಡಿರುತ್ತೋ ಅದನ್ನ 2-3 ತಿಂಗಳ ನಂತರ ಕೊಡುತ್ತೆ. ಅಲ್ಲಿ ತನಕ ಅದು ಅಮೌಂಟ್ ಇವಾಗ ನಮ್ಗೆ ಸಿಗಲ್ಲ. ಖಾಸಗಿ ಉಪನ್ಯಾಸಕರ ಪರಿಸ್ಥಿತಿ ಅದಾಗಿದೆ. ಒಂದ್ ಕಡೆ ಬಾಡಿಗೆ ಕಟ್ಟಬೇಕು, ಬೆಂಗಳೂರಿನಲ್ಲಿ ನಾವು ವಾಸ ಮಾಡ್ತಾ ಇರೋಂಥದ್ದು, ಬಾಡಿಗೆ ಕಟ್ಟಬೇಕಾಗತ್ತೆ. ಈಗ ಚಾಮರಾಜಪೇಟೆಯಲ್ಲೂ ಕೂಡ ಒಂದು ಸ್ಕೂಲ್ ಇದೆ. ಬೇರೆ ಬೇರೆ ಕಡೆ ಶಾಲೆಗಳಲ್ಲಿ ನನಗ್ ಗೊತ್ತಿರೋ ಹಾಗೆ ಸಂಬಳನೇ ಕೊಡ್ತಾ ಇಲ್ಲ. ನನ್ನ ಕೊಲೀಗ್ಸ್ ತುಂಬಾ ಜನ ಇದ್ದಾರೆ, ಅವ್ರಿಗೆ ಎಲ್ಲಾ ರೀತಿ ಅನುಕೂಲಗಳಿದ್ರು ಕೂಡ ಸಂಬಳ ಕೊಡ್ತಾ ಇಲ್ಲ. 20-25 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು ಕೂಡ ಅವ್ರ PF ಅಮೌಂಟ್ ಕೊಡ್ತಾ ಇಲ್ಲ. ಈಗ ನಾನು ಸಂಬಳ ಕೊಡ್ಲಿಕ್ಕೆ ಹುಡುಗರು ಫೀಸ್ ಕಟ್ಟಿಲ್ಲ ಅಂತ ಕಾರಣ ಕೊಡುವಂತದ್ದನ್ನ ನೋಡಿದಾಗ ನಿಜವಾಗ್ಲೂ ಕೂಡ ತುಂಬಾ ನೋವಾಗುತ್ತೆ. ನಮ್ ಶಿಕ್ಷಕರ ಬಗ್ಗೆ ಸರ್ಕಾರಕ್ಕೆ ಕಣ್ಸರಿಸ್ಬೇಕು ಅಂತ ನಿಮ್ಮನ್ನ ಕೇಳ್ಕೊಳ್ಬೇಕಾಗತ್ತೆ. ಈಗ ಹೇಗ್ ಮಾಡ್ಕೋತಾ ಇದ್ದೀರಿ ಸರ್? ಈಗ ಲಾಕ್ಡೌನ್ ಟೈಮಲ್ಲಿ ನಿಮಗೆ ಬಂತಾ ಸಂಬಳ ಏನಾದ್ರು ಬಂತಾ? ಈ ಲಾಸ್ಟ್ ಮಂತ್ ಎಷ್ಟು ಮಂತ್ ಇಂದ ಇಲ್ಲ ಸರ್? 2-3 ಕಡೆ ವರ್ಕ್ ಮಾಡ್ತಾ ಇದೀವಿ. ಒಂದ್ ಕಡೆ ಮುಚ್ಚೋಗಿದೆ, ಇನ್ನೊಂದ್ ಕಡೆ ಪ್ರತಿಷ್ಠಿತವಾದಂತ ಯೂನಿವರ್ಸಿಟಿ ಅದು. ಅವರು ಸರ್ಕಾರಕ್ಕೆ ಮಾರ್ಗದರ್ಶನ ಕೊಡುವಂತವ್ರೆ ಅವರು. ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದೀವಿ ನಾವು, ಅಲ್ಲೂ ಕೂಡ ಕೊಡ್ತಾ ಇಲ್ಲ. ಒಂದ್ ಕಡೆ ಪ್ರಿನ್ಸಿಪಾಲ್ ಆಗಿ ಒಂದ್ ಕಡೆ ಈವ್ನಿಂಗ್ ಕಾಲೇಜಲ್ಲಿ ಕೂಡ ಮಾಡ್ತಾ ಇದ್ವಿ, ಈವ್ನಿಂಗ್ ಕಾಲೇಜಲ್ಲಿ ಕೊಡ್ತಾ ಇಲ್ಲ. ಡೇ ಕಾಲೇಜ್ ನಲ್ಲಿ ಅದು ಮುಚ್ಚೆ ಹೋಗಿದೆ, ಅಲ್ಲೂ ಸಂಬಳ ಇಲ್ಲ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ತುಂಬಾ ಕಷ್ಟ ಆಗ್ತಾ ಇದೆ, ಬಾಡಿಗೆ ಕಟ್ಟಕ್ಕೂ ಆಗ್ತಾ ಇಲ್ಲ. ಗಂಗಾಧರ್ ಅವರಿಗೆ ಏಜ್ ಎಷ್ಟು ಅಂತ ಕೇಳ್ಬೋದಾ ನಾನು? ಸರ್, ಇವಾಗ ನಾನು 8-9 ವರ್ಷದಿಂದ ನಾನು ಎಜುಕೇಶನ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ನನಗೆ 40 ವರ್ಷ. ಮದುವೆ ಆಗಿದೆಯಾ? ಮದುವೆ ಆಗಿ ಒಂದು ಮಗು ಇದೆ. ನನ್ನ ಮಗನ ಅಡ್ಮಿಷನ್ ಕೂಡ ನಾನು ಮಾಡಿಲ್ಲ. ಮಗುಗೆ ಎಷ್ಟು ವಯಸ್ಸು? ಅವನಿಗೆ 4 ವರ್ಷ ತುಂಬ 5 ವರ್ಷ. ಓಕೆ, ನೋಡಿ ಹೇಳಿದ ತಕ್ಷಣ ನೋಡಿದ್ರಾ ಕೂಗ್ತಾ ಇದ್ದಾನೆ ಮಗ. ಈಗ ಸಾಹೇಬ್ರೆ, ಎಷ್ಟು ತಿಂಗಳಿಗೆ ನಿಮಗೆ ಎಲ್ಲ ಕಡೆಗಳಲ್ಲೂ ನೀವು ಕೆಲಸ ಮಾಡಿ ಸಿಗ್ತಾ ಇದ್ದಿದ್ದು? ನನಗೆ ತಿಂಗಳಿಗೆ 30,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೆ. ಬಾಡಿಗೆ ಮನೆನಾ? ಟೋಟಲ್ ನಮ್ಗೆ 2 ಕಡೆಯಿಂದ 30,000 ಸಿಗ್ತಾ ಇತ್ತು. ಬಾಡಿಗೆ ಮನೇಲಿ ಇದ್ದೀರಾ ನೀವು? ಬಾಡಿಗೆ ಸರ್. ಕಳೆದ 3 ತಿಂಗಳಿಂದ ನಿಮ್ಮ ಆದಾಯ ಎಷ್ಟಕ್ಕೆ ಬಂದು ಕುಸಿದಿದೆ ಸರ್? ಸರ್, ಏನೂ ಇಲ್ಲ, ಅಕೌಂಟ್ ದುಡ್ಡೇ ಬರ್ತಾ ಇಲ್ಲ. ಏನಂದ್ರೆ ಅವಾಗ ಒಂದು 2,000 3,000 ನಾವ್ ಏನು ಉಳಿಸ್ಕೊಳ್ತಿದ್ವಿ, ಅದನ್ನ ಇವಾಗ ಬಾಡಿಗೆ ಕಟ್ಟಕ್ ಆಗ್ತಾ ಇದೆ ಹೊರತು. ಅದೇ ಮಧ್ಯದಲ್ಲಿ ಸ್ವಲ್ಪ ಹೊರಗಡೆಯಿಂದ ಆಹಾರ ಧಾನ್ಯಗಳು ಸಿಕ್ತದ್ರಿಂದ ನಮ್ಮ ಊರ್ ಕಡೆಯಿಂದೆಲ್ಲ ತೆಗೆದುಕೊಳ್ಳೋದ್ರಿಂದ ಹೆಂಗ ಜೀವನ ನಡೀತಾ ಇದೆ. ಕಿಟ್ ಏನಾದ್ರು ತಗೊಂಡ್ರ ಆಹಾರ ಧಾನ್ಯದ್ದು?
ಇಲ್ಲ ಸರ್ ಅದ್ಯಾವ್ದು ನಾನು ಯಾಕಂದ್ರೆ ನಾನು ಆತರ ಕೇಳ್ಲಿಕ್ಕೆ ನಮ್ಗೆ ಇದು ಇಲ್ಲ. ಆತ್ಮಾಭಿಮಾನ ಅಡ್ಡ ಬರುತ್ತೆ. ಸ್ವಾಭಿಮಾನ ನಾನು ಕೂಡ ಅನ್ಸಿದ ಇದ್ದ ಕರೋನಾ ಇದೇ ಟೈಮಲ್ಲಿ ನಾನೇ ಇದೆಲ್ಲ ಆಹಾರದ ಪೊಟ್ಟಣಗಳನ್ನ ನಾನು ಸುಮಾರು 300 ಜನ ಕೊಟ್ಟಿದ್ದೀನಿ. ಗ್ರೇಟ್ ಅಲ್ಲ ಸರ್ ನಿಮಗೆ. ಕಡೆಯಿಂದ ಹೋಗಿ ಗ್ರೇಟ್ ರಿಯಲಿ ಗ್ರೇಟ್ ಸರ್. ಗಂಗಾಧರ ಸರ್ ಈಗ ಮ್ಯಾನೇಜ್ಮೆಂಟ್ ಅವ್ರಿಗೆ ಏನಾದ್ರು ಕೇಳಿದ್ರಾ ಸರ್, ಯಾವಾಗ ಅಟ್ಲೀಸ್ಟ್ ನಮ್ಗೆ ಏನಾದ್ರು ಅರ್ಧ ಸಂಬಳನಾದ್ರು ಕೊಡ್ತೀರಾ ಅಥವಾ ಮಿನಿಮಮ್ ಏನಾದ್ರು ನಮಗೆ ಬಹುಶಃ ಸಿಗ್ಬಹುದಾ ಅಂತ ಏನಾದ್ರು ಕೇಳಿದ್ರಾ ಸರ್ ಆಡಳಿತ ಮಂಡಳಿಯವ್ರಿಗೆ? ಅದನ್ನ ಕೇಳಲಿಕ್ಕೆ ಮೊದ್ಲು ಅವ್ರು ಹೇಳೇ ಬಿಟ್ರು. ನಮ್ ಜನವರಿಲೇ ನಮ್ಮನ್ನ ಫೆಬ್ರವರಿನಲ್ಲೇ ಇದ್ ಮಾಡಿದ್ರು, ರಿಲೀವ್ ಮಾಡಿದ್ರು. ಅದಾದ್ಮೇಲೆ ಒಂದ್ ಸಂಸ್ಥೆನಲ್ಲಿ ಇದಾಯ್ತು. ಇನ್ನೊಂದ್ ಕಡೆ ಪ್ರೈವೇಟ್ ಯೂನಿವರ್ಸಿಟಿ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ, ಈವ್ನಿಂಗ್ ಕಾಲೇಜ್ ಅಲ್ಲಿ ಕೊಡ್ತಾರೆ ಅನ್ಕೊಂಡಿದ್ವಿ. ಅವರು ಆಗಲ್ಲ ಕೊಡ್ಲಿಕ್ಕೆ, ಯಾಕಂದ್ರೆ ಕ್ಲಾಸ್ ನಡೆದ್ರೆ ಮಾತ್ರ ನಿಮ್ಗೆ ಕ್ಲಾಸ್ ವೈಸ್ ಕೊಡೋದು, ಒಂದ್ ಕ್ಲಾಸ್ 500 ರೂಪಾಯಿ ಕೊಡ್ತಾ ಇದ್ವಿ, ಈಗ ಕೊಡಕ್ ಆಗಲ್ಲ ಅಂತ ಅವರು ನಿಲ್ಲಿಸ್ಬಿಟ್ರು. ಇದು ನಮ್ಮ ಪರಿಸ್ಥಿತಿ ಆಗಿದೆ. ಈಗ ಏನ್ ಮಾಡ್ಬೇಕು ಅಂತ ಇದೀರಿ ಸರ್ ಹಾಗಾದ್ರೆ? ಸರ್ ಈ ಸದ್ಯ ವ್ಯಾಲ್ಯೂಯೇಷನ್ ಮುಗಿಸ್ಕೊಂಡ್ ಬಂದ್ವಿ. ಬೇರೆ ಕಡೆ ಈಗ ಜುಲೈನಿಂದ ಕ್ಲಾಸ್ ಅಂತ ಇದ್ರೆ, ಜುಲೈ ಆದ್ಮೇಲೆ ನಾವು ಬೇರೆ ಎಲ್ಲಿ ಸರ್ ಆಗಸ್ಟ್ ತನಕ ಸ್ಕೂಲ್ಗಳೇ ಓಪನ್ ಮಾಡೋ ಹಾಗಿಲ್ಲ ಅಂತಿದ್ದಾರೆ. ಆಗಸ್ಟ್ 15 ನಂತರನೇ ಏನಿದ್ರು ತೀರ್ಮಾನ ಅಂತ ಇದೆ. ಅದೇ ಸರ್ ESI PF ಕೂಡ ಸರಿಯಾಗಿ ಕೊಡಲ್ಲ ಯಾವ್ದೋ ಸಂಸ್ಥೆಗಳಲ್ಲಿ. ಯಾಕಂದ್ರೆ ನಾನು ಇಲ್ಲಿ ವರ್ಕ್ ಮಾಡ್ತಾ ಇರೋಂತ ಕಡೆ 15-20 ವರ್ಷ ವರ್ಕ್ ಮಾಡಿದ್ರೆ ESI PF ಕೊಡ್ತಾ ಇಲ್ಲ. ಅವ್ರ ಅಕೌಂಟ್ PF ಅಕೌಂಟ್ ನಂಬರ್ ಕೊಡ್ತಾ ಇಲ್ಲ. ಇದು ಪರಿಸ್ಥಿತಿ ಆಗಿದೆ. ಕ್ಯಾಶ್ ಸರ್, ಕ್ಯಾಶ್ ಸರ್ ನಿಮಗೆ ಈಗ ಕ್ಯಾಶ್ ಥ್ರೂ ಪೇಮೆಂಟಾ ಅಥವಾ ಅಕೌಂಟ್ಸಿಗೆ ಏನಾದ್ರು ಬರ್ತಾ ಇತ್ತಾ ಸರ್? ಸರ್ ಒಂದ್ ಕಡೆ ಸ್ಯಾಲರಿ ಬರ್ತಾ ಇತ್ತು, ಇನ್ನೊಂದು ಕಡೆ ಅವರ್ಲಿ ಬೇಸಿಸ್ ಕೊಡ್ತಾ ಇದ್ರು. ಸರಿ ಓಕೆ ಓಕೆ ಸರ್. ಗಂಗಾಧರ ಅವರೇ, ಕಡೆನೂ ಕೂಡ ಸಿಗ್ತಾ ಇಲ್ಲ. ಗಂಗಾಧರ ಅವರೇ, ನಿಮ್ಮ ಪರವಾದಂಥ ಹೋರಾಟದ ಭಾಗವಾಗಿ ನಾವು ಈ ಅಭಿಯಾನವನ್ನು ಮುಂದುವರಿಸ್ತೀವಿ. ಸರ್ಕಾರದ ಗಮನಕ್ಕೆ ಇದೆಲ್ಲವನ್ನು ತರೋ ಪ್ರಯತ್ನ ನಮ್ಮ ಕಡೆಯಿಂದ ಆಗ್ತಾ ಇದೆ. ಅದು ನಿರಂತರವಾಗಿ ನಡೆಯುತ್ತೆ ಗಂಗಾಧರ ಅವರೇ. ಥ್ಯಾಂಕ್ ಯು. ನಮಸ್ಕಾರ, ಒಳ್ಳೆಯದಾಗಲಿ ನಿಮಗೆ. ಯಾರಪ್ಪ? MLC ಭೋಜೇಗೌಡರು ನಮ್ಮ ಜೊತೆಗೆ ಮಾತನಾಡ್ತಾರಂತೆ. ಪವರ್ ಟಿವಿಯನ್ನು ನೋಡಿ ಅವರೇ ಕಾಲ್ ಮಾಡಿದ್ದಾರೆ. ಗೌಡ್ರೆ ನಮಸ್ಕಾರ, ಹೇಗಿದ್ರಿ ಗೌಡ್ರೆ? ಭಾಳ ದಿನ ನಮ್ಮ ಜೊತೆ ಮಾತಾಡಿ. ಆರೋಗ್ಯನಾ? ಆರಾಮಿದೆ ಸರ್. ನಿನ್ನೆ ಬೆಂಗಳೂರಲ್ಲಿದ್ದೆ, ಇವತ್ತು ಊರಿಗೆ ಬಂದೆ ನಿನ್ನೆ. ಹೌದಾ? ಹೇಳಿ ಸರ್. ನಾನು ಈಗ 2-3 ದಿವಸದಿಂದ ಮೊನ್ನೆ ಎಲ್ಲ ಉಡುಪಿ ಮಂಗಳೂರೆಲ್ಲ ಟೂರ್ ಹೋಗಿದೆ ಸರ್. ಇದೇ ವಿಚಾರದಲ್ಲಿ ನಾನು ಈ ವಿಚಾರ ಖಾಸಗಿ ಸರ್ಕಾರಿ ಶಾಲೆಗಳಲ್ಲಿ ಮತ್ತೆ ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರಿಗೆ ಏನಾದ್ರು ನೀವು ಈಗಾಗಲೇ ಪ್ಯಾಕೇಜ್ ಮಾಡಿದಿರಲ್ಲ, ಬೇರೆ ಬೇರೆ ವರ್ಗದ ಎಲ್ಲ ಜನರಿಗೆ ಮಾಡಿದಿರಲ್ಲ, ಆ ರೀತಿ ನಮ್ಮ ಶಿಕ್ಷಕರನ್ನು ಇದ್ರೊಳಗೆ ಸೇರಿಸಿ ಅಂತ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವೆಲ್ಲ MLCಗಳು ಭೇಟಿ ಮಾಡಿದ್ವಿ ಸರ್. ಭೇಟಿ ಮಾಡಿ ನಂತರದಲ್ಲಿ ನಮ್ಮ ಎಜುಕೇಶನ್ ಮಿನಿಸ್ಟರ್ ಅವರು ಮತ್ತೆ ಅಶ್ವಥ್ ನಾರಾಯಣ ಡೆಪ್ಟಿ CM ಅವ್ರನ್ನೂ ಕೂಡ ಭೇಟಿ ಮಾಡಿ ನಾವೆಲ್ಲ ವಿಷಯಗಳನ್ನು ತಿಳಿಸಿದ್ದು. ನೀವು ತಿಳಿಸಿರೋ ಮಟ್ಟದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎಲ್ಲವೂ ಒಂದೇ ತರ ಇಲ್ಲ. ಎಲ್ಲಾ ಶಿಕ್ಷಣ ಸಂಸ್ಥೆಗಳನ್ನು ಒಂದೇ ತರ ಮಾಡಬೇಡಿ. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಖಾಸಗಿ ಶಿಕ್ಷಣ ಸಾಲ್ವರ್ ಶಿಕ್ಷಣ ಸಂಸ್ಥೆಗಳು ಕೆಲವಿದ್ದಾವೆ. ಹಳ್ಳಿಗಳಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅಂದ್ರೆ ನನ್ನ ಯಾವುದೇ ಸರ್ಕಾರದ ಅನುದಾನ ರಹಿತ ಶಾಲೆಗಳು ಅವರಿಗೆ ಶಿಕ್ಷಕರಿಗೆ ಸಂಬಳ ಕೊಡ್ತಕ್ಕಂಥ ವಿಚಾರದಲ್ಲೂ ಸ್ವಲ್ಪ ಬಹಳ ತೊಂದರೆ ಆಗಿದೆ. ಆ ಶಿಕ್ಷಕರು ಈ COVID-19 ಬಂದ ನಂತರ ಅವರಿಗೆ 2-3 ತಿಂಗಳಿಂದ ಸಂಬಳ ಕೂಡ ಆಗಿಲ್ಲ. ಅವರಿಗೆ ದಯಮಾಡಿ ಅವ್ರಿಗೆ ರಕ್ಷಣೆ ನೀವು ಸರ್ಕಾರ ಬರ್ಬೇಕು ಅಂತ ಕೇಳಿದ್ರು. ಅದನ್ನ ಕೇಳ್ಕೊಂಡ್ರೆ ಅಷ್ಟು ಬಿಟ್ರೆ ಮತ್ತೆ ಅವ್ರೇನು ಅದ್ರ ಬಗ್ಗೆ ಯಾವುದೇ ರೀತಿ ಅವರು ಪರಿಹಾರ ಕಂಡುಕೊಡ್ಲಿಲ್ಲ ಸರ್. ಹಾಗೆ ಭೋಜೇಗೌಡ್ರೆ, ಲಾಸ್ಟ್ ಡಿಸೆಂಬರ್ ಅಲ್ಲಿ ವಿಧಾನ ಪರಿಷತ್ ಭರವಸೆ ಸಮಿತಿ ಅಂತ ಹೇಳಿ ಒಂದು ಮಾಡ್ಕೊಂಡು ಅಲ್ಲಿ ಕೂಡ ಇದು ಚರ್ಚೆಗೆ ಬಂದಿತ್ತು. ಆ ಟೈಮಲ್ಲಿ ನೀವಿದ್ರ ಭೋಜೇಗೌಡ್ರೆ? ಭರವಸೆ ಸಮಿತಿಲಿ ನಾನಿಲ್ಲ, ನಮ್ಮ ಹೊರಟಿಯವರೆಲ್ಲ ಇದ್ದಾರೆ, ಅವರೆಲ್ಲ ಹೇಳಿದ್ರು ವಿಷಯ. ಅದೇ ಕನಿಷ್ಠ ವೇತನ ಮತ್ತೆ ಅದು ಭತ್ಯೆ ನೀಡದ ಖಾಸಗಿ ಶಾಲೆಗಳ ವಿರುದ್ಧ ಸಾಕಷ್ಟು ಎಲ್ಲಾ MLCಗಳು ಕೂಡ ಅಸಮಾಧಾನ ಹೊರಹಾಕಿದ್ರು. ಮತ್ತೆ ನಮ್ಮ ವಿಧಾನ ಪರಿಷತ್ತಲ್ಲಿ ಈ ವಿಷಯ ಚರ್ಚೆ ಕೂಡ ಆಗಿದೆ. ಸರ್ ಚರ್ಚೆ ಆಗಿ ಭರವಸೆ ಸಮಿತಿಗೆ ಬಂದು ಆಗಿದೆ, ಆದ್ರೆ ನೋ ರಿಸಲ್ಟ್ ಸರ್, ನೋ ರಿಸಲ್ಟ್. ಗೌಡ್ರೆ, ನೀವೆಲ್ಲ ಸೇರಿ RT ದುಡ್ಡು ಕೊಡ್ರಪ್ಪ ಸ್ಕೂಲ್ಗಳಿಗೆ ಅಂತ ಕೇಳ್ಬೇಕಾಗಿತ್ತು. ಕೇಳಿದ್ರ? ಇಲ್ಲ, ಒಂದು ಬ್ರದರ್, ನನ್ನ ಪತ್ರ ನಮ್ಮ ಶಿಕ್ಷಣ ಸಚಿವರು ಪತ್ರ ಹಾಕಿದೀನಿ, ಮತ್ತೆ ಇವರು ಹಾಕಿದೀನಿ. ನಾವೆಲ್ಲ ಒಟ್ಟಿಗೆ ಸೇರಿ ನಮ್ಮ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಹಣಕಾಸು ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಇದ್ರು. 25% ಅಲ್ಲ? ಎಷ್ಟು 550 ಕೋಟಿ ಸರ್ ಅಲ್ವಾ ಸರ್? ಹಲೋ, 1200 ಚಿಲ್ಲರೆ ಕೋಟಿ. ಅದು ಎಲ್ಲ ಒಂದು 8ರಿಂದ 10 ಜನ MLCಗಳು ಮೇ ತಿಂಗಳಲ್ಲಿ ಮೆಮೊರಾಂಡಮ್ ಸೇರಿಸಿ ಕೊಟ್ಟಿದ್ದೀವಿ. ಬಟ್ ಆ ಮೆಮೊರಾಂಡಮ್ಗೆ ಯಾಕೆ ಇದುವರೆಗೂ ಕೌಡೆ ಕಾಸಿನ ಕಿಮ್ಮತ್ ಸಿಕ್ಕಿಲ್ಲ ಸರ್?
ಅದಾದ್ರೂ ನಾನು ಆಗಿದ್ರೆ ಒಂದ್ ನಿಮಿಷ ಹೆಲ್ಪ್ ಕೇಳಿದೆ ಆಗ್ತದೆ. ನೋಡಿ, ನಿಮಗೆ ನೀವು ಶಿಕ್ಷಕರಿಗೆ ಯಾಕೆ ಸಂಬಳ ಕೊಟ್ಟಿಲ್ಲ ಅಂತೇಳಿ ನೀವು ಆ ಕಾಲೇಜಿನ ಮ್ಯಾನೇಜ್ಮೆಂಟ್ ಕೇಳಕ್ಕೆ ಯಾವುದೇ ನೈತಿಕತೆ ಸರ್ಕಾರ ಕೊಡಿಲ್ಲ. ಹೌದು. ಯಾಕೆ ಅಂತ ಹೇಳಿದ್ರೆ ನೀವೇ 550 ಕೋಟಿ ಬಾಕಿ ಇಟ್ಕೊಂಡು ನೀವು ನಾನು ಅದೇ ಹೇಳ್ತಿರೋದು. 2 ವರ್ಷದ ಬಾಕಿ ಸರ್. ಕೇಳಕ್ಕೆ ನೈತಿಕತೆ ಇದೆ? ನೀವು ಕೊಟ್ಬಿಡಿ ಫಸ್ಟ್ ದುಡ್ಡು, ಆಮೇಲೆ ಅವ್ರು ಕೊಟ್ಟಿಲ್ಲ ಅಂತ ಸರ್ ನೀವ್ ಹೇಳ್ಬೇಕು. ಸರ್ ನಾನು ಅದೇ ಹೇಳ್ತಿರೋದು. ಸಂಬಳ ನೀವು ನೋಡಿ, ನಾವು ಪೋಷಕರ ಪರ, ವಿದ್ಯಾರ್ಥಿಗಳ ಪರವೂ ನಾವು ಪಾಪ ಅವರ ನೋವನ್ನು ಅರ್ಥ ಮಾಡಿಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಆದರೆ ಅಟ್ ದಿ ಸೇಮ್ ಟೈಮ್ ನೀವು ಕೊಡ್ಬೇಕನ್ರಿ, ನೀವು ಅನುದಾನಿತ ಖಾಸಗಿ ಅನುದಾನಿತ ಶಾಲೆಗಳು ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮನ್ನ ಜೈಲ್ಗೆ ಹಾಕ್ತೀವಿ, ನೀವು ಸಂಬಳ ಕೊಡ್ಲಿಲ್ಲ ಅಂತಂದ್ರೆ ಗೊತ್ತಾ ನಿಮ್ಗೆ ಏನ್ ಮಾಡ್ತೀವಿ ಅಂತ ನೀವು ಕತ್ತಿನ ಪಟ್ಟಿ ಇಟ್ಕೊಂಡ್ರೆ ಎಲ್ಲ ಧಮ್ಕಿ ಹಾಕಿದ್ರಿ. ಸರ್ಕಾರದ ಕತ್ತಿನ ಪಟ್ಟಿನ ಯಾರು ಇಟ್ಕೋಬೇಕು ಹೇಳಿ ಸರ್ ಒಂದ್ ಸ್ವಲ್ಪ ನೀವು. ಆದ್ರೆ ನಿಮ್ ಕಡೆಯಿಂದ ಕೊಡ್ಬೇಕಾದ್ರೆ ಬಾಕಿ ಯಾಕೆ ಕೊಡ್ತಾ ಇಲ್ಲ ನೀವು? ಅದನ್ನೇ ನಾನು ಹೇಳ್ತಿರೋದು. ಅದಕ್ಕೆ ನಾನು ಕೇಳಿದ ಆಟಿದು ಡೆಲ್ಲಿ ಅಂತ. ಮುಖ್ಯಮಂತ್ರಿಗಳೇ ಈ ವಿಷಯವನ್ನ ಬಹಳ ಕೂಲಂಕುಷವಾಗಿ ತುಂಬಾ ಕೇಳಿದ್ರು. ಮೋರ್ ದ್ಯಾನ್ 40 ಮಿನಿಟ್ಸ್ ಕೇಳಿದ್ರು ನಮ್ದೆಲ್ಲ ಅಹವಾಲನ್ನ. ನಮ್ದು ಅಹವಾಲು ಒಂದೇ, ನಾವು ಕೊಡ್ತೀವಿ, ಮೆಮೊರಾಂಡಮ್ ಬಂದಿದೆ ಅಂತ ಹೇಳಿ 1-2-3 ಜನ ನಮ್ಮ ಹೊರಟ್ಟಿಯವರು ಇವರೆಲ್ಲ ಮಾತಾಡಿದ್ರು. ಆಯ್ತು ಅಂತ ಒಪ್ಕೊಂಡ್ರು. ಆಮೇಲೆ ಅತಿಥಿ ಉಪನ್ಯಾಸಕರಿಗೆ ಅವತ್ತೇನೆ ಹೇಳಿದ್ರು, ಯಾರು ನಮ್ಮ ಡೆಪ್ಟಿ CM ಅಶ್ವಥ್ ನಾರಾಯಣ ಅವರು ಮತ್ತೆ ನೀವು ಯಾರು ನಮ್ಮ ಎಜುಕೇಶನ್ ಮಿನಿಸ್ಟರ್ ಮುಖ್ಯಮಂತ್ರಿಗಳಿಗೆ ಒಂದು ಮಾತು ಹೇಳಿದ್ರು, ನೋಡಿ ಅತಿಥಿ ಉಪನ್ಯಾಸಕರು ಕೇವಲ 8,000-10,000 ಕೆಲಸ ಮಾಡ್ತಾ ಇದ್ದಾರೆ, ನಾವ್ ಇವತ್ತೇನಾರ ಅಪಾಯಿಂಟ್ಮೆಂಟ್ 6,000 ಸಂಬಳ ಕೊಡ್ಬೇಕು, ಅವರಿಗೆ ಅಟ್ಲೀಸ್ಟ್ ಒಂದು 5,000 ರೂಪಾಯಿ ಜಾಸ್ತಿ ಮಾಡಿ ನಾವು ಕೊಡೋಣ ಅಂತ ಹೇಳಿದ್ರು. ಅದನ್ನ ಪರಿಶೀಲಿಸ್ತೀವಿ ಅಂತ ಹೇಳಿ. ಪರಿಶೀಲಿಸ್ತೀವಿ. ಸರ್ ಅತಿಥಿ ಉಪನ್ಯಾಸಕರು PhDಗೆ ಥೀಸಿಸ್ ಬರೆಯೋದಕ್ಕೇನೆ 2 ಲಕ್ಷ ಖರ್ಚು ಮಾಡಿರ್ತಾರೆ ಸರ್. ಸರ್ ನಾನು ಒಂದ್ ಮಾತು 6,000 ಕೊಡ್ತೀರಲ್ಲ ಸರ್ ಅವ್ರಿಗೆ? ಸರ್ ಅತಿಥಿ ಉಪನ್ಯಾಸಕರು ಅಂತ ಇದಾರಲ್ಲ ಸರ್, ಅವರು ಹೈಲಿ ಕ್ವಾಲಿಫೈಡ್ ಸರ್. ಅವರು ಅದೇ ಹೇಳಿದ್ದು ಸರ್ ನಾನು. PhDಗೆ ಥೀಸಿಸ್ ಬರೆಯೋದಕ್ಕೆ 2 ಲಕ್ಷ ಖರ್ಚು ಮಾಡಿರ್ತಾರೆ ಸರ್ ಮೆಟೀರಿಯಲ್ಸ್ಗೆ. ನೋಡಿ ಒಂದ್ ನಿಮಿಷ ಸರ್, ಇನ್ನೊಂದು ಕಳೆದ ವರ್ಷ ಆಗಿರುವಂತ PhD ಎಂಟ್ರೆನ್ಸ್ ಎಕ್ಸಾಮ್ ರ್ಯಾಂಕ್ ಬಂದಿರೋರು ಇವತ್ತಿಗೂ ಸೀಟ್ ಅಲಾಟ್ಮೆಂಟ್, PhD ಸೀಟ್ ಅಲಾಟ್ಮೆಂಟ್ ಇನ್ನೂ ಆಗಿಲ್ಲ. ಸರ್ಕಾರಿ ಇವರು ನೌಕರರು ಜೊತೆ ಅತಿಥಿ ಉಪನ್ಯಾಸಕರು 75% ಇದ್ದಾರೆ. ರಿಸಲ್ಟ್ ತೆಗಿದ್ರೆ ನಿಮಗೆ 100% ರಿಸಲ್ಟ್ ಕೊಟ್ಟಿದ್ದಾರೆ. ಮಾತಾಡಿ ಸರ್. ಅವ್ರ ಕಾಂಟ್ರಿಬ್ಯೂಷನ್ ಅಷ್ಟೊಂದಿದೆ. ಸರ್ ನಮಸ್ಕಾರ ಸರ್. ಭೋಜಗೌಡ್ರು ಸರ್ ಬೇರೆ ಮಾಡ್ಕೊಂಡ್ರೆ ಸರ್ಕಾರದಿಂದ ಒಬ್ಬ ಶಿಕ್ಷಕನಿಗೆ ಕೂಡ ಸಂಬಳದಲ್ಲಿ 5 ಜನ ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು. ಸರ್ ಭೋಜಗೌಡ್ರು ಸರ್ ನಮಸ್ತೆ ಸರ್. ನಮಸ್ತೆ, ನಾನು ಮಂಜುನಾಥ್ ಅವ್ರು ಸರ್, ಹೈಸ್ಕೂಲ್ ಸರ್. ನಮಸ್ಕಾರ ಸರ್. ಏನಿಲ್ಲ ಸರ್, ಒಂದು ಈ ಟೈಮಲ್ಲಿ ಲಾಕ್ಡೌನ್ ಇಂದ ಈಗ ಏನು ಖಾಸಗಿ ಶಾಲೆ ಶಿಕ್ಷಕರಿಗೆ ವೇತನ ಇಲ್ಲದೆ ತೊಂದರೆ ಆಗಿದೆ. ತಾವೆಲ್ಲರೂ 14 ಜನ MLCಗಳು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಸಭೆ ಮಾಡಿದ್ರಿ. ಆ ಸಭೆಯಲ್ಲೂ ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅವ್ರಿಗೊಂದು ಪ್ಯಾಕೇಜ್ ಅನ್ನು ಕೊಡ್ತೀವಿ ಅಂತ ಹೇಳಿ. ಈ ಸಂದರ್ಭದಲ್ಲಿ ಸಂಬಳ ಆಗೋ ಹೊತ್ತಿಗೆ ಅದನ್ನು ಕೊಡಿಸಿದ್ರೆ ಆ ಎಲ್ಲ ಶಿಕ್ಷಕರಿಗೂ ಕೂಡ ತೊಂದರೆ ಆಗ್ತದೆ. ಮತ್ತೊಮ್ಮೆ ತಾವೆಲ್ಲ 14 ಜನ ನಿಯೋಗವನ್ನ ದಯಮಾಡಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕೊಡಿಸಬೇಕು ಅಂತ ವಿನಂತಿ ಮಾಡ್ತಾರೆ. ಪ್ಯಾಕೇಜ್ ಆ ಕಡೆ ಇರ್ಲಿ, RT ದುಡ್ಡು ಬರ್ಬೇಕಾಗಿರೋದು ಕೇಳಿ 2 ವರ್ಷದಿಂದ ಬಾಕಿ ಇದೆ ಸರ್. ಹೌದು ಸರ್. ಒಂದ್ ಕಡೆ ನೀವು ಯಾವುದೇ ಶಿಕ್ಷಣ ಸಂಸ್ಥೆಗಳಿಗೆ ಫೀಸ್ ತಗೋಬೇಡಿ ಅಂತ ಹೇಳ್ತೀರಿ, ಹೌದು ಸರ್. ಇನ್ನೊಂದ್ ಕಡೆ ಆ ಶಿಕ್ಷಕರಿಗೆ ಸಂಬಳ ಕೂಡ ನೀವೇ ಕೊಡ್ಬೇಕು ಅಂತ ಹೇಳ್ತೀರಿ. ನೀವು ನಿಮ್ಮ ಹತ್ರ ಇರ್ತಕ್ಕಂಥ RTA ದುಡ್ಡು 550 ಕೋಟಿ ಅದನ್ನು ಕೂಡ ನೀವು ಇಟ್ಕೊಂಡಿದ್ದೀರಿ. ಇವೆಲ್ಲ ಯಾವ ನೈತಿಕತೆಯಲ್ಲಿ ಮಾತಾಡ್ತೀರಿ ನೀವು? ಸರ್ ಎರಡು ಅಂಶನ ಭೋಜಗೌಡ್ರು ಸರ್, 2 ಅಂಶನ ಸರ್ 2 ಅಂಶ ತುರ್ತಾಗಿ ಆಗ್ಬೇಕಾಗಿದೆ ಸರ್. ಒಂದು RTI ಇದನ್ನ ಸಾಧ್ಯವಾದಷ್ಟು ಹಣ ಕೊಡಿಸ್ತಕ್ಕಂಥದ್ದು. RTI ಸಂಬಂಧಪಟ್ಟಂತೆ ಹಣನ ಬೇಗ ಕೊಡಿಸಿದ್ರು ಕೂಡ ಅವರು ವೇತನ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್ಕಾರದ ವತಿಯಿಂದ. ಎರಡನೇದಾಗಿ ಸರ್, ಏನ್ ಇವಾಗ ಪ್ಯಾಕೇಜ್ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸರ್, ಅದನ್ನ ತಮ್ಮ ಪ್ರಯತ್ನದಿಂದ ಕೊಡಿಸಿದ್ರೆ ಎಲ್ಲ ಶಿಕ್ಷಕರು ತಕ್ಷಣಕ್ಕೆ ಸ್ವಲ್ಪ ಸಹಾಯ ಆಗ್ತದೆ ಅನ್ನೋದು ನನ್ನ ವಿನಂತಿ ಸರ್. ಒಂದೇ ಮಾತು ನಮ್ಮ ಆಂಕರ್ ಸಾಹೇಬ್ರೆಲ್ಲ ಕೇಳ್ಕೋಬೇಕಿದ್ದೀನಿ ವಿಷಯನ. ನಾನು ಹೇಳಿ ನೋಡಿ, ನಮ್ಮ ಆಶಾ ಕಾರ್ಯಕರ್ತರಿಗೆ 3,000 ರೂಪಾಯಿ ಘೋಷಣೆ ಮಾಡಿದ್ರು. ಆದ್ರೆ ಈ ರಾಜ್ಯದಲ್ಲಿ ಆಶಾ ಕಾರ್ಯಕರ್ತರಿಗೆ ಯಾರು ಕೊಡ್ತಾ ಇದಾರೆ 3,000 ರೂಪಾಯಿ ಅಂದ್ರೆ ರೈತರ ಬ್ಯಾಂಕ್ ಆಗಿರ್ತಕ್ಕಂತ ಸಹಕಾರಿ ಸಂಸ್ಥೆಗಳು, DCC ಬ್ಯಾಂಕ್. ನಮ್ಮ ಚಿಕ್ಕಮಂಗ್ಳೂರು 927 ಜನಕ್ಕೆ ನಾವು ಕೊಡ್ತಾ ಇದೀವಿ. ಅಂದ್ರೆ ಸರ್ಕಾರ ಘೋಷಣೆ ಮಾಡಿದ್ದಷ್ಟು ಬಿಟ್ರೆ ಎಲ್ಲ ಸಹಕಾರಿ ಸಂಸ್ಥೆಗಳು ರೈತರ ಸಂಸ್ಥೆಗಳ ಮೇಲೆ ಹೊರೆ ಹಾಕಿ ಇವತ್ತು ನಾಳೆ ದಾವಣಗೆರೆನಲ್ಲಿ ಕೊಡ್ತಾ ಇದ್ದಾರೆ ಸಹಕಾರಿ ಸಚಿವರು. ನಿನ್ನೆ ಮೈಸೂರಲ್ಲಿ ಕೊಟ್ರು, ಕೂರ್ಗಲ್ಲಿ ಕೊಟ್ರು, ಮಂಗಳೂರಿಗೆ ಎಲ್ಲ ಕೊಟ್ಟಿರೋದು ಯಾರು ಅಂದ್ರೆ ಸಹಕಾರಿ ಸಂಸ್ಥೆಗಳು ಕೊಟ್ಟಿರೋದು. ಹಾಗಾಗಿ ರೈತರ ಸಂಸ್ಥೆನಲ್ಲಿ ನೀವು ಇವರಿಗೆ ಘೋಷಣೆ ಮಾಡಿರ್ತಕ್ಕಂಥ ಪ್ಯಾಕೇಜ್ ನ ಯಾವುದೇ ಚೌರಿಕರಿಗಾಗ್ಲಿ ಅಥವಾ ನಮ್ಮ ಯಾವುದೇ ಮಡಿವಾಳರಿಗಾಗ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತೆ ಕಾರ್ಮಿಕರಿಗೆ ಘೋಷಣೆ ಮಾಡಿರ್ತಕ್ಕಂಥ ಭೋಜಗೌಡ್ರೆ
ನಿಮ್ಮ ಕಾಳಜಿಗೆ ನಮ್ಮ ಅನಂತಾನಂತ ಧನ್ಯವಾದಗಳು. ನಿಮ್ಮ ಕಾಳಜಿಗೆ ನಾವು ಖುಷಿಯನ್ನು ವ್ಯಕ್ತಪಡಿಸ್ತಾ ಮುಂದುವರೆದ ಭಾಗವಾಗಿ ದಯವಿಟ್ಟು ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ನೀವೆಲ್ಲ MLCಗಳು ಸೇರಿಕೊಂಡು ಮುಟ್ಟಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಮಸ್ಕಾರ ಸರ್, ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ಶ್ರೀನಿವಾಸಾಚಾರ್ ಅಂತ ಒಬ್ಬರು, ಅವರು ರಾಜ್ಯದ ಪದವಿ ಉಪನ್ಯಾಸಕರ ಸಂಘ ಇದೆಯಲ್ಲ ಅದರ ಅಧ್ಯಕ್ಷರು, ನಮ್ಮ ಜೊತೆಗೆ ಲೈನ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಆಚಾರ್ಯ ನಮಸ್ಕಾರ. ಆಚಾರ್ಯ ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಕೇಳ್ಬೋದಾ? ಚೆನ್ನಾಗಿದ್ದೀರಾ ಅಂತ ಕೇಳ್ಬೋದಾ ನಾನು ಇವತ್ತು? ಚೆನ್ನಾಗಿದ್ದೀವಿ ಅಂದ್ರೆ ಅತಿಥಿ ಉಪನ್ಯಾಸಕರು ಚೆನ್ನಾಗಿದ್ದೀವಿ ಅಂತ ಕೇಳ್ಬೋದು ನೀವು, ಬಟ್ ನಾವು ದೈಹಿಕವಾಗಿ ಚೆನ್ನಾಗಿಲ್ಲ ಈಗ. ಹಾ ಹೇಳಿ ಸಾಹೇಬ್ರೆ, ಏನ್ ಸಮಸ್ಯೆ ಆಗ್ತದೆ? ನೀವೇನ್ ಓದ್ಕೊಂಡಿದ್ದೀರಿ ಆಚಾರ್ಯ? ಸರ್ ನಮ್ದು MA MPhil ಸರ್. ಒಬ್ಬ MA MPhil ಓದಿ ಒಂದು 14 ವರ್ಷದಿಂದ ಅತಿಥಿ ಉಪನ್ಯಾಸಕರಾಗಿ ಪದವಿ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. UGCಗೆ ಟ್ರೈ ಮಾಡ್ಲಿಲ್ವಾ ನೀವು? ಅಲ್ಲ, ಅದು ನಮ್ದು ಆಕ್ಚುಲಿ ಮಾಡಿದ್ದೆ ಒಂದ್ಸಾರಿ, ಮತ್ತೆ ಅನಿವಾರ್ಯ ಕಾರಣದಿಂದ ಹೋಗ್ಲಿಲ್ಲ. ಅದು MPhil ಮಾನದಂಡ ಓಕೆ ಅಂತಂದ್ರು ನಾನು ಸುಮ್ಮನಾಗ್ಬಿಟ್ಟೆ. ಮತ್ತೆ PhD ಗೆ ಒಂದು ರಿಜಿಸ್ಟ್ರೇಷನ್ ಆಗಿ ಸ್ವಲ್ಪ ಆರ್ಥಿಕವಾಗಿ ಸಂಕಷ್ಟದಿಂದ ಮತ್ತೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದು. ಹೇಳಿ ಸರ್, ನಿಮ್ಮ ಸಮಸ್ಯೆ. ಅತಿಥಿ ಉಪನ್ಯಾಸಕರು ಏನಿದೆ ಸರ್? ಈಗ ರಾಜ್ಯದಲ್ಲಿ 13,000 ಜನ ಅತಿಥಿ ಉಪನ್ಯಾಸಕರಿದ್ದಾರೆ. ಹೇಳಿ ಸರ್, ಮಾತಾಡಿ ಸರ್. ಸರ್ 13,000 ಜನ ಅತಿಥಿ ಉಪನ್ಯಾಸಕರಿದ್ದಾರೆ ರಾಜ್ಯದಲ್ಲಿ. ಇವತ್ತು ಸುಮಾರು 450 ಪದವಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರೇ ನಿರ್ಣಾಯಕವಾದಂತ ಒಂದು ಪಾತ್ರ ವಹಿಸ್ತಾ ಇದ್ದಾರೆ ಅಂತ ತಮಗೂ ಗೊತ್ತಿದೆ. ಒಂದು 5,500 ಜನ ಫುಲ್ ಟೈಮ್ ಉಪನ್ಯಾಸಕರು ಮಾತ್ರ ಇದ್ದಾರೆ. ಹಾಗಾಗಿ ಹೆಚ್ಚು ಕಡಿಮೆ ಒಂದು 80% ಅಷ್ಟು ಪಾಠ ಪ್ರವಚನಗಳನ್ನ ಅತಿಥಿ ಉಪನ್ಯಾಸಕರು ಮಾಡ್ತಾ ಇದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ. ಅದು ಒಂದು ವಾರದಲ್ಲಿ ಕನಿಷ್ಠ 4 ದಿವಸ ಮಾಡ್ಬೇಕು ಅತಿಥಿ ಉಪನ್ಯಾಸಕರು ಅಂತಿದೆ. 3 ರಿಂದ 4 ದಿವಸ ಮಾಡ್ತಾ ಇದ್ದೇವೆ. ಅದು ಈಗ ಈ ಕೊರೋನಾ ಬಂದಿದ್ದಾದ್ಮೇಲೆಗೆ ಮುಖ್ಯವಾಗಿ ಅದು ಆನ್ಲೈನ್ ಕ್ಲಾಸ್ ಇರ್ಬೋದು, ಮತ್ತೆ ಗ್ರೂಪ್ ಮಾಡ್ಕೊಂಡು ವಾಟ್ಸಪ್ಗಳಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಾವು ಅವರಿಗೆ ಪಾಠ ಪ್ರವಚನಗಳನ್ನ ಹೆಚ್ಚು ಕಡಿಮೆ 85-90% ಮುಗಿಸಿದ್ದೇವೆ. ಹಲೋ, ಹೇಳಿ ಸರ್ ಕೇಳಿ ಸರ್, ಹೇಳಿ. ಮುಗಿಸಿದ್ದೇವೆ. ಮತ್ತೆ ಮುಖ್ಯವಾಗಿ ಏನು ಅಂತಂದ್ರೆ ಇವತ್ತು ನೋಡಿ, ಒಬ್ಬ ಅತಿಥಿ ಉಪನ್ಯಾಸಕರಿಗೆ ಕೊಡ್ತಾ ಇರ್ತಕ್ಕಂಥ ವೇತನ 11,000 ಮತ್ತು 13,000. ನಾವು ಕೇಳ್ತಾ ಇದ್ದೀವಿ, ಇದು ನಮ್ಮ ದೇಶದ ಒಳಗಡೆನೆ ಕೇರಳ ಇರ್ಬೋದು, ಹರಿಯಾಣ ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣದಂತ ರಾಜ್ಯಗಳಲ್ಲಿ 25,000 ರೂಪಾಯಿ ಗೌರವಧನವನ್ನ ಅತಿಥಿ ಉಪನ್ಯಾಸಕರು ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಇದುವರೆಗೂ ನಾವು ಹಲವಾರು ಬಾರಿ ಹೋರಾಟಗಳನ್ನ ಮಾಡಿದ್ದೇವೆ, ಮನವಿಯನ್ನ ಕೊಟ್ಟಿದ್ದೇವೆ, 3 ಸರ್ಕಾರಕ್ಕೂ ಕೊಟ್ಟಿದ್ದೇವೆ. ಅದು ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯನವರ ಸರ್ಕಾರ ಇರ್ಬೋದು, ಅಥವಾ ಸಮ್ಮಿಶ್ರ ಸರ್ಕಾರ ಇದ್ದಾಗಿರ್ಬೋದು, ಅಥವಾ ಬಿಜೆಪಿ ಸರ್ಕಾರ ಈಗಿದ್ದಾಗಿರ್ಬೋದು, ಮನವಿಯನ್ನ ಕೊಡ್ತಾ ಬಂದಿದ್ದೇವೆ. ಧರಣಿ, ಪ್ರತಿಭಟನೆಗಳು, ಮುಷ್ಕರ ನಿರಂತರವಾಗಿ ಮಾಡಿದ್ದೇವೆ. ಆದ್ರೂ ಸರ್ಕಾರ ನಮ್ಮನ್ನ ಕಡೆಗಾಣಿಸ್ತಾ ಇದೆ. ಕೇರಳದಲ್ಲಿ ಗೆಸ್ಟ್ ಲೆಕ್ಚರರ್ಸ್ಗೆ ಎಷ್ಟಿದೆ? 25,000 ರೂಪಾಯಿ ಇದೆ. ಹರಿಯಾಣದಲ್ಲಿ 24,000 ಇದೆ. ವಿಚ್ ಇಸ್ ದಿ ಹೈಯೆಸ್ಟ್? ಕೇರಳ ಹೈಯೆಸ್ಟ್ 25,000 ರೂಪಾಯಿ ಕೊಡ್ತಾರೆ ಒಂದು ತಿಂಗಳ ಅತಿಥಿ ಉಪನ್ಯಾಸಕರಿಗೆ. ನೀವು 14 ವರ್ಷದಿಂದ ಗೆಸ್ಟ್ ಲೆಕ್ಚರರ್ ಆಗಿದ್ದೀರಿ ಆಚಾರ್ಯ, ನಿಮ್ಗೆ ಎಷ್ಟು ಬರ್ತಿದೆ ತಿಂಗಳಿಗೆ ಅಂತ ಕೇಳ್ಬೋದಾ ನಾನು? ಈಗ ತಿಂಗಳ 11,000 ರೂಪಾಯಿ ಕೊಡ್ತಾರೆ. ಅದು ಏನಂತಂದ್ರೆ 10 ತಿಂಗಳವರೆಗೆ ಮಾತ್ರ. ಇನ್ನೆರಡು ತಿಂಗಳು ಇನ್ನು ಕೊಡಲ್ಲ, ರಿಲೀವ್ ಮಾಡ್ತಾರೆ. ಏನ್ ಸರ್? ರಿಲೀವ್ ಮಾಡ್ಬಿಡ್ತಾರೆ. 10 ತಿಂಗಳ ಸಂಬಳ ಕೊಡೋದು. ಆ 10 ತಿಂಗಳ ಸಂಬಳನ ಹೆಂಗ್ ಕೊಡ್ತಾರೆ ಅಂತಂದ್ರೆ 3 ತಿಂಗಳಿಗೋ 4 ತಿಂಗಳಿಗೋ ಕೊಡ್ತಾರೆ ಸಂಬಳನ. ಅದು ಒತ್ತಡ ತರಬೇಕು, ನಮ್ ಸಂಬಳ ಮಾಡಿ ಅಂತ ಹೇಳಿ ಕಮಿಷನರ್ ಆಫೀಸ್ಗೆ ಒತ್ತಡ ಮಾಡ್ಬೇಕು, ಮತ್ತೆ ಶಿಕ್ಷಣ ಮಂತ್ರಿಗಳಿಗೆ ಒತ್ತಡ ಮಾಡ್ಬೇಕು. ಇವಾಗ ನಿಮ್ಗೆ ಲಾಸ್ಟ್ ಸಂಬಳ ಆಗಿದೆ ಯಾವಾಗ ಸರ್? ಸರ್ ಮಾರ್ಚ್ ಎಂಡ್ಗೆ ಮುಗ್ದೋಗಿದೆ ಸರ್ ನಮ್ದು ಸಂಬಳ ಕೊಟ್ಟಿದ್ದು. ಮಾರ್ಚ್ ಎಂಡ್ಗೆ ಅಂದ್ರೆ ಮಾರ್ಚ್ ತಿಂಗಳಿಂದ ಸಂಬಳ ಬಂದಿದೆ. ಮಾರ್ಚ್ ತನಕ ಬಂತು, ಅಲ್ಲಿ ನಿಲ್ತು. ಏಪ್ರಿಲ್ ಇಲ್ಲ, ಮೇ ಇಲ್ಲ, ಜೂನ್ ಮುಗಿತಾ ಬಂತು. ನಮ್ಮಲ್ಲಿ ಬಹುತೇಕ ಅತಿಥಿ ಉಪನ್ಯಾಸಕರು ಬಡ ಮಧ್ಯಮ ವರ್ಗದವರೇ ಇರೋದು. ಆಚಾರ್ಯ, ಅವರು ಜೀವನ ಮಾಡ್ಲಿಕ್ಕೆ ಅತ್ಯಂತ ಶೋಚನೀಯ ಸ್ಥಿತಿನಲ್ಲಿ ಇದ್ದಾರೆ. ಆಚಾರ್ಯ, ಈ 2 ತಿಂಗಳು ನಾನು ಮೇ ಮತ್ತು ಜೂನ್ ನಿಮಗೆ ಸಹಜವಾಗಿ ಪ್ರತಿ ವರ್ಷ ಬರದೇ ಇರುವ ತಿಂಗಳುಗಳಲ್ವಾ? ಅಲ್ಲಲ್ಲ, ಇದು ಬರುತ್ತೆ. ಏಪ್ರಿಲ್, ಮೇ, ಜೂನ್ ಬರುತ್ತೆ. ಜುಲೈ, ಆಗಸ್ಟ್ ಅಲ್ಲಿ ಬರಲ್ಲ. ಮತ್ತೆ ಯಾಕೆ ಮತ್ತೆ ಈ ಕಳೆದ 2 ತಿಂಗಳದ್ದು ಯಾಕೆ ಕೊಡ್ಲಿಲ್ಲ? ಅದೇ ಈಗ ಅವ್ರು ಹೇಳೋದೇನು ಅಂತಂದ್ರೆ ಇದುವರೆಗೂ ಅದಕ್ಕೆ ಯಾವುದೇ ರೀತಿಯಾದಂತ ಉತ್ತರ ಕೊಡ್ತಾ ಇಲ್ಲ ಅವರು. ಯಾಕೆ ಅಂತಂದ್ರೆ ನಾವು ಆನ್ಲೈನ್ ಕ್ಲಾಸ್ ಅಥವಾ ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡು ಅವ್ರಿಗೆ ಬೇಕಾದಂತ ವಿದ್ಯಾರ್ಥಿಗಳಿಗೆ ನೋಟ್ಸ್ ಇರ್ಬೋದು, ಮತ್ತೆ ಪಾಯಿಂಟ್ಸ್ ಇರ್ಬೋದು, ಇವೆಲ್ಲ ಕೊಡ್ತಾ ಬಂದಿದ್ದೇವೆ. ಅವರಿಗೆ ವಿದ್ಯಾರ್ಥಿಗಳಿಗಂತೂ ಮೋಸ ಮಾಡದೇ ಇರೋ ರೀತಿಯಲ್ಲಿ ನಾವು ಪ್ರಾಮಾಣಿಕವಾಗಿ ಅವರ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಿದ್ದೇವೆ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇವತ್ತು ಕೋವಿಡ್-19 ಹೆಸರಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಒಂದು ವಿಶೇಷ ಪ್ಯಾಕೇಜ್ ಅನ್ನ ನೀಡ್ತು.
ಆದ್ರೆ ಅತಿಥಿ ಉಪನ್ಯಾಸಕರಿಗೆ ಅತಿಥಿ ಶಿಕ್ಷಕರಿಗೆ ಇದುವರೆಗೂ ಯಾವುದೇ ಪ್ಯಾಕೇಜ್ ಕೊಟ್ಟಿಲ್ಲ. ಓಕೆ. ಇದು ದೊಡ್ಡ ದುರಂತ. ಅಲ್ಲ ಸರ್, ನಿಮ್ಮ ಸಂಘದಿಂದ ನೀವೇನು ಅದ್ರ ಬಗ್ಗೆ ಕೇಳಲಿಲ್ವಾ ಸರ್? ರಾಜ್ಯ ಸರ್ಕಾರದ ಗಮನ ಸೆಳೀಲಿಲ್ವಾ ಸರ್? ಸರ್, ಈಗ ನಾವು ಮನವಿ ಕೊಟ್ಟಿದ್ದೇವೆ, ಒತ್ತಡ ಮಾಡಿದ್ದೀವಿ. ಅವ್ರೇನ್ ಹೇಳೋದೇನು, ಕೊಡ್ತೀವಿ, ಸರ್ಕಾರದಿಂದ ಫಂಡ್ ಬಂದಿಲ್ಲ. ಅಲ್ಲ, ಯಾರನ್ನ ಭೇಟಿ ಮಾಡಿದ್ರಿ ಸರ್? ಯಾರ ಹತ್ರ ಮನವಿ ಮಾಡಿದ್ರಿ? ನಾವು ಉನ್ನತ ಶಿಕ್ಷಣ ಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಕೊಟ್ಟಿದ್ದೇವೆ. ಯಾವಾಗ ಸರ್ ಇದಾಗಿದ್ದು? ಅದು ಕೊಟ್ಟು ಈಗ ಒಂದು 15-20 ದಿವಸ ಆಗಿದೆ. ಏನಾದ್ರೂ ಅವರಿಂದ ರೆಸ್ಪಾನ್ಸ್ ಸಿಗ್ತಾ ಸರ್? ಅವರು ಹೇಳ್ತಾರೆ, ಇಲ್ಲ ಬರೋ ವರ್ಷದಿಂದ ನಿಮಗೆ ಆತರ ಆಗದಿರಂಗೆ ನಾವು ನೋಡ್ಕೊಡ್ತೀವಿ, ಮಾಡ್ತೀವಿ ಅಂತಕ್ಕಂತ ಹುಸಿ ಭರವಸೆಗಳನ್ನ ಹೇಳ್ತಾರೆ. ಅದು ಬರೋ ವರ್ಷ ಸರ್, ಈಗಿನ ವರ್ಷದ್ದು ಈಗಿನ ಕತೆ ಏನಂತೆ ಈ ಸರ್? ವರ್ಷದ್ದೇನು ಮಾತಾಡ್ತಾ ಇಲ್ಲ ಅವರು. ಬರೋ ವರ್ಷದಿಂದ ನಿಮಗೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಭರವಸೆ ಅಷ್ಟೇ ಕೊಟ್ಟಿದ್ದಾರೆ. ಸರಿ ಸರ್, ಓಕೆ ಆಚಾರ್ಯ, ನಾವು ನಿಮ್ಮ ಪರವಾದಂಥ ಹೋರಾಟವನ್ನು ಮುಂದುವರಿಸ್ತೇವೆ. ಸರ್ಕಾರದ ಗಮನಕ್ಕೆ ಇದನ್ನು ತರುವ ಪ್ರಾಮಾಣಿಕ ಪ್ರಯತ್ನ ಪವರ್ ಟಿವಿ ಕಡೆಯಿಂದ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ. ಬಹಳ ಮುಖ್ಯವಾಗಿ ನನಗೆ ಈ ಹಂತದಲ್ಲಿ ಏನು ಅನ್ನಿಸ್ತಾ ಇದೆ ಅಂತಂದರೆ ರಮಾನ್, ಈಗ ಟೀಚರ್ಸ್ಗಳು ಕಳೆದ 2-3 ತಿಂಗಳಿಂದ ಹಲವು ಶಾಲೆಗಳಲ್ಲಿ ಅರ್ಧ ಸಂಬಳ ತಗೊಂಡು ಅಥವಾ 1 ತಿಂಗಳು 2 ತಿಂಗಳು ಸಂಬಳವೇ ತೆಗೆದುಕೊಳ್ಳದೇ ಇದ್ದಾರೆ. ಹೌದು. ಇನ್ನು ಮುಂದಿನ 3 ತಿಂಗಳು ಸ್ಕೂಲ್ಗಳು ಓಪನ್ ಆಗ್ತಾವೋ ಇಲ್ವೋ ಗೊತ್ತಿಲ್ಲ. ಹೌದು. ಸುಪ್ರೀತ್ ಅವರ ಬಂದೆ ಪ್ಲೀಸ್. ಇನ್ನು ಮುಂದಿನ 1 ವರ್ಷ ಈ ಸ್ಕೂಲ್ ಸಿಸ್ಟಮ್ ಹೇಗೆ ಅಂತ ಗೊತ್ತಿಲ್ಲ. ನಾನು ಅದಕ್ಕೆ ಬರ್ತೀನಿ. ಒಂದು ಶಾಲೆಯಲ್ಲಿ 1000 ಜನ ವಿದ್ಯಾರ್ಥಿಗಳಿದ್ದಾರೆ ಅಂತಂದರೆ, ಈಗ ನಾವು ಒಂದು ಸ್ಕೂಲಲ್ಲಿ ಒಂದು ಬೆಂಚಲ್ಲಿ 4-5 ಜನ ವಿದ್ಯಾರ್ಥಿಗಳನ್ನು ಕೂಡಿಸ್ತೀವಿ. ನೀವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ ಅಂತಂದ್ರೆ 1000 ಜನ ವಿದ್ಯಾರ್ಥಿಗಳಿರುವ ಒಂದು ಬಿಲ್ಡಿಂಗ್ ಇರುವ ಒಂದು ಸ್ಕೂಲಲ್ಲಿ 1000 ವಿದ್ಯಾರ್ಥಿಗಳನ್ನ ಎಲ್ಲಿ ಕೂಡಿಸ್ತೀರಿ? ಒಬ್ಬೊಬ್ಬ ಹುಡುಗನ್ ಒಂದೊಂದು ಬೆಂಚ್ ತಂದು 1000 ಬೆಂಚ್ ಇಬ್ಬರನ್ನ ಕೂರಿಸ್ಬೇಕಾ? ಅಲ್ಲೊಬ್ಬ ಎಂಡು ಇಲ್ಲೊಬ್ಬ ಎಂಡು, ಅಥವಾ 500 ಬೆಂಚ್ ತರ್ತೀರಾ? ಬಂದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಟೀಚಿಂಗ್ ಪ್ರೊಫೆಷನ್ ಅನ್ನೋದೇ ಇವತ್ತು ಕಾಡ್ದಾರಿಯಲ್ಲಿ ಹೋದಂಗೆ ಕಾಣಿಸ್ತಾ ಇದೆ ನನಗೆ. ಜಟಿಲ ಕಾನನದಲ್ಲಿ, ಕುಟಿಲ ಪಥಗಳಲ್ಲಿ ಹೋದಂಗೆ ಕಾಣಿಸ್ತಾ ಇದೆ ನನಗೆ. ಇಷ್ಟು ದಿನ ಕಾದವರು ಇನ್ನು ಮುಂದಿನ ತಿಂಗಳು ಕಾಯ್ತಾ ಕೂತ್ಕೊಳ್ತಾರೆ, ಉಪನ್ಯಾಸಕರು ಕೂಡ ಅಥವಾ ಟೀಚರ್ಸ್ಗಳು ಕೂಡ ಅಂತ ಅನ್ಕೊಳ್ಬೇಡಿ. ದೇ ಮೇ ಸರ್ಚ್ ಫಾರ್ ಆಲ್ಟರ್ನೇಟಿವ್ ಜಾಬ್ಸ್. ದೇ ಹ್ಯಾವ್ ಟು ಅನ್ಸುತ್ತೆ. ಹೇಳಕ್ ಬಂದೆ ಸರ್ ನಾನು, ಅಂತ ಪರಿಸ್ಥಿತಿ ಬಂದಾಗ ಆಕ್ಚುಲಿ ಈಗ ನೋಡಿ ಬಹಳ ದುರಂತದ ಸಂಗತಿ. ಯಾಕಂದ್ರೆ ಇವನ್ ಮೀ ಬೀಯಿಂಗ್ ಮೈಸೆಲ್ಫ್ ಆಲ್ಸೋ ಬೀಯಿಂಗ್ ಇನ್ ದಿ ಸೇಮ್ ಫ್ರೆಟರ್ನಿಟಿ, ಟೀಚರ್ಸ್ ಆರ್ ದಿ ನೇಷನ್ ಬಿಲ್ಡರ್ಸ್. ಹೌದಲ್ಲ ಸರ್? ನೇಷನ್ ಬಿಲ್ಡರ್ಸ್ ಅಂತ. ಹೌದು ಸರ್, ಇರಿ ಒಂದು ನಿಮಿಷ. ಹೌದು, ಎಸ್, ವಿ ಆರ್ ನೇಷನ್ ಬಿಲ್ಡರ್ಸ್ ಸರ್. ಡಾಕ್ಟರ್ಸ್ ಗಿಂತ ಹೆಚ್ಚು ಪ್ರಾಮುಖ್ಯತೆ ಟೀಚರ್ಸ್ ಗೆ ಬೇರೆ ಎಲ್ಲಾ ದೇಶದಲ್ಲೂ. ಖಂಡಿತ ಸರ್, ಬುಕ್ಕಲ್ಲಿ ಅದನ್ನೇ ಬುಕ್ ಇರೋದು ಹೇಳ್ತಾ ಇದೀನಿ ಸರ್. ಸರ್ ಆಸ್ ಪರ್ ದಿ ಲೇಟೆಸ್ಟ್ ಆನ್ ಪೇಪರ್ಸ್, ಎಸ್ ಸರ್, ಅದನ್ನೇ ಹೇಳಕ್ ಬಂದೆ ನಾನೀಗ. ಸರ್ ಅದನ್ನೇ ನಾನು ಹೇಳಕ್ ಬಂದೆ ನಾನು. ಬೀಯಿಂಗ್ ದಿ ನೇಷನ್ ಬಿಲ್ಡರ್ಸು ಬರೀ ಶಿಕ್ಷಕರನ್ನ ಸೆಪ್ಟೆಂಬರ್ 5 ಅಥವಾ ಗುರು ಪೌರ್ಣಿಮೆ ದಿವಸ ಫೇಸ್ಬುಕ್ ಟ್ವಿಟರ್ ನಲ್ಲೋ ನಮಸ್ಕಾರ ಮಾಡೋದಕ್ಕಿಂತ ದಿ ಗವರ್ಮೆಂಟ್ ಆಲ್ಸೋ ಹ್ಯಾಸ್ ಟು ಗಿವ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್, ಈಗ ನಾನು ಎಲ್ಲೋ ಒಂದು ಕಡೆ ಓದಿದೆ ಸರ್, ಟೀಚರ್ಸ್ ರಿಕ್ವೈರ್ಮೆಂಟ್ ಏನು ವೇಕೆನ್ಸೀಸ್ ಏನಿತ್ತಲ್ಲ, ಅಂದರೆ ರಿಕ್ವೈರ್ಮೆಂಟ್ ಫಾರ್ ದಿ ಪರ್ಟಿಕ್ಯುಲರ್ ಪೋಸ್ಟ್ across India during the month of January and February, some NGO has made a survey. There was a requirement of at vacancy percentages 9% ಇತ್ತು ಸರ್. May 15th ಇಂದ May 30th ಒಳಗಡೆ it has reached 39.8. ಸರ್, ದಿಸ್ ಇಸ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ಆಮೇಲೆ ನೀವೇನು ಹೇಳಿದ್ರಿ ಸರ್, ಈಗ ಆಗಸ್ಟ್ ಎಂಡ್ ಆದ ತಕ್ಷಣ ಇನ್ಸ್ಟಿಟ್ಯೂಷನ್ಸ್ ಓಪನ್ ಆಗ್ಬೋದು. ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್, ಬಹುಶಃ 2020 ಹಾಗೇ ಕಳೆದೋಗ್ಬಿಡ್ಬೋದಾ ಅನ್ನೋದು ಒಂದು. ಆಮೇಲೆ ಸೋಷಿಯಲ್ ಡಿಸ್ಟೆನ್ಸಿಂಗಲ್ಲಿ ಕೂಡಿಸ್ಲಿಕ್ಕೆ, ಹೌದು ಸರ್, ಎಲ್ಲ ಸಂಸ್ಥೆಗಳಲ್ಲೂ ಎಕರೆಗಟ್ಟಲೆ ಜಾಗ ಇಲ್ವಲ್ಲ. ಇಟ್ ಈಸ್ ಈಸಿ ಟು ಬ್ರಿಂಗ್ ದಿ ಬೆಂಚಸ್, ವೇರ್ ಟು ಕೀಪ್ ದೋಸ್ ಬೆಂಚಸ್, ಹೌ ಟು ಗೆಟ್ ದೋಸ್ ರೂಮ್ಸ್. ಆಮೇಲೆ ಎಲ್ಲದಕ್ಕಿಂತ ರಾಜ್ಯಸಭೆ ಲೋಕಸಭೆ ಸರ್, ಹೌದು ಸರ್, ನಾನು 3 ಜನ ಇಟ್ಕೊಂಡು 1000 ಜನ ಮಕ್ಕಳನ್ನ ಇಟ್ಕೊಂಡು ಎಲ್ಲಿಂದ ನೀವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಲ್ಲಿ ಪಾಠ ಮಾಡ್ತೀರಿ? ಒಂದು. ಎರಡನೇದು, ಈಗಲೇ ಪ್ಯೂಪಿಲ್ ರೇಷಿಯೋ ನಾನು ಹೇಳದ್ನಲ್ಲ, 1:30, 30:1. ಒಬ್ಬ ಟೀಚರ್ 30 ಜನ ವಿದ್ಯಾರ್ಥಿಗಳಿಗೆ ಪ್ಯೂಪಿಲ್ ರೇಷಿಯೋ 70 ಸರ್ಕಾರದಲ್ಲಿ. ಅದನ್ನು ಈಗಲೇ ಯಾವ ಶಾಲೆಗಳು ಫಾಲೋ ಮಾಡ್ತಾ ಇಲ್ಲ ಎಕ್ಸೆಪ್ಟ್ ಎ ಫ್ಯೂ ಸ್ಕೂಲ್ಸ್. ಇನ್ನು ನೀವು ಪ್ಯೂಪಲ್ ರೇಷಿಯೋ 1:5 ಮಾಡ್ಕೊಂಡು ಮಾಡೋಕ್ಕಾಗತ್ತಾ? ನಿಮಗೆ 1:10 ಮಾಡ್ಕೊಂಡು ಮಾಡೋಕ್ಕಾಗತ್ತಾ? ಪ್ಯೂಪಲ್ ರೇಷಿಯೋ 1:10 ಮಾಡ್ಕೊಂಡು ಹೋದ್ರೆ ಸರ್, ಆಸ್ ಪರ್ ದಿ ಎಷ್ಟು ಎಕರೆ ಜಾಗ ಬಿಡಿ, ಲೇಔಟ್ ಬೇಕಾಗತ್ತೆ ಸರ್. ಜಾಗ ಬಿಡಿ, ಎಷ್ಟು ಜನ ಟೀಚರ್ಸ್ನ ಇನ್ನೂ ಹೈರ್ ಮಾಡ್ಬೇಕಾಗತ್ತೆ ನೀವು ಹೇಳಿ ನನಗೆ.
ಹೌದು. ಇರೋರ್ಗೆ ಸಂಬಳ ಇನ್ಫ್ರಾಸ್ಟ್ರಕ್ಚರ್ ಕೊಡಕ್ಕಾಗ್ತಾ ಇಲ್ಲ. ಕೊಡ್ಬೇಕಾಗತ್ತೆ ನನಗೆ. ಆಮೇಲೆ ಆ ಇನ್ಫ್ರಾಸ್ಟ್ರಕ್ಚರ್ಗೆ ಮತ್ತೆ ಅಲ್ಲ, ಸಾಲ. ನಾನು ಇನ್ನೊಂದು ನಿಮ್ಮನ್ನ ಕೇಳೋದ್ ಮರ್ತೆ. ಇವಾಗ ಹೇಳಿ ಸರ್. ಈಗ ನಿಮ್ ಸ್ಕೂಲಲ್ಲಿ ಟೀಚರ್ಸ್ನ ಸ್ಕೂಲ್ ಕರ್ಸ್ಕೊಂಡು ಆನ್ಲೈನ್ ಟೀಚಿಂಗ್ ಕೊಡ್ತಿದ್ದೀರಾ? ಇಲ್ಲ, ಕೆಲವ್ರು ಮಾತ್ರ ಸರ್, ವಿತ್ 30% ಆಫ್ ದಿ ಸ್ಟಾಫ್ ಮಾತ್ರ. ಕೆಲವು ಸಲ ಆನ್ಲೈನ್ ಬರೋ ನಮ್ಮಲ್ಲಿ 7th ವರ್ಗು ಆನ್ಲೈನ್ ಟೀಚಿಂಗ್ ಮಾಡೋಂಗಿಲ್ಲ ಅಂತ ಹೇಳಿ ನಾವು ಎಲ್ಲ ಹೋರಾಟ ಮಾಡಿದ್ವಿ. 7th ವರ್ಗು ಮಾಡ್ತೀವಿ, ಓನ್ಲಿ ಫಾರ್ ದಿ ಹೈಯರ್ ಕ್ಲಾಸಸ್ ಮತ್ತೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ನಾವು ಪೂರ್ತಿ ಮಾಡ್ತಾ ಇದೀವಿ. ಸರಿ, ಈಗ ಮನೆಯಲ್ಲಿ ಆನ್ಲೈನ್ ಟೀಚಿಂಗ್ ಮಾಡ್ತಾರಲ್ಲ ಟೀಚರ್ಸ್, ಜಿಯೋ ಬ್ರಾಡ್ಬ್ಯಾಂಡ್ ಎಲ್ಲ ಯೂಸ್ ಮಾಡ್ಕೊಂಡು, ಅವರಿಗೆ ಇಂಟರ್ನೆಟ್ ಫೆಸಿಲಿಟಿನ ಸ್ಕೂಲ್ ಕಡೆಯಿಂದ ಕೊಡಲಾಗುತ್ತಾ? ಇಲ್ಲ, ದಟ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಅಂತಂದ್ರೆ ಆನ್ ಎ ಬೇಸಿಸ್ ಆಫ್ ಕೆಲವು ಮೋಸ್ಟ್ ಆಫ್ ದಿ ಮೆಜಾರಿಟಿನೇ ಆ ಇಂಟರ್ನೆಟ್ ಚಾರ್ಜಸ್ ಎಲ್ಲರೂ ಕೊಡ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ. ನಾವಂತೂ ಆನ್ ಅನ್ ಆವರೇಜ್ ಆಫ್ ಪರ್ ಅವರ್ ಲೆಕ್ಕದಲ್ಲಿ ನಾವು ಮಾಡ್ತಾ ಇದೀವಿ. ಎಷ್ಟಿದೆ ಸರ್ ಅದು ಪರ್ ಅವರ್ ಲೆಕ್ಕ? ಪರ್ ಅವರ್ ರಫ್ಲಿ ಇಟ್ ಕಮ್ಸ್ ಟು ಅಬೌಟ್ 400 rupees ಆ ರೀತಿ ಬರುತ್ತೆ ಒಬ್ಬರಿಗೆ. ಹೌದು. ಪ್ರತಿದಿನ ಎಷ್ಟು ನಂಬರ್ ಆಫ್ ಅವರ್ಸ್ ವಾಟ್ ಎವರ್ ದಿ ಆನ್ಲೈನ್ ಕ್ಲಾಸ್. ಆವರೇಜ್ ಎಷ್ಟು ಆನ್ಲೈನ್ ಅಂತಂದ್ರೆ ಸರ್, ನಾವು ಡೈರೆಕ್ಟ್ ಆಗಿ ಆನ್ಲೈನ್ ಕ್ಲಾಸಸ್ ನಮ್ಮ ಸಂಸ್ಥೆನಲ್ಲಿ ಡೈರೆಕ್ಟ್ ಆನ್ಲೈನ್ ನಾವು ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ ವಿ ಆರ್ ಅಪ್ಲೋಡಿಂಗ್ ಆನ್ ಟು ಯೂಟ್ಯೂಬ್ ಚಾನಲ್ಸ್. ಯಾಕೆ ಅಂದ್ರೆ ಆನ್ಲೈನ್ ಮಾಡ್ತಾ ಕೂತ್ರೆ ಸರ್, ಮಕ್ಕಳು ನಾಟ್ ಓನ್ಲಿ ಫಾರ್ ಟೀಚರ್ಸ್, ಮಕ್ಕಳಿಗೂ ಆ ಡೇಟಾ ಸಿಕ್ಕಾಬಟ್ಟೆ ಎಳೆಯುತ್ತೆ. ಆ ಡೇಟಾ ಚಾರ್ಜ್ ನ ತಿರ್ಗಾ ಪೇರೆಂಟ್ಸ್ ಬರ್ಸ್ಬೇಕಾಗುತ್ತೆ, ತಪ್ಪಾಗುತ್ತೆ. ಅದಕ್ಕೆ ಯೂಟ್ಯೂಬ್ ಚಾನಲ್ಸ್ ಮಾಡಿ ಹಾಕಿ, ಸೊ ದಟ್ ಯಾವಾಗ ನೆಟ್ ಅವೈಲಬಿಲಿಟಿ ಇರುತ್ತೆ ಅವಾಗ ಡೌನ್ಲೋಡ್ ಮಾಡ್ಕೊಂಡು 100 ಅಲ್ಲ 1000 ಸಲ ಬೇಕಾದ್ರೂ ಅವ್ರು ಎಷ್ಟೋ ರಾತ್ರಿ 12 ಗಂಟೆಲಿ ಬೇಕಾದ್ರೂ ಕುತ್ಕೊಂಡು ನೋಡ್ಕೊ. ಸೊ ವಾಟ್ಸ್ಆಪ್ ಸಿಲೆಬಸ್ ಕಳಿಸೋದು, ವಾಟ್ಸ್ಆಪ್ ಗ್ರೂಪ್ ನಾವು ಯೂಸೇ ಮಾಡ್ತಾ ಇಲ್ಲ ಸರ್. ಅದಕ್ಕೆ ಅಂತಾನೆ ನಮ್ಮ ಸಂಸ್ಥೆಯಲ್ಲಿ ಸಪರೇಟ್ ಆಗಿ ಒಂದು ಇಂಥ ಟೈಮಲ್ಲಿ ಕೂಡ ನಾನು ಸಪರೇಟ್ ಆಗಿ ಒಂದು ಆಪ್ ನ ಡೆವಲಪ್ ಮಾಡಿಸಿ ಅದನ್ನು ಕಳಿಸ್ತಾ ಇದ್ದೀವಿ. ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಸ್ತೀರಿ ಸರಿ, ಬಟ್ ಸರಿ, ಹಲವು ಶಾಲೆಗಳಲ್ಲಿ ಹೇಳಿದ್ದು ನಾವು ಮನೆಯಲ್ಲಿ ಜಿಯೋ ಯೂಸ್ ಮಾಡ್ತೀವಿ ಇಂಟರ್ನೆಟ್ ಪ್ಯಾಕ್ ಹಾಕಿಸ್ಕೊಂಡು. ಸರ್, ಆ ವಿಷಯಕ್ಕೆ ಬಂದೆ. ನಮಗೆ ತಿಂಗಳಿಗೆ 3,000 ಖರ್ಚಾಗುತ್ತೆ, ಯಾರು ಕೊಡ್ತಾರೆ? ಎಲ್ಲಾದ್ರೂ ಆಗ್ಲಿ ಸರ್, ಈಗ ಏನಾಗ್ತಾ ಇದೆ ಗೊತ್ತಾ, ಈಗ ಶಿಕ್ಷಣ ಸಂಸ್ಥೆಗಳಿಗೆ ಕೂಡ ಫೀಸ್ಗಳು ಬರ್ತಾ ಇಲ್ಲ. ಜಸ್ಟ್ ಗಿವ್ ಮಿ ಅಬೌಟ್ 2 minutes ಟೈಮ್ ಸರ್, ಐ ವಿಲ್ ಟೆಲ್ ಯು ಎವ್ರಿಥಿಂಗ್. ಶಿಕ್ಷಣ ಸಂಸ್ಥೆಗಳಲ್ಲಿ ಫೀಸ್ ಬರ್ತಾ ಇಲ್ಲ, ಆಮೇಲೆ ಫುಲ್ ಸ್ಯಾಲರಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಷ್ಟ್ರ ಮಧ್ಯದಲ್ಲಿ ಸರ್ RTA ಹಣ ಬಂದಿಲ್ಲ, ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಒಂದ್ ಸ್ವಲ್ಪ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಇನ್ನೂ ಕೂಡ ಅಕೌಂಟಿಗೆ ಯಾವ ಸಂಸ್ಥೆಗಳಿಗೂ ಅಕೌಂಟ್ ಬಂದಿಲ್ಲ ಬಂತಾ ಅಂತ ಯಾರೋ ಹೇಳ್ತಾ ಇದ್ರು. ಅದೇ ಅದು ಆನ್ ಎನ್ ಆವರೇಜ್ ನಿಧಾನಕ್ಕೆ ಬರ್ತಾ ಇರ್ಬೋದು. ಇನ್ನು ನನಗೆ ಗೊತ್ತಿರುವಂತ ಸಂಸ್ಥೆಗಳಲ್ಲಿ ಇನ್ನು ಬಂದಿಲ್ಲ, ಕಾಣಿಸಿಲ್ಲ. ಅದು ಅಲ್ಲಿ ಇರ್ಬೋದಿಲ್ಲ ಇಲ್ಲ ಸರ್, ಇಲ್ಲ. ಆಮೇಲೆ ಸರ್ ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಆಮೇಲೆ RTA ಹಣದ ಒಂದು ಇಷ್ಟೆಲ್ಲದ್ರ ಜೊತೆಗೆ ಸರ್, ಈಗ ಬ್ಯಾಂಕ್ನವರು ಆಯ್ತು ಎಲ್ಲ ವ್ಯವಸ್ಥೆ ಮಾಡೋಣ, ಬ್ಯಾಂಕಲ್ಲಿ ನೀವು ಯಾವುದಾದ್ರೂ ಬ್ಯಾಂಕ್ಗೆ ಯಾವ ಖಾಸಗಿ ಶಿಕ್ಷಣ ಸಂಸ್ಥೆಯವ್ರ ಜೊತೆಗೆ ನೀವೇ ಯಾರನ್ನಾದ್ರೂ ಜೊತೆಲಿ ಬಿಟ್ಟು ಸ್ಟ್ರಿಂಗ್ ಆಪರೇಷನ್ ಬೇಕಾದ್ರೆ ಮಾಡಿದ್ರು ಚಿಂತೆ ಇಲ್ಲ ಸರ್. ಬ್ಯಾಂಕ್ಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಏನೇ ಕಾರಣಕ್ಕೂ ಲೋನನ್ನು ಅವರಿಗೆ ಮತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಕೊಡ್ತಾ ಇಲ್ಲ. ಇಂಟರ್ನಲ್ಲಿ ದೇರ್ ಇಸ್ ಅ ಸರ್ಕ್ಯುಲರ್, ಡು ನಾಟ್ ಗಿವ್ ಎನಿ OD ಫೆಸಿಲಿಟಿ ಫಾರ್ ದಿ ಇನ್ಸ್ಟಿಟ್ಯೂಷನ್ಸ್ ಅಟ್ ಆಲ್. ವೈ? ಬಿಕಾಸ್ ನಾನು ಬ್ಯಾಂಕ್ ಹೆಸರು ಹೇಳ್ತೀನಿ ಸರ್, ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ನಂದು ಲೋನ್ ಇದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಕೇಳಿದ್ರೆ ವೆನ್ ವಿ ವಾಂಟ್ ಎನ್ OD ಫೆಸಿಲಿಟಿ, ವೈ ಯು ಆರ್ ಡೂಯಿಂಗ್ ಲೈಕ್ ದಿಸ್ ಅಂತ ನಾನು ಕೇಳಿದೆ. ವಾಟ್ ಈಸ್ ದಿ ಕ್ರೈಟೀರಿಯಾ, ಪ್ಲೀಸ್ ಎಕ್ಸ್ಪ್ಲೈನ್ ಮಿ ಅಟ್ ಲೀಸ್ಟ್ ಅಂತ ಕೇಳಿದ್ರೆ ದೇ ಸೇ ಇನ್ಸ್ಟಿಟ್ಯೂಷನ್ ಈಸ್ ನಾಟ್ ಎ ವಯಬಲ್ ಪ್ರಾಜೆಕ್ಟ್. ದಿಸ್ ಈಸ್ ದಿ ವರ್ಡ್ ಬ್ಯಾಂಕ್ ಯೂಸಸ್. ಇನ್ಸ್ಟಿಟ್ಯೂಷನ್ಸ್ ಆರ್ ನಾಟ್ ವಯಬಲ್ ಪ್ರಾಜೆಕ್ಟ್. ಬೈ ದಿಸ್ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ದೇ ಸೇ ದಿ ಸೇಮ್ ಸ್ಟೇಟ್ಮೆಂಟ್. ಅಂಥದ್ರಲ್ಲಿ ಈ ಸಂಸ್ಥೆಗಳು ಕೂಡ ಇಷ್ಟಲ್ಲದೆ ದೇ ಸೇ ಇಟ್ ಇಸ್ ನಾಟ್ ಎ ವಯಬಲ್ ಪ್ರಾಜೆಕ್ಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಯಾರಾದ್ರೂ ಒಂದು ಸಂಸ್ಥೆಯವರಿಗೆ ಅಟ್ಲೀಸ್ಟ್ ಸರ್ಕಾರ ಆಗಿರ್ಬೋದು ಯಾವ ಥರನಾದ್ರೂ ಮೊರೆಟೋರಿಯಂ ಕೊಡಿ, ಒಂದು 6 ತಿಂಗಳಿಗೊಂದು ಮೊರೆಟೋರಿಯಂ ಕೊಡಿ. ಇದಕ್ಕೊಂದು ಆಡ್ ಮಾಡಲಾ ನಾನು? ಶಾಲ್ ಐ ಆಡ್ ಸಮಥಿಂಗ್ ಟು ದಿಸ್? ಎಸ್ ಸರ್. 132 ಲಕ್ಷ ಕೋಟಿ ರೂಪಾಯಿಗಳು ಡೆಪಾಸಿಟ್ಸ್ ಇರೋದು ನಮ್ಮ ಭಾರತದ ಬ್ಯಾಂಕ್ಗಳಲ್ಲಿ. ಹೌದು ಸರ್. 132 lakh crores. ಬ್ಯಾಂಕ್ಗಳು ಸಾಲ ಕೊಟ್ಟಿರೋದು 102 ಲಕ್ಷ ಕೋಟಿ ರೂಪಾಯಿಗಳು. ಎಷ್ಟು? 102 lakhs. ಕಳೆದ 15 ದಿನದ ರೇಷಿಯೋ ಮತ್ತು ಇಂಡೆಕ್ಸ್ ಆಫ್ ಎಕನಾಮಿ ಇನ್ ಇಂಡಿಯಾ, ಬ್ಯಾಂಕ್ಗಳು 1.5 ಲಕ್ಷ ಕೋಟಿಯಷ್ಟು ಸಾಲವನ್ನು ಕೊಟ್ಟಿಲ್ಲ. ಅದು ಕೇವಲ 20 ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜ್ ಆಗಿ ಅದು ಅಲ್ಲೇ ಕೂತ್ಕೊಂಡಿದೆ. ಸರ್ಕಾರದ ನಿರ್ದೇಶನಗಳು ಹೊರತುಪಡಿಸಿದ್ರೆ ನೋ ಬ್ಯಾಂಕ್ ಇಸ್ ರೆಡಿ ಟು ಗಿವ್ ಲೋನ್ ಟು ಎನಿಬಡಿ. They have not given because they fear about NPAs. Yes. Please understand. ಒಂದು. ಎರಡನೇದು, ಇದೇ ಬ್ಯಾಂಕ್ಗಳು RBI ಹತ್ರ ಹೋಗಿ ದುಡ್ಡು ಇಟ್ಬಿಟ್ಟು ರಿವರ್ಸ್ ರೆಪೋದಲ್ಲಿ 3.25% ತಗೊಳ್ತಾ ಇದೆ. Yes. ಬಿಕಾಸ್ ದೇ ಡೋಂಟ್ ವಾಂಟ್ ಟು ಲೂಸ್ ಮನಿ. ಅಯ್ಯೋ ನಾವು ಸಾಲ ಕೊಟ್ಬಿಟ್ಟು RBI ನಮ್ಮ ಹತ್ರ ಬಂದ್ಬಿಟ್ಟು ಯಾಕ್ರಯ್ಯ NPA ಮಾಡ್ಕೊಂಡ್ರಿ ಅಂದ್ರೆ ನಾವ್ಯಾಕೆ ಉತ್ತರ ಕೊಡಬೇಕು ಅನ್ನುವ ನೋವಿನಲ್ಲಿ ಬ್ಯಾಂಕ್ಗಳು ಇದಾವೆ. ಇಟ್ ಇಸ್ ನಾಟ್ ಜಸ್ಟ್ ಅಪ್ಲಿಕಬಲ್ ಟು ಸ್ಕೂಲ್ಸ್. ನಾನು ಹೇಳ್ತೀನಲ್ಲ ಮೊನ್ನೆ ಲೋನ್ ಮಾಡೋದು 3 ಲಕ್ಷ ಕೋಟಿ MSME ಕೊಡ್ತೀವಿ ಅಂತ ಹೇಳಿ ಮಾಡಬೇಕು ಅಂತಂದ್ರೆ ಕೇಳಿ ಸರ್,
3 ಲಕ್ಷ ಕೋಟಿ MSME ಕೊಡ್ತೀವಿ ಅಂದ್ರಲ್ಲ, ಯಾವ MSME ಸಾಲ ತಗೊಂಡಿದೆ ನನಗೆ ಹೇಳಿ, ಎಕ್ಸೆಪ್ಟ್ ಅಬೌಟ್ 40 lakh MSMEs, ಅಬೌಟ್ 40 ಇರೋದು ಕ್ರೋರ್ 6.5 ಕೋಟಿ. ಸರ್ ಈಗ ನಿಮ್ ಜೊತೆಗೆ ಐ ವಿಲ್ ಆಲ್ಸೋ ಆಡ್ ಅಪ್ ಸರ್, ಹೇಳಿ. ಅದ್ರ ಜೊತೆಗೆ ನಾನು ಆಡ್ ಅಪ್ ಮಾಡ್ತೀನಿ. ಈಗೇನು 20 ಲಕ್ಷ ಕೋಟಿ ಪ್ಯಾಕೇಜ್ಗಳು ಅವ್ರಿಗೆ ಇವ್ರಿಗೆ ಎಲ್ರಿಗೂ ಈಗ ಸಾಕಷ್ಟು ಜನ MLCಗಳು, ಮಾಜಿ ಏನು ಶಿಕ್ಷಣ ಸಚಿವರು ಎಲ್ಲರೂ ಮಾತಾಡಿದ್ರಲ್ಲ, ಇಷ್ಟು ಪ್ಯಾಕೇಜ್ಗಳಲ್ಲಿ ಸರ್ ಐ ಥಿಂಕ್ ಯು ಮಸ್ಟ್ ಡೆಫಿನೆಟ್ಲಿ ಸೇ ಎಸ್ ಫಾರ್ ದಿಸ್. ಶಿಕ್ಷಕರಿಗೆ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ಪ್ಯಾಕೇಜ್ ಬಂದಿಲ್ಲ, ಹೌದಲ್ಲ ಸರ್? ನಮಗೇನು ಬೇಡ ಅವ್ರ ಪ್ಯಾಕೇಜ್ ಸರ್, ನಮಗೇನು ನಮ್ಮ ಶಿಕ್ಷಕರಿಗೆ ಬೇಕು ಸರ್ ಪ್ಯಾಕೇಜ್. ಅದನ್ನೇ ನಾವು ಪ್ಯಾಕೇಜ್ ಕೊಡಿ ಅಂತ ಹೇಳಿ 25,000 ರೂಪಾಯಿ ಆದ್ರೂ ಪ್ಯಾಕೇಜ್ ಕೊಡಿ ಅಂತ ಹೇಳಿ ನಾವು ಮುಖ್ಯಮಂತ್ರಿ ಮಾಧ್ಯಮದವರಿಗೆ ಗವರ್ಮೆಂಟ್ ಪ್ಯಾಕೇಜ್ ಬೇಡ ನಮಗೆ, ಬಟ್ ನಮಗ್ ಪ್ಯಾಕೇಜ್ ಬಂದ್ರೆ ಶಿಕ್ಷಕರಿಗೆ ಇರ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ಇದೇ ಮಾತು ನಿಜಾನ ಸರ್? ಐ ಆಮ್ ಶೋರ್ ಈ ಮಾತು ನಿಜಾನ ಸರ್? ಚಂದನ್ ಸರ್, ಮಾಧ್ಯಮದವ್ರಿಗೆ ಪ್ಯಾಕೇಜ್ ಬಂದ್ರೆ ಅದನ್ನ ಶಿಕ್ಷಣದವ್ರಿಗೆ ಕೊಡ್ತೀರಾ ಸರ್ ನೀವು? ನಮ್ಮ ಸಂಸ್ಥೆಗೆ ಬಂದ್ರೆ ಖಂಡಿತ ಅದು ಶಿಕ್ಷಕರಿಗೆ ಇಲ್ಲ, ತಿರ್ಗಾ ನಿಮ್ ಸಂಸ್ಥೆ ಅಂತ ಹೇಳ್ಬೇಡಿ, ಮತ್ತೆ ತಿರ್ಗಾ ಅವ್ರು ಹೇಳಿದ್ರು ಮಾಧ್ಯಮದವ್ರಿಗೆ ಬಂದ್ರೆ ಸೆಕ್ರೆಟರಿ ನೀವೇನಾದ್ರು ನಾನ್ ಸೆಕ್ರೆಟರಿ ಅಲ್ವಲ್ಲ ಸರ್? ನಾನು ಯಾರು ಸೆಕ್ರೆಟರಿ ನಮಗಿಲ್ಲಿ ಏನಿದೆ ನಾನು ಅದನ್ನ ಹೇಳಬಲ್ಲೆ. ಸ್ಮಾಲ್ ಬ್ರೇಕ್ ಆದ್ಮೇಲೆ ನಿಮ್ಮ ಕರೆ ಕೂಡ ಸ್ವೀಕರಿಸೋಣ. ಲೆಟ್ಸ್ ಟೇಕ್ ಎ ವೆರಿ ಸ್ಮಾಲ್ ಬ್ರೇಕ್ ನೌ.